ಪ್ರಪಂಚದಲ್ಲೇ ಹೈಯೆಸ್ಟ್ ಪೆಟ್ರೋಲ್ ಕಾಸ್ಟ್ ಇರೋದು, ಕಾರ್ ಕಸ್ಟಮ್ಸ್ ಡ್ಯೂಟಿ ಇರೋದು, ಎಲ್ಲ ಜಾಸ್ತಿ ಇರೋದು ನಮ್ಮ ದೇಶದಲ್ಲಿ. ಓನ್ಲಿ ಇಂಟರ್ನೆಟ್ ಡೇಟಾ ವಿ ಆರ್ ಒನ್ ಆಫ್ ದ ಲೋಯೆಸ್ಟ್. ಬಿಗ್ ಬಿಲಿಯನ್ ಡೇ ಅಂತ ಅವ್ರಿಗೆ ಬಂದಾಗ ಸಂಗೀತ ಹೇಗೆ ಅಫೆಕ್ಟ್ ಆಗುತ್ತೆ? ಅದು ಪ್ಲಸ್ ಆಗುತ್ತಾ ನೆಗೆಟಿವ್ ಆಗುತ್ತಾ? ಆಕ್ಚುಲಿ ಪ್ಲಸ್ ಆಗುತ್ತೆ. ನಾವೇನು ಅನ್ಕೊಂಡು ಮೈಕ್ರೋಮ್ಯಾಕ್ಸ್ ಎಲ್ಲೋ ಹೋಗ್ಬಿಡುತ್ತೆ ಅಂತ. ಏನಾಯ್ತದು? ಯಾವುದೇ ಅಂಗಡಿಗೆ ಹೋದ್ರೆ ಅದ್ರ ಹಿಂದೆ ನೋಡ್ಬಿಟ್ಟು MRP ಕರೆಕ್ಟ್ ಆಗಿದೆಯಾ ಅದಕ್ಕಿಂತ ಜಾಸ್ತಿ ಹೇಳ್ತಾ ಇಲ್ವಲ್ಲ, ಇಷ್ಟೇ ನಮ್ಗೆ ಬೇಕಾಗಿರೋದು. ಮೊಬೈಲ್ ಇಸ್ ಒನ್ ಆಫ್ ದ ಓನ್ಲಿ ಇಂಡಸ್ಟ್ರೀಸ್ ವೇರ್ MRPಗೆ ಡಿಗ್ನಿಟಿನೇ ಇಲ್ಲ. ಟೆಲಿಕಾಂ ಮಿನಿಸ್ಟರ್ ನೆಟ್ವರ್ಕ್ ಟವರ್ಸ್ ಹಾಕ್ಬಿಟ್ರು, ಸಿಮ್ ಬಂದ್ಬಿಡ್ತು, ಮೊಬೈಲ್ ಫೋನ್ ಬ್ರ್ಯಾಂಡ್ ಎಂಟರ್ ಆಗಿಲ್ಲ ಇನ್ನ ಇಂಡಿಯಾಕ್ಕೆ. ಇಂಡಿಯಾಸ್ ಫಸ್ಟ್ ಮೊಬೈಲ್ ಫೋನ್ ಸೋಲ್ಡ್ ಅಟ್ ಸಂಗೀತ. ನೋಕಿಯಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ವಿ ಆರ್ ದ ಫಸ್ಟ್ ರಿಟೇಲರ್ ನೇಮ್. ಆಪಲ್, ಸ್ಯಾಮ್ಸಂಗ್ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ನೋ ಕಾಸ್ಟ್ EMI ಅನ್ನೋ ಕಾನ್ಸೆಪ್ಟ್. ಮೊಬೈಲ್ ಇನ್ಶೂರೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಇಂಡಿಯಾದಲ್ಲಿ ಇನ್ಶೂರೆನ್ಸ್ ಕಂಪ್ನಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಸಂಗೀತ. ಅದ್ ಬಿಗ್ಗೆಸ್ಟ್ ರಿಗ್ರೆಟ್ ಇಸ್ ದಟ್ ಈ ಒಂದು ಬಸ್ಸು, ಈ ಒಂದು ಟ್ರೈನ್ ನಾವು ಮಿಸ್ ಮಾಡಿದ್ವಿ. ತುಂಬಾ ಜನ ಕಸ್ಟಮರ್ಸ್ ವಾಕಿನ್ ಆಗ್ತಾರೆ ಸಂಗೀತಗೆ, ತುಂಬಾ ಸಲ ಫೋನ್ ಕದ್ಕೊಂಡು ಹೋಗ್ಬಿಡ್ತಾರೆ. ಏನಾಗುತ್ತೆ? ಸಪೋಸ್ ನೀವು ಬಂದು ಐಫೋನ್ ಕೊಂಡ್ಕೊಂಡಿದ್ದೀರ ಅಂತ ಇಟ್ಕೊಳ್ಳಿ ಸ್ಟೋರಲ್ಲಿ, ನಾನು ಓಪನ್ ಮಾಡಿದ ತಕ್ಷಣ ಅದ್ರ ಮೇಲೆ ಕ್ರ್ಯಾಕ್ ಇತ್ತು ಅಂತ ಇಟ್ಕೊಳ್ಳಿ, ದೇ ವೋಂಟ್ ಟೇಕ್ ಬ್ಯಾಕ್. ಐ ಮಸ್ಟ್ ಸೇ, ಇಷ್ಟು ಡೀಟೇಲ್ ಆಗಿ ಕ್ವಶನ್ಸ್ ಯಾವ ಪಾಡ್ಕಾಸ್ಟಲ್ಲೂ ಕೇಳಿ. ವಾಟ್ ಇಸ್ ದ ನೆಕ್ಸ್ಟ್ ಬಿಗ್ ಟೆಕ್? ಟು ಸೇ ಇನ್ ಒನ್ ಲೈನ್, ಎವ್ರಿ ಸಿಂಗಲ್ ನಾನ್ ಲಿವಿಂಗ್ ಥಿಂಗ್ ವಿಲ್ ಬಿಕಮ್ ಸ್ಮಾರ್ಟ್. ಐಫೋನ್, ಆಂಡ್ರಾಯ್ಡ್? ಹ್ಯಾಂಡ್ಸ್ ಡೌನ್. Here come the all-rounders. ಆಲ್ರೌಂಡರ್ಸ್. ಪ್ರತಿಯೊಬ್ಬರು ಬ್ಯಾಕ್ ಪಾಕೆಟಲ್ಲಿ ವಾಲೆಟ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಫೋನ್ ಅಂತೂ ಖಂಡಿತವಾಗ್ಲೂ ನಿಮ್ಮ ಪಾಕೆಟಲ್ಲಿ ಇದ್ದೇ ಇರುತ್ತೆ. ಯಾಕಂದರೆ ಫೋನ್ಸ್ ಇಲ್ಲದೆ ಜಗತ್ತು ನಡೆಯೋದೇ ಇಲ್ಲ. ಸೊ 50 ವರ್ಷಗಳ ಹಿಂದೆ ಸಂಗೀತ ಮೊಬೈಲ್ಸ್ ಅಂತ ಶುರುವಾದಂಥ ಒಂದು ಬ್ರ್ಯಾಂಡ್ ಇವಾಗ ಸಂಗೀತ ಗ್ಯಾಜೆಟ್ಸ್ ಅಂತ 800+ ಸ್ಟೋರ್ಸ್ನ ಆಲ್ ಓವರ್ ಇಂಡಿಯಾ ಹೊಂದಿದೆ. ಸೊ ಇವತ್ತು ನಮ್ಮ ಜೊತೆ ಇದ್ದಿದ್ದು ಸಂಗೀತ ಗ್ಯಾಜೆಟ್ಸ್ನ ಡೈರೆಕ್ಟರ್ ಚಂದು ರೆಡ್ಡಿ ಅವರು. ನಮ್ಮ ಥರನೇ ಸಖತ್ ಯಂಗ್ ಬಾಯ್, ಬೇಜಾನ್ ವಿಷಯಗಳು ಮಾತಾಡಿದ್ರು. ಯಾರು ಕೇಳ್ದಿರೋ ವಿಷಯಗಳನ್ನ ನಾವು ಕೇಳಿದ್ವಿ. ಯಾವ ಥರ ಫೋನ್ಸ್ ತೊಗೋಬೇಕು, ಯಾವ ಟೈಮಲ್ಲಿ ತೊಗೋಬೇಕು, ಬೇರೆ ಯಾವ ಗ್ಯಾಜೆಟ್ಸ್ ನೀವು ತೊಗೊಂಡ್ರೆ ಚೆನ್ನಾಗಿರುತ್ತೆ, ಬೇರೆ ಪ್ರೈಸ್ ರೇಂಜಸಲ್ಲಿ ಯಾವ ಥರ ಇರುತ್ತೆ, ಟೋಟಲ್ ಆಗಿ ಈ ಒಂದು ಎಲೆಕ್ಟ್ರಾನಿಕ್ ಸ್ಪೇಸ್ನ ನೀವು ಯಾವ ಥರ ಯೂಸ್ ಮಾಡ್ಬೋದು ಅಂತೆಲ್ಲ ಹೇಳಿದ್ವಿ. ಹಾಗೆಯೇ ನಮ್ಮ ವ್ಯೂವರ್ಸ್ಗೆ ಒಂದು ಗುಡ್ ನ್ಯೂಸ್. ಸೊ ಎಪಿಸೋಡ್ ಮಧ್ಯದಲ್ಲಿ ಒಂದು ಕೂಪನ್ ಕೋಡ್ನ ನಾವು ಹೇಳ್ತೀವಿ. ಆ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಸಂಗೀತ ಗ್ಯಾಜೆಟ್ಸ್ ಆಲ್ ಓವರ್ ಇಂಡಿಯಾ ಎಲ್ಲೆಲ್ಲಿ ಸ್ಟೋರ್ಸ್ ಇದಾವೋ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಸಿಗುತ್ತೆ. ದಟ್ ಈಸ್ ನಮ್ಮ ಗಿಫ್ಟ್ ಫ್ರಮ್ ಚಂದು ಸರ್. ಸೊ ನೋಡಿ ಎಪಿಸೋಡ್ನ, ಖಂಡಿತವಾಗ್ಲೂ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆಯೇ ನಮ್ಮ ಕ್ಲಿಪ್ಸ್ ಚಾನಲ್ ಕೂಡ ಇದೆ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಮ್ಮ ಮೇನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ಮೊಬೈಲ್ ಜಗತ್ತಿಗೆ ಹೋಗೋಣ. ಲೆಟ್ಸ್ ಗೋ. ಜಗತ್ತಲ್ಲಿ ಏನು ನಡೆಯುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಲೈಫ್ ಫೋನ್ಗಳಿಲ್ಲದೆ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ ವಾಲೆಟ್ ಕಳೆದೋದ್ರೂ ಪರವಾಗಿಲ್ಲ, ಬಟ್ ಫೋನ್ ಕಳೆದೋದ್ರೆ ಜನ ಪ್ಯಾನಿಕ್ ಆಗ್ತಾರೆ. ಸೊ ಈ ಒಂದು ಬಿಸ್ನೆಸ್ಸಲ್ಲಿ ಸಕ್ಸಸ್ಫುಲ್ ಆಗಿ 51 ಇಯರ್ಸ್ ಕಂಪ್ಲೀಟ್ ಮಾಡಿದಂಥ ಸಂಗೀತ ಮೊಬೈಲ್ಸ್ ಡೈರೆಕ್ಟರ್ ಚಂದು ರೆಡ್ಡಿ, ದ ನೆಕ್ಸ್ಟ್ ಜನರೇಷನ್ ಆಫ್ ಸಂಗೀತ ಮೊಬೈಲ್ಸ್ ಅಂತಿದ್ದಾರೆ. ಚಂದು, ವೆಲ್ಕಮ್ ಆಲ್ರೌಂಡರ್ ಶೋಗೆ. ಥ್ಯಾಂಕ್ ಯು ಬೋತ್ ಆಫ್ ಯು. ವೆರಿ ಹ್ಯಾಪಿ ಟು ಬಿ ಹಿಯರ್ ಆ್ಯಂಡ್ ತುಂಬ ಸಂತೋಷ ಆಗುತ್ತೆ ಟು ಮೀಟ್ ಯಂಗ್ಸ್ಟರ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಕೈಂಡ್ ಆಫ್ ಕ್ವೆಶನ್ಸ್ ದಟ್ ದೇ ವುಡ್ ಬಿ ಹ್ಯಾವಿಂಗ್ ಇನ್ ದೇರ್ ಮೈಂಡ್. ಅಲ್ಲ, ಯಂಗ್ಸ್ಟರ್ಸ್ ಅನ್ನೋದಕ್ಕೆ ನನಗೆ ನಿಮ್ ಬ್ರೋ ಅಂತಾನೆ ಕರಿಬೇಕು ಅನ್ನಿಸ್ತಾ ಇದೆ. ಸರ್ ಅಂತ ಕರಿಬೇಕಂದ್ರೆ ಯಾಕೋ ಅನ್ನಿಸ್ತಾ ಇಲ್ಲ, ಬಿಕಾಸ್ ಅಷ್ಟೇ ಆಗಲ್ಲ, ಆ ಥರ ಸೂಟ್ ಆಗಲ್ಲ. ಬಟ್ ಸರ್ ಅಂತಾನೆ ಕರಿತೀವಿ. ಇಲ್ಲ, ಸಂಗೀತ ಮೊಬೈಲ್ಸ್ ಎಲ್ಲ ಬಂದು ಹೊಡಿದ್ಬಿಡ್ತಾರೆ ನನ್ನ ಎಂಪ್ಲಾಯೀಸ್ ಎಲ್ಲ. ಫೀಲ್ ಫ್ರೀ ಟು ಸ್ಪೀಕ್ ನಾರ್ಮಲಿ. ಸೊ ಚಂದು, ಶುರು ಮಾಡೋಣ ಈ ಒಂದು ಕ್ಲಾಸಿಕ್ ಡಿಬೇಟ್ ಇಂದ. ಬಿಫೋರ್ ಹೆಂಗ್ ಸ್ಟಾರ್ಟ್ ಆಯ್ತು ಸಂಗೀತ ಅನ್ನೋದಕ್ಕಿಂತ ನೀವ್ ಯಾವ್ದು ಪ್ರಿಫರ್ ಮಾಡ್ತೀರಾ, ಐಫೋನಾ ಆಂಡ್ರಾಯ್ಡಾ? ಹ್ಯಾಂಡ್ಸ್ ಡೌನ್ ಆಂಡ್ರಾಯ್ಡ್. ಓಕೆ, ಬಟ್ ಜಾಸ್ತಿ ಸೇಲ್ಸ್ ಆಗೋದು ನಿಮ್ದು ಯಾವುದು, ಐಫೋನಾ ಅಥವಾ ಆಂಡ್ರಾಯ್ಡ್ ಫೋನ್ಸ್? ಆಂಡ್ರಾಯ್ಡ್ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ. when I say premium, it's premium also Android. No, Android. Okay, but follow up question, why do people think iPhone has ಒಂದು ಸ್ಟೇಟಸ್ ಸಿಂಬಲ್? ಏನಕ್ಕೆ ಅಂತ ಕನ್ಸಿಡರ್ ಮಾಡ್ತಾರೆ ಐಫೋನ್? ದೇರ್ ಆರ್ ಕಪಲ್ ಆಫ್ ರೀಸನ್ಸ್. ಒಂದು, ಕ್ಯಾಮ್ರಾ ಅಲ್ಲಿ ಅವರು ಒಂಚೂರು ದೇ ಆರ್ ಆಲ್ವೇಸ್ ಅಹೆಡ್. ಈಗ ಕೂಡ ಐ ವಿಲ್ ಗಿವ್ ಕ್ಯಾಮ್ರಾಗೊಂದು ವಿಷಯಕ್ಕೆ ಮಾತ್ರ ಐ ವಿಲ್ ಗಿವ್ ಐಫೋನ್ ದ ಕ್ರೆಡಿಟ್ಸ್ ದಟ್ ದೇ ವೆರಿ ಗುಡ್ ಅಟ್ ಇಟ್. ಆ್ಯಂಡ್ ಬೇರೆ ಆ್ಯಂಡ್ರಾಯ್ಡ್ ಫೋನ್ಗಳು ಸ್ವಲ್ಪ AI ಫೀಚರ್ಸ್ನ ಯೂಸ್ ಮಾಡಿ ಅದನ್ನು ಎನ್ಹ್ಯಾನ್ಸ್ ಮಾಡಿದ್ದು ಕೂಡ ಅದೊಂದು ಚಿಕ್ಕ ಕಾಂಟ್ರವರ್ಸಿನೂ ಆಗಿತ್ತು. ಈ ಥರ ಐಫೋನ್ ಎಲ್ಲ ಮಾಡದೆ ಟ್ರೂ ರಿಯಲ್ ವೇ ಅಲ್ಲಿ ದೇ ಗಾಟ್ ಇಟ್. ಸೊ ಯಾರಿಗಿಂತಲೂ ಹೆಚ್ಚಾಗಿ ಕಸ್ಟಮರ್ ಬಗ್ಗೆ ಡೆಪ್ತಲ್ಲಿ ಹೋಗಿ ಅವರ ನುವಾನ್ಸಸ್, ಅವರ ದಿನಚರಿಯಲ್ಲಿ ಅವರು ಎವ್ರಿ ಸೆಕೆಂಡ್ ವಾಟ್ ಈಸ್ ದ ಸೈಕಾಲಜಿ ಮೈಂಡ್ಸೆಟ್ ಆಫ್ ಪೀಪಲ್, ಹೌ ಡು ದೇ ಬಿಹೇವ್ ಎಟ್ ಡಿಫ್ರೆಂಟ್ ಟೈಮ್ಸ್ ಅಂತ ಈ ಲೆವೆಲ್ಗೆ ಯೋಚನೆ ಮಾಡಿರೋದು ಐಫೋನ್ ಒಬ್ಬರೇ. ವೆರಾಸ್ ಬೇರೆಯವರೆಲ್ಲ ಏನಂತಂದರೆ ಒಂಚೂರು ಜಾಸ್ತಿ ಬಿಸ್ನೆಸ್ ಮೈಂಡ್ಸೆಟ್ ಇತ್ತು.
ಅಲ್ಲ ಬಟ್ ಟ್ರೆಡಿಷ್ನಲಿ ನೋಡ್ತಾ ಬಂದರೆ ಬಿಕಾಸ್ ನಾನು ಐಫೋನಿಗೆ ಶಿಫ್ಟ್ ಆಗಿದ್ದು 2018 ಹ್ಮ್ ಬಿಕಾಸ್ ಅವಾಗ ಆಬ್ವಿಯಸ್ಲಿ ದುಡ್ಡಿರಲಿಲ್ಲ, ಅಪ್ಪ ಹತ್ರನೇ ಕೇಳಬೇಕಾಗಿತ್ತು. ಸ್ಯಾಮ್ಸಂಗ್ ಅಫೋರ್ಡಬಲ್ ಇತ್ತು, ಹಾ ನನ್ನ ಹತ್ರ ಗ್ಯಾಲಕ್ಸಿ ಇತ್ತು. ಓಕೆ, ಆ ಗ್ಯಾಲಕ್ಸಿ ಸೀರೀಸ್ ಸಕ್ಕದಾಗಿ ಪರ್ಫಾರ್ಮ್ ಆಯಿತು. ಇವಾಗಲೂ ಅವ್ರು ಮಾಡ್ತಾನೆ ಇದ್ದಾರೆ, 25 ತನಕ ಬಂದಿದ್ದಾರೆ ಇವಾಗ. ಹೌದು 200 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನು ಇದೆ, ಈ ಅರ್ತಿಂದಾನೇ ಮೂನ್ ಕಾಣುತ್ತೆ ಅಂತೆಲ್ಲ ಹೌದು. ಹೇಳ್ತಾರೆ. ಬಟ್ ಯಾಕೆ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಡಿಫ್ರೆನ್ಸ್ ಮಾಡೋದಕ್ಕಾಗಿಲ್ಲ? ಬಿಕಾಸ್ ಅವ್ರ ಟೆಕ್ ಇದೆ ಆ್ಯಂಡ್ ದೇ ಆರ್ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಎಕ್ವಿಪ್ಮೆಂಟ್ ಫಾರ್ ಆ್ಯಪಲ್. ಈಗ ಸ್ಕ್ರೀನ್ಸ್ ಎಲ್ಲ ಸ್ಯಾಮ್ಸಂಗೇ ಹೌದು ಮಾಡೋದು, ಬಟ್ ಯಾಕೆ ಅವ್ರನ್ನ ಹೌದು ಆ ಒಂದು ಟೆಕ್ಕಲ್ಲಿ ಮ್ಯಾಚ್ ಮಾಡೋಕ್ಕಾಗ್ತಾಯಿಲ್ಲ? ಯಾಕೆ ಅದೇ ಅನ್ಸುತ್ತೆ? ಒಂದು ಐಡಿಯಾ ಅನ್ನೋದು, ಒಂದು ವಿಷನ್ ಅನ್ನೋದು ಯಾರ ಅಪ್ಪರ್ ಸೊತ್ತು ಅಲ್ಲ. ಎಷ್ಟು ದುಡ್ಡಿಡ್ರು ಐಡಿಯಾ ಕ್ಯಾನ್ ಆಲ್ವೇಸ್ ಸ್ಟೀಲ್ ದ ಶೋ ಅನ್ನೋ ಥರ ಆಯಿತು. ರೈಟ್ ರೈಟ್. ಸಿ ದಟ್ಸ್ ದ ಓನ್ಲಿ ಕ್ರೆಡಿಟ್ ಟು ಗಿವ್. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಐ ವಿಲ್ ಟೆಲ್ ಯು ಅಬೌಟ್ ವಾಟ್ ಹ್ಯಾಪನ್ ಟು ಶಾಮಿ. ಶಾಮಿ ವಾಸ್ ಅ ಬ್ರ್ಯಾಂಡ್ ಫ್ರಮ್ ಚೈನಾ. ಇನ್ ಚೈನಾ ಅವರು ಒಂದು ಅಪ್ರೈಸಿಂಗ್ ಸ್ಟಾರ್ಟಪ್ ಅಂಡರ್ ಡಾಗ್ ಬ್ರ್ಯಾಂಡ್ ಥರ ಬಂದರು. ಇವಾಗ ನಾವು ಕೂಡ ವಿ ಸಪೋರ್ಟ್ ಲಾಟ್ ಆಫ್ ಸ್ಟಾರ್ಟಪ್ಸ್ ಆ್ಯಂಡ್ ನ್ಯೂ ಆ್ಯಂಡ್ ಯಂಗ್ ಬ್ರೇವ್ ಬ್ರ್ಯಾಂಡ್ಸ್ ಯಾವುದಾದ್ರು ಇದ್ದರೆ, ಹೋಮ್ ಗ್ರೋನ್ ಬ್ರ್ಯಾಂಡ್ಸು. ಇವಾಗ ಒಂಚೂರು ಅದ್ರ ಬಗ್ಗೆ ಒಂದು ತಿಳುವಳಿಕೆ ಬಂದು ನಮ್ಮ ಯಂಗ್ಸ್ಟರ್ಸ್ಗೆಲ್ಲ ಇದನ್ನ ಹೋಗೋಣ ಗುರು, ಸಬ್ಕೋ ಕಾಫಿಯಾ, ಓಕೆ ಲೆಟ್ಸ್ ಇದು ನಿಖಿಲ್ ಕಾಮತ್ ಅವರು ಯಾವ ಲೆವೆಲ್ಗೆ ಅದನ್ನ ಆ ಬ್ರ್ಯಾಂಡಿಂಗ್ನ ತೊಗೊಂಬಂದಿದ್ದಾರೆ ಅಂತ ನಮ್ಗೆ ಗೊತ್ತು. ಸೊ ಈ ಥರ ಹುಟ್ಟು ಬೆಳೆದಿರೋ ಒಂದು ಬ್ರ್ಯಾಂಡು ಶಾಮಿ ಇನ್ ಚೈನಾ. ಓಕೆ. ಅವರು ದೇ ಮೇಡ್ ಅ ಗ್ರೇಟ್ ಸ್ಟೋರಿ ದಟ್ ನಿಮ್ಮ ಫೋನು ನೀವು ಆರ್ಡರ್ ಮಾಡಿದ್ಮೇಲೆ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ. ಸೊ ನಿಮ್ಮ ಕಸ್ಟಮೈಸ್ಡ್ ಸ್ಪೆಕ್ಕಲ್ಲಿ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ, ಆನ್ಲೈನ್ ಓನ್ಲಿ ಮಾಡ್ತೀನಿ. ಅಟ್ ಇಟ್ ಕಪಲ್ಡ್ ವಿತ್ ದ ರೈಸ್ ಆಫ್ ಆನ್ಲೈನ್ ಆಲ್ಸೋ ಇನ್ ಚೈನಾ ಎಟ್ ದಟ್ ಟೈಮ್. ಸೊ ಈ ಥರ ಒಂದು ಸಕ್ಕದಾಗಿರೋ ಒಂದು ಸ್ಟೋರಿ, ದಟ್ ಅ ವೆರಿ ಯಂಗ್ ಸ್ಟಾರ್ಟಪ್ ಕೈಂಡ್ ಆಫ್ ಅ ಸ್ಟೋರಿ ಮೇಡ್ ಶಾಮಿ ಸಕ್ಸಸ್ಫುಲ್ ಇನ್ ಚೈನಾ. ದೇರ್ ಬೈ ದೇ ವರ್ ಆಲ್ಸೋ ಏಬಲ್ ಟು ಗಿವ್ ಇಟ್ ಅಟ್ ಲೆಸ್ಸರ್ ಪ್ರೈಸ್ ಅಂತ ಕೂಡ ಇತ್ತು ಅಲ್ಲಿ. ಇಲ್ಲಿ ನಮ್ಮ ಇಂಡಿಯಾಗೆ ಬಂದಾಗ ದೇ ಹ್ಯಾಡ್ ಟು ಯೂಸ್ ಇಂಡಿಯನ್ ಫೇಸಸ್. ಆ ಟೈಮಲ್ಲಿ ಇನ್ನೂ ಚೈನೀಸ್ ಬ್ರ್ಯಾಂಡ್ಸ್ ಅಷ್ಟೊಂದು ಬಂದಿರಲಿಲ್ಲ. ಸೊ ಅವ್ರಿಗೆ ಇನ್ನೂ ಮಾರ್ಕೆಟ್ ಅರ್ಥ ಮಾಡ್ಕೋತಿದ್ರು. ಇವಾಗ ಒಂದು 10 ಬ್ರ್ಯಾಂಡ್ ಇದೆ ಚೈನೀಸ್ ಬ್ರ್ಯಾಂಡಲ್ಲಿ. ಸೊ ದೇ ನೋ ಇಂಡಿಯನ್ ಮಾರ್ಕೆಟ್ ಸಮ್ಟೈಮ್ ಬೆಟರ್ ದೆನ್ ಅಸ್. ಸೊ ಆ ಟೈಮಲ್ಲಿ ದೇ ಹ್ಯಾಡ್ ಟು ಯೂಸ್ ಅನ್ ಇಂಡಿಯನ್ ಜೀನಿಯಸ್. ದೇ ನೀಡೆಡ್ ಒನ್ ಜೀನಿಯಸ್ ಹಿಯರ್ ಆಸ್ ಅ CEO ಆರ್ ದ ಹೂ ಕ್ಯಾನ್ ಓನ್ ದಿಸ್ ಬ್ರ್ಯಾಂಡ್ ಇನ್ ಇಂಡಿಯಾ ಅಂತ. They found Mr. Manu Chandra, the person who was very famous. He's a Marwadi. I am He's Bangalore a ಅಲ್ಲ? genius. Yeah. I am Bangalore. Yes. He's a genius. ಅವರು ಥರ ಒಬ್ರು ಇವಾಗ ಇಂಡಸ್ಟ್ರಿಯಲ್ಲಿ ಇಲ್ಲ ಆ್ಯಕ್ಚುಲಿ, ಅಷ್ಟು ಸ್ಮಾರ್ಟ್ ಆಗಿರೋರು. ಬಟ್ ಒಂದೇ ಒಂದು ಮಿಸ್ಟೇಕ್ ಏನು ಮಾಡೋದಂದರೆ, somehow maybe it was not his intention also. Somehow the brand came across as a Sabse Sasta Sabse Tika. That entire beautiful story, what made that brand in China, in India it became concised at Sabse Sasta Sabse Tika. ಮಾಸಿ ಬ್ರ್ಯಾಂಡ್ ಆಗಾಯಿತು. ಸೊ ಆ ಟೈಮಲ್ಲಿ ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ನಮ್ಮ ಥರ ಒಂದು ಕಾನ್ವರ್ಸೇಷನ್ ಅಂತ, ನೀವು ಸ್ಯಾಮ್ಸಂಗು ಐಫೋನು ಐ ವಾಸ್ ಡಿಸೈಡಿಂಗ್ ಬಿಟ್ವೀನ್ ದಟ್ ಅಂತ ಈ ಥರ ಏನೋ ಒಂದು ಕಾನ್ವರ್ಸೇಷನ್ ಫ್ರೆಂಡ್ಸ್ ಮಧ್ಯದಲ್ಲಿ ಬಂತು ಅಂತ ಇಟ್ಕೊಳ್ಳಿ. ಲೆಟ್ಸ್ ಸೇ ಐ ಆಮ್ ದ ಗೈ ಹೂ ನೋಸ್ ಅಬೌಟ್ ದಿಸ್ ನ್ಯೂ ಶಾಮಿ ಬ್ರ್ಯಾಂಡ್, ಓನ್ಲಿ ಆನ್ಲೈನ್ ಎಕ್ಸ್ಕ್ಲೂಸಿವ್ ಬ್ರ್ಯಾಂಡಾಗಿ ಬಂತು ಅಂತ ನಾನು ಹೇಳ್ತೀನಿ, ಹೇ ಏನು ಗುರು ಯಾಕೆ ಇದು ಆ ಶಾಮಿ ಗೊತ್ತಾ ನಿನಗೆ, ಶಾಮಿ ಯಾಕೆ ತಗೋತಾ ಇಲ್ಲ ಈ ಥರ, ಬಿಕಾಸ್ ದಟ್ ಇಸ್ ಅ ನ್ಯೂ ಥಿಂಗ್, ಐ ವಾಂಟ್ ಟು ಸೌಂಡ್ ಕೂಲ್ ಇನ್ ಅ ಕಾನ್ವರ್ಸೇಷನ್ ಈ ಥರ, ಆ್ಯಂಡ್ ಇಟ್ಸ್ ಅವೈಲಬಲ್ ಅಟ್ ಲೆಸ್ಸರ್ ಪ್ರೈಸ್ ಕಣೋ, ಯಾಕೋ ಇದು ಅಂತ ಇಟ್ ಬಿಕಮ್ಸ್. They forgot about what happens to the second conversation. After a couple of years, now everyone will know Xiaomi. Then which is the story that kicks in? The aspiration story kicks in second. At that point in the three people, you're taking the lower costing brand, is it? So in this kind of thing I have observed in many cases, that the aspiration story is the one that finally stays. Correct. Reason ಏನಕ್ಕೆ ಅಂತಂದ್ರೆ, at some point every of these product become a very, what do you say, commodified, no more a luxury, a necessity. So in that you want to be different ಅನ್ನೋ ಸ್ಟೋರಿ kicks in. ಕರೆಕ್ಟ್. ನಮ್ಮಮ್ಮ ಚಿಕ್ಕವನಿದ್ದಾಗ ನೀರು ಒಂದು ಬಾಟಲ್ ತೊಗೊಳ್ಳೋಣ ಅಂದರೆ ಸುಮ್ಮನಿರೋ 10 ನಿಮಿಷದಲ್ಲಿ ಮನೆ ಬರುತ್ತೆ, ಬಾಟಲ್ಗೆ ನೀರಿಗೆ ಬಾಟಲ್ಗೆ ದುಡ್ಡು ಕೊಡ್ತಾನಂತೆ ಅಂತ ಈ ಥರ ಮಾತಾಡು. ಇವಾಗ ಅಮ್ಮನೇ ಕೇಸ್ ಬಾಟಲ್ ಕೊಂಡು ಕೊಡ್ತಾರೆ. ಎಲ್ಲ ಟ್ರಿಪ್ ಆಚೆ ಹೋಗ್ತಿದ್ರೆ ಈ ಥರ ಬಾಟಲ್ಸ್ ಒಂದು ಕೇಸ್ ಕೊಂಡ್ಕೋತಾರೆ. ಕರೆಕ್ಟ್. ಇವಾಗ ನಾನು ಓನ್ ಬಾಟಲ್ ಇಟ್ಕೊಂಡು ಮನೆಯಿಂದಾನೇ ಫಿಲ್ ಮಾಡ್ಕೊಂಡು ನಾನು ಪ್ಲಾಸ್ಟಿಕ್ ಯೂಸ್ ಥ್ಯಾಂಕ್ಸ್ ಟು ದ ಗ್ರೋತ್ ಆಫ್ ಸಂಗೀತ ಮೊಬೈಲ್ಸ್ ಒಂದು ಕ್ರೇಟ್ ಬಾಟಲ್ಸ್ ತಗೋತರ ಆಗಿದೆ. ಬಟ್ ಐಲ್ ಕಮ್ ಟು ದಿಸ್ ಕ್ವಶನ್ ಚಂದು, ಬಿಕಾಸ್ ನಾವು ಅಭಿಷೇಕ್ ಒಂದು ಕಾಮನ್ ಪಾಯಿಂಟ್ ಅಂದರೆ ಆಬ್ವಿಯಸ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ ಬಿಟ್ರೆ
ನಮ್ಮ ಮೊದಲನೇ ಫೋನು ಮೈಕ್ರೋಮ್ಯಾಕ್ಸ್ ಆಗಿತ್ತು. ಆ, ಆ್ಯಂಡ್ ನನಗೆ ಒಂಥರ ತುಂಬ ಕನೆಕ್ಟೆಡ್ ಅಲ್ವಾ, ನಿಮ್ಮ ಫಸ್ಟ್ ಫೋನ್ ಅಲ್ವಾ? ಆಯಿತು, ಇತ್ತು ನಿಮ್ಮ ಹತ್ರ ಮೈಕ್ರೋಮ್ಯಾಕ್ಸ್. ಇದೆ. ಮೈಕ್ರೋಮ್ಯಾಕ್ಸ್ ಇತ್ತು ಬಿಕಾಸ್ ತುಂಬ ರೇರು ಮೈಕ್ರೋಮ್ಯಾಕ್ಸ್ ಇಟ್ಕೊಂಡವ್ರು ಸಿಗೋದು. ಹೌದು. ಕ್ಯಾನ್ವಾಸ್ 4 ಅಂತ ಬಂದಿತ್ತು ಅವಾಗ. Super. ನನ್ನ ಫಸ್ಟ್ ಫೋನ್ ಅದು ಸ್ಯಾಮ್ಸಂಗ್ ಮತ್ತು ಮೈಕ್ರೋಮ್ಯಾಕ್ಸ್ ಮಧ್ಯೆ ಚಾಯ್ಸ್ ಇದ್ದಾಗ 13 ಮೆಗಾ ಪಿಕ್ಸೆಲ್ ಬ್ಯಾಕ್ ಕ್ಯಾಮ್ರಾ ಇತ್ತು. ಅವಾಗಿನ ಸೆಲ್ಫಿ ಬಂದಿರಲಿಲ್ಲ ಟ್ರೆಂಡು. ಅದನ್ನ ತೊಗೊಂಡು ನಾನು ಹೆಂಗೆ ಫ್ಲೆಕ್ಸ್ ಮಾಡಿದ್ದೀನಿ ಕ್ಯಾನ್ವಾಸ್ 4 ಅಂತ, ದೊಡ್ಡ ಸ್ಕ್ರೀನು ಎಲ್ಲ ಅದು. ಆ್ಯಂಡ್ ನಾವೇನು ಅಂದ್ಕೊಂಡ್ವಿ ಮೈಕ್ರೋಮ್ಯಾಕ್ಸ್ ಎಲ್ಲೋ ಹೋಗ್ಬಿಡುತ್ತೆ ಅಂತ. ಏನಾಯ್ತು ಅದಕ್ಕೆ? ವಾಟ್ ಹ್ಯಾಪನ್ ಮೈಕ್ರೋ? ಹಾಂ, ಮೈಕ್ರೋಮ್ಯಾಕ್ಸ್ ವಾಸ್ ಇಂಡಿಯಾಸ್ ಬೆಸ್ಟ್ ಬೇಬಿ ಒಂಥರ ಹೇಳ್ಬೇಕಂದ್ರೆ. ಹೌದು. ಇಂಡಿಯನ್ ಪ್ರಾಡಕ್ಟಲ್ಲಿ ಇಟ್ಸ್ ನಮ್ಗೆ ಒಂದು ಹೆಮ್ಮೆ ಆಗೋಂಥ ಒಂದು ಇದು. ಆ್ಯಂಡ್ ಇನ್ಸಿಡೆಂಟ್ಲಿ ಸಂಗೀತ ವಾಸ್ ದ ಸೂಪರ್ ಡಿಸ್ಟ್ರಿಬ್ಯೂಟರ್ ಫಾರ್ ಮೈಕ್ರೋಮ್ಯಾಕ್ಸ್. ಅಪಾರ್ಟ್ ಫ್ರಮ್ ರನ್ನಿಂಗ್ ದ ರಿಟೇಲ್ ಚೈನ್ ವಾಟ್ ವಿ ರನ್, ಮೈಕ್ರೋಮ್ಯಾಕ್ಸ್ಗೆ ನಾವು ಆಂಧ್ರ, ತೆಲಂಗಾಣ, ತಮಿಳ್ನಾಡು, ಕೇರಳ ವಿ ವರ್ ದ ಡಿಸ್ಟ್ರಿಬ್ಯೂಟರ್ಸ್. ಸೂಪರ್. ಆ್ಯಂಡ್ ಎಂಟೈರ್ ಇಂಡಿಯಾ ಯಾವ ಒಂದು ಸ್ಟೇಟ್ನು ಒಂದು ಡಿಸ್ಟ್ರಿಬ್ಯೂಟರ್ ಕೊಟ್ಟಿಲ್ಲ. ವಿ ವರ್ ದ ಓನ್ಲಿ ಡಿಸ್ಟ್ರಿಬ್ಯೂಟರ್ಸ್ ಹೂ ಹ್ಯಾಡ್ 4 states. ಫಸ್ಟ್ ಇಟ್ಸ್ ಓಕೆ. ಲೈಕ್ ಫಾರ್ ಎಕ್ಸಾಂಪಲ್ ರಾಜಸ್ಥಾನ್ ವುಡ್ ಹ್ಯಾವ್ 4 distributors. ಗೊತ್ತಾಯ್ತು. ಒಂದೇ ಸ್ಟೇಟ್ 4 distributors. ಇಲ್ಲಿ ವಿ ವರ್ ರಿವರ್ಸ್ because we were doing so well for them. So nobody gained as much in the Micromax success story as Sangeeta. Nobody felt as bad when they closed down as us. So ಏನಾಯಿತು, it is just that Vivo ಅವ್ರಿಗೆ, Oppo ಅವ್ರಿಗೆ, who were the original manufacturers for Micromax, Carbon ಅವ್ರಿಗೆಲ್ಲ Micromax Canvas 4ನ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿದ್ದೇ ಇಲ್ಲ. ಓ, ಓಪೋ, ವಿವೋ ODMs ಆಗಿದ್ರಾ ಇದಕ್ಕೆ? ಓಕೆ, ಎಕ್ಸಾಕ್ಟ್ಲಿ. ಸೊ ಅವ್ರಿಗೆ ಗೊತ್ತಾಯಿತು, ಓ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ, ಅವ್ರು ಇಷ್ಟು ದೊಡ್ಡ ಬ್ರ್ಯಾಂಡ್ ಬಿಲ್ಡ್ ಮಾಡಿದ್ದಾರೆ, ಇಂಡಿಯಾದಲ್ಲಿ ಇಷ್ಟೊಂದು ಆಪರ್ಚುನಿಟಿ ಇದೆ ಅಂತ ಅವ್ರಿಗೆ ಕಾಣಿಸ್ತು. ಆ್ಯಂಡ್ ದಟ್ ವಾಸ್ ದ ಸೇಮ್ ಟೈಮ್ ವೆನ್ phone was no longer with basic features, it had to start getting really advanced. So that then consolidation ಆಯಿತು. ದೆನ್ ಆ ಟೈಮಲ್ಲಿ ಎಷ್ಟು ಬ್ರ್ಯಾಂಡ್ಸ್ ಇತ್ತು, ಲಾವಾ ಮೊಬೈಲ್ಸ್, ಚಂದು ಮೊಬೈಲ್ಸ್, ಅಭಿಷೇಕ್ ಮೊಬೈಲ್ಸ್, ಲಿಟ್ರಲಿ ಯು ವುಡ್ ಹ್ಯಾವ್ ಫೌಂಡ್ ಎವ್ರಿಥಿಂಗ್. ಕರೆಕ್ಟ್. ಬಟ್ ಇಟ್ ವಾಸ್ ಅ ಸ್ಟೋರಿ ದಟ್ ವಾಸ್ ಆಲ್ವೇಸ್ ಸಪೋಸ್ ಟು ಕನ್ಸಾಲಿಡೇಟ್ ಅಂಡ್ ಸೊ ಇನ್ನೊಂದೇನು ಅಂದ್ರೆ, ನನ್ನ ಫಸ್ಟ್ ಫೋನ್ ಅಂತ ಹೇಳಿದ್ರು ಐ ಥಿಂಕ್ ಇಟ್ಸ್ ಗ್ಯಾಲಕ್ಸಿ, ಬಟ್ ನಾನು ನೋಟ್ 2ಗೆ ಅಪ್ಡೇಟ್ ಮಾಡಿದೆ. ನೋಟ್ 2 ವಾಸ್ ಒನ್ ರಿಚ್ ಕಿಡ್. ನೋಟ್ 2 ವಾಸ್ ಅ ಫ್ಲೆಕ್ಸ್ ಬ್ರೋ. ಅವಾಗ ಅದು ತಗೊಂಡಿದ್ ಕತೆ ಬೇರೆ ಫುಲ್ಲು, ಅದೇ ಅಲ್ಲಿ ಇಲ್ಲಿ ಕೂಡಿಸಿ ಅಲ್ಲ. ಬಟ್ ನೋಟ್ 2 ವಾಸ್ ಮೈ ಒನ್ ಆಫ್ ಫೇವ್ರೆಟ್ ಫೋನ್, ಇಲ್ಲೋ ಇವತ್ತವರೆಗೂ ಇಟ್ಕೊಂಡಿದ್ದಲ್ಲಿ. ಸೊ ಅಲ್ಲಿಂದ ನನಗೆ ನೆಕ್ಸ್ಟ್ ಏನ್ ಮಾಡಿದೆ ಅಂದ್ರೆ OnePlus. ಇವನ್ ನನ್ನ ಹತ್ರ ನೋಟ್ 2 ಇತ್ತು, ಆ ರೇಂಜಲ್ಲೇ ಇತ್ತು ಅಂದ್ರೆ OnePlus 1 ಅಂತ ಒಂದು ಫೋನ್ ಬರುತ್ತೆ, ಅಮೇಝಿಂಗ್, ಬರೀ ಇನ್ವೈಟ್ ಓನ್ಲಿ. ಇಟ್ ಕಾಟ್ ಮೈ ಐ. ಏನಂದ್ರೆ ಗುರು ಇದ್ಯಾವ್ದು ಇದು ನಾನು ತಗೋಬೇಕಲ್ಲ. ಅಂಡ್ ರಿವ್ಯೂಸ್ ವರ್ ಅಮೇಝಿಂಗ್. ಸಖತ್ತಾಗಿದೆ OnePlus 1 ಫೋನ್, ಲೈಟ್ ಆಗಿದೆ, ಬೆಸಲ್ಸ್ ಅದೊಂಥರ ನೋಡೋಕ್ಕೆ ಶೇಪ್ ಎಲ್ಲ ಚೆನ್ನಾಗಿದೆ ಅಂತ. ದೆನ್ ಹೆಂಗೋ ಹಂಗೋ ಹುಡುಕಿ ಯಾರೋ ನೋಡ್ಕೊಂಡು ಫೋನು ತಗೊಂಡೆ. ಅಮೇಝಿಂಗ್ ಕ್ವಾಲಿಟಿ ಫೋನ್, ನೋ ಕಂಪ್ಲೇಂಟ್ಸ್, ಸೂಪರ್ಬ್ ಫೋನ್ OnePlus 1. ಟಿಲ್ ಐ ಕಂಟಿನ್ಯೂಡ್. OnePlus 1 ಆಯ್ತು, ಆಮೇಲೆ OnePlus 2 ಬಂತು. ಐ ಥಿಂಕ್ 6 ವರೆಗೂ ತಗೊಂಡೆ ನಾನು. 60 ವರೆಗೂ ಏನೋ ತಗೊಂಡೆ. 5T ವಾಸ್ ವೆರಿ ಗುಡ್. 5T ವಾಸ್ ಅಮೇಝಿಂಗ್. ಓಕೆನಾ. ಆಫ್ಟರ್ ದಟ್ ಒಂದು ಪ್ರಾಬ್ಲಮ್ ಬಂತು, ಗ್ರೀನ್ ಸ್ಕ್ರೀನ್ ಅಂತ ಬಂತು. ಕಂಪ್ನಿ ಸೆಲ್ ಮಾಡಿದ್ರು. ಗ್ರೀನ್ ಕೇಮ್ ಫ್ರಮ್ 9, ಬಟ್ ಮೇ ಬಿ ನಿಮ್ಗೆ ಬಂದಿತ್ತೇನೋ. ಅಲ್ಲಿ ಇಲ್ಲಿ ಬರ್ತಿತ್ತು ಮುಂಚೆ ಕೂಡ ಫಾರ್ ಅದರ್ ಬ್ರ್ಯಾಂಡ್ಸ್ ಆಲ್ಸೋ. ಬಟ್ OnePlus ಬಂದಿರೋಷ್ಟು ಕ್ಯಾಟಾಸ್ಟ್ರೋಫಿ ತರ ಯಾರಿಗೂ ಬಂದಿಲ್ಲ. ಎಸ್. ಸೊ ಅದ ಇವತ್ತಿನ ಒಂದು ಮಾರ್ಕೆಟ್ ಅಲ್ಲಿ OnePlus 1 ಹೇಗೆ ಲಾಂಚ್ ಮಾಡೋದು, ಆ ಸ್ಟ್ರಾಟಜಿ ಇಟ್ಕೊಂಡು ಒಂದು ಫೋನ್ ಬರ್ಬೋದಾ ಅಂದ್ರೆ, ಬಂದ್ರೆ ವರ್ಕ್ ಆಗತ್ತಾ? ಹೌದು, ಬಿಕಾಸ್ ಶಾಮಿನೂ ಹಂಗೆ ಆಯ್ತು, ನೀವೇ ಹೇಳಿದ್ರಿ ಚೈನಾ. ಹೌದು, ಕರೆಕ್ಟ್, ಎಕ್ಸಾಕ್ಟ್ಲಿ. ಬಿಕಾಸ್ OnePlus ವಾಸ್ ಸ್ಟೋರಿ, ಅವ್ರು ಆಪಲ್ ಅಲ್ಲಿ ಕೆಲಸ ಮಾಡ್ತಿದ್ರು, ಅಂಡ್ ದೆನ್ ದೇ ಮೂವ್ಡ್ ಔಟ್ ಅಂಡ್ ಇದು ಮಾಡಿದ್ದು ತಾನೆ. ಹೌದು, ಚೀಫ್ ಡಿಸೈನರ್ ಅಂಡ್ ನೌ ಹಿ ಇಸ್ ವಿತ್ ನಥಿಂಗ್. ಅದಕ್ಕೂ ಬೈಸ್ಕೊತಾರೆ ಇವಾಗ, ಕ್ಯಾಮ್ರಾ ಎಲ್ಲ ಅಲ್ಲಿ ಇಲ್ಲಿ ಮಾಡ್ಬಿಟ್ಟು ಎಸ್ಥೆಟಿಕ್ ಆಗಿಲ್ಲ ಅಂತ. ಸಿ, ಡಿಸೈನರ್ ಮೈಂಡ್ ಸೆಟ್ ಅಲ್ಲಿ ಯೋಚನೆ ಮಾಡಕ್ ಆಗಲ್ಲ ನಾರ್ಮಲ್ ಪೀಪಲ್ಗೆ. ಯು ಆರ್ ಆಲ್ಸೋ ಕ್ರಿಯೇಟಿವ್ ಪೀಪಲ್, ಸೊ ಯು ಆರ್ ಥಿಂಕಿಂಗ್ ಇಟ್ ಸೆಲ್ಫ್, ನೀವು ವೈರ್ಡ್, ಯು ಆರ್ ಆಲ್ ವೈರ್ಡ್ ಡಿಫ್ರೆಂಟ್ಲಿ ಅಂತ ಹೇಳ್ತಾರಲ್ಲ. ಸೊ ದ್ಯಾಟ್ ವಾಸ್ ಒನ್ ಗೈ ಹೂ ವಾಸ್ really like Steve Jobs or a mini Steve Jobs. They were all at least grew up looking at Steve Jobs and trying to think like him, and some of them succeeded. HTC was one of the previous OnePlus. Oh my god, amazing, next level. Design ali Taiwanese design, that was one of the very few phones. I don't know any other phone manufacturer who, I don't know where they manufacture, multiple places they manufacture, but designing was in Taiwan. ಬಟ್ ಅಮೇಜಿಂಗ್ ಸಕ್ಕತ್ತಾಗಿತ್ತು ಅವಾಗಲೇ. ನನ್ನ ಫ್ರೆಂಡ್ ಹತ್ರ HTC 1 ಇತ್ತು, ಅದನ್ನ ಐಫೋನ್ ಕಿಂತ ಜಾಸ್ತಿ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ವಿ. 42,000 ಇತ್ತು ಫೋನ್. ಫೋನ್ ವಾಸ್ ಗುಡ್.
So ಸೊ ವಾಟ್ ಹ್ಯಾಪನ್ ಟು ಒನ್ ಪ್ಲಸ್ ಅಂತ ಕೇಳ್ತಾ ಇದ್ದೀರಾ ಇಲ್ಲ ಒನ್ ಪ್ಲಸ್ ತರ ಒಂದು ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು ಏನಕ್ಕೆ ಬಂದಿಲ್ಲ ಅಂತ ಒಂದು ಕೇಳ್ತಾ? ಬಿಕಾಸ್ ಇವನ್ ದೋ ಅವ್ರದೇ ಸೆಕೆಂಡ್ ಬ್ರ್ಯಾಂಡ್ ಮಾಡಿದ್ರು ಇಟ್ ಡಿಂಟ್ ಕ್ಲಿಕ್ ಅಂದ್ರೆ ಯಾವುದು ನಥಿಂಗ್ ನಥಿಂಗ್ ಇಸ್ ನಾಟ್ ದೇರ್ಸ್ ಐ ಮೀನ್ ಹಿ ಕೇಮ್ ಔಟ್ ಅಂಡ್ ಹಿ separate ಡಿಡ್ ಆಗಿ. ತರ ಕರೆಕ್ಟ್ ಬಟ್ ಅಷ್ಟೊಂದು ಹೌದು, ಇದಿಲ್ಲ ಹವಾ ಹೌದು. ಇಲ್ಲ ಬಿಕಾಸ್ ಒನ್ ಪ್ಲಸ್ ಬೂಮ್ ಅಂದ್ರೆ ಆಂಡ್ರಾಯ್ಡ್ ಎಲ್ಲಿ ಸ್ಯಾಮ್ಸಂಗ್ ಕಮ್ಮಿ ಆಗ್ಬಿಡುತ್ತೋ ಅನ್ನೋ ರೇಂಜ್ ಹೋಗಿತ್ತು ಹೌದು, ಎಲ್ಲರ ಹೌದು. ಎಲ್ಲರ ಕೈಲೂ ಒನ್ ಪ್ಲಸ್ ಅದು Correct, ಇದು correct. ಇತ್ತು ಬಟ್ ಸಿ ಒನ್ ಪ್ಲಸ್ ಬಂದು ದೇ ಆರ್ ಫ್ರಮ್ ದ ಹೌಸ್ ಆಫ್ BBK ಗ್ರೂಪ್ ವಿಚ್ ಆಲ್ಸೋ ಓನ್ಸ್ ವಿವೋ Oppo, Vivo, Oh. OnePlus, Realme, iQOO. ಬೇಸಿಕಲಿ 80% ಆಫ್ ವರ್ಡ್ಸ್ ಸ್ಮಾರ್ಟ್ Mobile ಫೋನ್ market. ಓಕೆ So ಅವ್ರ ತಥಾಸ್ತು ಇದೆ ಓಕೆ ಒನ್ ಪ್ಲಸ್ ಫಾರ್ ದ ಗೈ I forgot his name suddenly. ಚಾನ್ ಅಂತ Okay. ಇದೆ Suddenly I'm not able to recollect his name. But ಅವರು even though he was the genius, he was the brain behind it. Hmm. BBK group ಅವ್ರ ತಥಾಸ್ತು ಇತ್ತು back end. So the main technology and the economies of scale Hmm. comes from that. ಓಕೆ So why do you think world's largest corporation Google also is not able to make the best phone until recently? Correct. Is because in this particular sector, ಅವ್ರಿಗೆ economies of scale ಇಲ್ಲ. They have to go and buy part from Sony. They have to go buy a part from somebody else. How many devices are they selling? How many devices is iPhone selling? How many devices is Samsung selling? Etc. So they will never be able to get that price benefit. So what do they do? At some point, if you have to be price competitive, in our industries, ಇವಾಗ ಲಿಕ್ಕರ್ಗೆ MRP ಅಲ್ಲಿ ಸೇಲ್ ಮಾಡ್ತೀನಿ ಅನ್ನೋದು ಒಂದು ದೊಡ್ಡ ವಿಷಯ ತರ MRP ಔಟ್ಲೆಟ್ ಅಂತ ದೊಡ್ಡದಾಗಿ ಮಾರ್ಕೆಟಿಂಗ್ ಮಾಡ್ಕೋತಾರೆ. ಕರೆಕ್ಟ್ ಹೌದು. ನಾವು ಯಾವುದೇ ಅಂಗಡಿಗೆ ಹೋದ್ರೆ ಅದ್ರ ಹಿಂದೆ ನೋಡ್ಬಿಟ್ಟು MRP ಕರೆಕ್ಟ್ ಆಗಿದೆಯಾ ಅದಕ್ಕಿಂತ ಜಾಸ್ತಿ ಹೇಳ್ತಾ ಇಲ್ವಲ್ಲ, ಇಷ್ಟೇ ನಮ್ಗೆ ಬೇಕಾಗಿರೋದು. ಕರೆಕ್ಟ್ ಮೊಬೈಲ್ ಇಸ್ ಒನ್ ಆಫ್ ದ ಓನ್ಲಿ ಇಂಡಸ್ಟ್ರೀಸ್ ವೇರ್ MRPಗೆ Value ನೇ ಇಲ್ಲ. ಡಿಗ್ನಿಟಿನೇ ಇಲ್ಲ, Correct, ರೆಸ್ಪೆಕ್ಟೇ ಇಲ್ಲ MRP ಅನ್ನೋ ಪದಕ್ಕೆ. 100% of them get sold on discount. ಎಸ್ ರೈಟ್. So 100 rupees, 500 rupees also becomes a big matter. ಟ್ರೂ So ಇದರಲ್ಲಿ Google ಏನ್ ಮಾಡಿದ್ರು, they had to come down on their pricing. If they have to come down on their pricing, their BOM cost ಅಂತಾರೆ, bill of materials cost ಅಂತ ಹೇಳ್ತಾರೆ, their purchase of all, so they start buying inferior. So they're never competitive. So that is exactly what is happening with nothing now. ಓಕೆ ಓಕೆ. In terms of ideation, they have got the best ideation, ಟ್ರೂ but they're not able to bring the best specs as much as how much they used to do in OnePlus. Okay. OnePlus has become little less about design now, more about spec. Right now, OnePlus, the way it started, the marketing, the design, ಎಲ್ಲ ಸಾಕಾಗಿತ್ತು, ಹೌದು ಹೌದು ಇನ್ಕ್ಲೂಡಿಂಗ್ ದ ಸ್ಪೆಕ್. ಹೌದು ಇವತ್ತೇನು ಉಳ್ಕೊಂಡಿದೆ OnePlus ಅಲ್ಲಿ ಬರೀ ಸ್ಪೆಕ್. ಸ್ಪೆಕ್ ಅಷ್ಟೇ ಹೌದು ಸ್ಪೆಕ್ ಎಲ್ಲಿಂದ ಬರ್ತಾ ಇದೆ? ಓಕೆ ಫ್ರಮ್ ದ ಬಾಸ್ ಮೈಟ್ ದ ಬಾಸ್ ಕಂಪನಿಯಿಂದ ಬರ್ತಾ ಇದೆ. ಸೊ ಚಂದು, ಮಿಡಲ್ ಕ್ಲಾಸ್ ಅವ್ರಿಗೆ ಒಂದು ಫೋನ್ ತೊಗೊಳೋದು ಬಿಗ್ ಅಚೀವ್ಮೆಂಟ್. ಹೌದು. ಆಬ್ವಿಯಸ್ಲಿ ವಿತ್ ಟೈಮು ನೀವು ಸ್ಕೇಲ್ ಅಪ್ ಆಗ್ತೀರಾ. ಬಟ್ ಈಗ ನಾನೇ ಒಂದು ಫೋನ್ ತೊಗೊಂಡ್ರೆ 3-4 ಇಯರ್ಸ್ ಯೂಸ್ ಮಾಡ್ತೀನಿ. ಸಿನ್ಸ್ ನೀವು ಸಂಗೀತ ಮೊಬೈಲ್ಸ್ ಡೈರೆಕ್ಟರ್, ಸಂಗೀತ ಗ್ಯಾಜೆಟ್ಸ್ ಡೈರೆಕ್ಟರ್ಸ್ ಆಗಿರೋ ಕಾರಣ ನಿಮಗೆ ಎಲ್ಲ ಫೋನ್ ಬರ್ತಾ ಇರುತ್ತೆ. ಓಕೆ, ದೇರ್ ವಾಸ್ ಅ ಫೇಸ್ ವೇರ್ ನಿಮ್ಮ ಹತ್ರ ಸೋನಿ ಎರಿಕ್ಸನ್ ಇರುತ್ತೆ, ಬ್ಲ್ಯಾಕ್ಬೆರಿನೂ ಇರುತ್ತೆ, ಲಾವಾನೂ ಇರುತ್ತೆ. ನಿಮ್ಮ ಫೇವ್ರೆಟ್ ಫೋನ್ ಸ್ಟಿಲ್ ಡೇಟ್ ನೀವು ಯೂಸ್ ಮಾಡಿದ್ರಲ್ಲಿ ಟಾಪ್ 3 ಕೊಡ್ಬೇಕಂದ್ರೆ ಯಾವುದು? ಇನ್ ದ ಲಾಸ್ಟ್ 15 ಇಯರ್ಸ್ ಯಾ ಟಾಪ್ 3 ಫೋನ್ಸ್ ನೀವು ಯೂಸ್ ಮಾಡಿದ್ದು, ಮತ್ತೆ ಒನ್ ಟೈಮಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಇತ್ತು ನಿಮ್ಮ ಹತ್ರ? In my view, we love phones for hardware, we love phones for design, we love phone for ಯಾವ ಥರ ಅಂದರೆ UI, ಸಿನಿಮಾಗೆ UX. ಹೋಗ್ಬಿಟ್ಟು ಇವಾಗ ನಾನು ಯಾವ ಲೆವೆಲ್ ಬಂದ್ಬಿಟ್ಟಿದ್ದೀನಿ, ಎಲ್ಲ ಸಿನಿಮಾನು ಗುಡ್ ನನಗೆ. ಅವರು ಎಷ್ಟು ಪ್ರಯತ್ನ ಪಟ್ಟು ಒಂದು ದೇ ವಾಂಟ್ ಟು ಶೋ Correct. ಮೂವಿ ವಿಚ್ ಯಾರು ನೋಡದೇ ಇರೋ ಐಟಮ್ಸ್ ಎಲ್ಲ ತೋರಿಸ್ಬೇಕು, ಯುನೋ ಸೀನ್ಸ್. ಐ ಡೋಂಟ್ ಮೈಂಡ್ ಅಪ್ರಿಷಿಯೇಟಿಂಗ್ ಅ ಮೂವಿ ಫಾರ್ ಒನ್ ಸೀನ್. ಐ ಸೇ ಡೈರೆಕ್ಷನ್ ಇಸ್ ವೆರಿ ಗುಡ್, ಐ ಸೇ ಸಿನಿಮಾಟೋಗ್ರಫಿ ಇಸ್ ವೆರಿ ಗುಡ್. ಆ ಥರ ಎಸ್ಪೆಷಲಿ ಇನ್ ಮೈ ಇಂಡಸ್ಟ್ರಿ I appreciate one phone for every different purpose, you know. Okay. So ಆ ಥರ ನೋಡ್ಕೋದ್ರೆ there are a lot of N73, Nokia N73 I had for longest time. 3 ಸತಿ ಕಳ್ದಾಕೊಂಡು ತಿರುಗಿ ಅದೇ ಫೋನ್ ಮತ್ತೆ ತೊಗೊಂಡಿದ್ದೀನಿ. Again, there was one season when I was a big fan of OnePlus. Yes. From OnePlus 6, 7, only after that. Because we started getting it only after that. Until then, it was that invite Correct. only, Yes, that invite only. process. ಕರೆಕ್ಟ್. So we were used to shun OnePlus because it was not available at Sangeeta. ಓಕೆ ಓಕೆ ಓಕೆ, ಗೊತ್ತಾಯ್ತು. So even though the phone was actually genuinely good, ವೆರಿ ಗುಡ್ ನಾನು ಹೇಳಕ್ಕಾಗಲ್ಲ ಆ ಥರ, ನಮ್ಮಲ್ಲಿ because ಇಲ್ವಲ್ಲ ನನ್ನ ಹತ್ರ ಇಲ್ಲ. ನಾನು how can I ಅದನ್ನ ಹೊಗಳಿದ್ರೆ what will I get? ಬಂದು ಕೇಳೋರ ಇದೆಯಾ Oh, 100% ಕೇಳೋರು. ಓಕೆ But when it finally came, we were one of the first partners to get it all over the country. ಸೊ ಇದೆಲ್ಲ ಸ್ಟಾರ್ಟ್ ಆಗಿದ್ದು 51 ಇಯರ್ಸ್ ಅಗೋ. Yeah. ಸೊ ಹೇಗೆ ಸಂಗೀತ ಅಂತ ಹೆಸರು ಬಂತು? ಆ್ಯಂಡ್
ಹೆಂಗ್ ಈ ಒಂದು 50 ಇಯರ್ಸ್ ಆಫ್ ಜರ್ನಿ ಹೆಂಗ್ ಶುರು ಆಯ್ತು ಕ್ಯಾನ್ ಜಸ್ಟ್ ಸಂಗೀತದ್ದು? ಫುಲ್ ಒಂದ್ ಕಡೆಯಿಂದ ಏನೇನಾಯ್ತು ಈ 50 ಏನೇನಾಯ್ತು? years ಅಲ್ಲಿ? ಡ್ಯಾಡಿಯಿಂದ So, ಕೇಳಿದ್ದು. yeah. So, Appa ಹೇಳಿರ್ತಾರೆ obviously about it, but for the sake of this one, in a cut short way, I can tell, we started as a music store. Mhm. So, we come from the house of music, Mm. but as a retailer, not ಸಿಂಗರ್ಸ್ as ಅಲ್ಲ. a singer, not as a production house or audio company like Lahari or ತರ ಅಲ್ಲ, but we are just retailing music. ಅದಕ್ಕೆ ಸಂಗೀತ ಅಂತ ಹೆಸರು ಬಂತು. That's it. There's no Sangeeta in our home. There's no even a distant relative of ours with Name the name Sangeeta. Sangeeta. So ಅಲ್ಲಿಂದ granddad. So I call myself 2.5 generation, Okay. not third, because granddad's stint was very short. Dad took over very soon. Mhm. Granddad's there. He's very actively part even now also. Okay, I So get it. Tata principles were like super strict and strict ಅನ್ನೋಕ್ಕಿಂತ very high level of principles. Okay. And dad's goals were very high. Okay. Nice. Tata ಬಂದು ಯಾವಾಗಲೂ he was like a more simplistic person, be a minimalist. You should always, help others. ಆ ಥರ mindset, and he had a marketing mindset and a salesman mindset. Business mindset ಜಾಸ್ತಿ ಇರಲಿಲ್ಲ Tata. ಗೊತ್ತಾಯ್ತು. ಹಾ, ಹಾ. So that is why my Tata was always with one store, ಎಲ್ಲಿತ್ತು ಸ್ಟೋರ್ ಇದು? JC Road. ಜೆ.ಸಿ. ರೋಡ್. Okay. JC Road is a fully automobile ಕರೆಕ್ಟ್. place. Mm. Ali, nobody would have thought that you have a class gramophone records, vinyl records store where people would come. ಆ ಕಾಲದಲ್ಲೆಲ್ಲ ಶಂಕರ್ ನಾಗ್ ಅವರು, ದೆನ್ ಕದ್ರಿ ಗೋಪಾಲ್ನಾಥ್, ಚಿಟ್ಟಿ ಬಾಬು, ದೆನ್ ಲಾಟ್ ಆಫ್ Actors. ಎಸ್ಪೆಷಲಿ ಫ್ರಮ್ ಮ್ಯೂಸಿಕ್ ಸೈಡ್ Mhm. ದೇ ಯೂಸ್ ಟು ಕಮ್ ಅಂತೆ. Mhm. ಆ್ಯಂಡ್ ದೇರ್ ಜಾಬ್ ವಾಸ್, ಏನಪ್ಪ ಹೆಂಗಿದೆ ಸೇಲು, ನಮ್ಮ ರೆಕಾರ್ಡ್ಸ್ ಎಲ್ಲ, ನಮ್ಮ ಹೊಸ ಆಲ್ಬಮ್ ಹೆಂಗೆ ಹೋಗ್ತಾ ಇದೆ, Yeah. to just do like a market survey, they used to come. Okay. Because ಅವಾಗೆಲ್ಲ just 2-3 stores ಇತ್ತು. ರೇಡಿಯೋ ಶಾಕ್ ಇನ್ ಬ್ರಿಗೇಡ್ ರೋಡ್, Okay. HMV ಹೌಸ್, ದೆನ್ ಆರ್ಸ್. ತುಂಬ ಕಮ್ಮಿ ಇತ್ತು ಈ ಥರ ಮ್ಯೂಸಿಕ್ ಸೇಲ್ ಮಾಡೋದು ಕೂಡ. ಆ ಕಾಲದಲ್ಲಿ ಅದೇ ಮೇನ್. ದೆನ್ ಟಿವಿ ಕೇಮ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ಕೇಮ್, ಕಲರ್ ಟಿವಿ ಕೇಮ್. ಅದು ಬರೋಷ್ಟರಲ್ಲಿ ಅಪ್ಪ ಸ್ಟಾರ್ಟೆಡ್ ಗೆಟಿಂಗ್ ಇನ್ ಚಾರ್ಜ್, ಆ್ಯಂಡ್ ಹೀ ಸ್ಟಾರ್ಟೆಡ್ ಹ್ಯಾವಿಂಗ್ ಗೋಲ್ಸ್ ದಟ್ ಇನ್ನು ಇದು ಮಾಡಬೇಕು, ಇನ್ನು ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಸೊ ಅಲ್ಲಿಂದ ಮೊಬೈಲ್ ಫೋನ್ ಫಸ್ಟ್ ಕೇಮ್ ಅಲ್ಲ, ಮೀನ್ಸ್ ಪೇಜರ್ ಕೇಮ್ ಫಸ್ಟ್. ಕರೆಕ್ಟ್. Because he did some record sales with pager, Mm. my dad got an idea Mm. that next ಈ ಥರ ಏನಾದ್ರು ಪ್ರಾಡಕ್ಟ್ ಕೂಡ ಟ್ರೈ ಮಾಡೋಣ ಅಂತ. Mhm. ಪೇಜರಲ್ಲಿ ಬೇಸಿಕ್ಲಿ the entire Bangalore could not sell pager. Okay. They did not know how to sell pager, and all the stock got stuck. Mhm. ಅಪ್ಪ ಏನು ಮಾಡಿದ್ರು, ಅದ್ರ ಜೊತೆ ಏನೋ ಆಫರ್ ಮಾಡಿದ್ರು. ಟಿ ವಿಯಲ್ಲಿ ನಾವು ಚೆನ್ನಾಗಿ ಮಾಡ್ತೀವಿ, ಅದಕ್ಕೆ ಪೇಜರ್ಗೆ ಸೇರಿ ಏನೋ ಆಫರ್ ಮಾಡಿದ್ರು. Mhm. ಸೊ ಒನ್ ಶಾರ್ಟಲ್ಲಿ ಎಲ್ಲ ಲಿಕ್ವಿಡೇಟ್ ಆಯಿತು ಪೇಜರ್ಸ್ ಎಲ್ಲ. So that gave him a lot of confidence that he became a master to create such kind of campaigns and offers, etc. The combos, kind of thing. He became master. So then he himself got an idea, SIM Maranat. He went to Airtel, JTM. It was earlier called JTM. JTM ಹತ್ರ ಹೋದ್ರೆ JTM said no, ये आपका बस का नहीं है. ಇದೆಲ್ಲ ಕಾರ್ಪೊರೇಟ್ ಆಫೀಸ್ ಥರ ಹೋಗಿ ಸೇಲ್ ಮಾಡಬೇಕು, ಟೈ ಸೂಟೆಲ್ಲ ಹಾಕೊಂಡು ಹೋಗಿ ಸೇಲ್ ಮಾಡಬೇಕು. ಇಲ್ಲ ಏರ್ಟೆಲ್ ಅಂತ ನಾವೇ ಒಂದು ಶಾಪ್ ಓಪನ್ ಮಾಡ್ತೀವಿ, ಅಲ್ಲಿ ಸೇಲ್ ಮಾಡಬೇಕು. ನಿಮ್ಮ ಅಂಗಡಿಯಲ್ಲೆಲ್ಲ ಸೇಲ್ ಮಾಡೋಕ್ಕಾಗಲ್ಲ, ಇದೆಲ್ಲ ಇಟ್ಸ್ ನಾಟ್ ಮೇಡ್ ಫಾರ್ ದಿಸ್ ಅಂತ. ಪಾಪ ಅವ್ರು ಏನು ಯಾವ ಲೆಕ್ಕದಲ್ಲಿ ಹೇಳ್ತಾರೆ, ಬೇರೆ ಕಂಟ್ರಿಯಲ್ಲಿ ಹೆಂಗೆ ನಡೆದಿದ್ದು ಅದ್ರ ಲೆಕ್ಕದಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಡ್ಯಾಡ್ ಡಿಡ್ಂಟ್ ಗಿವ್ ಅಪ್. ದೆನ್ ಹಿ ವೆಂಟ್ ಟು ಸ್ಪೈಸ್ ಟೆಲಿಕಾಮ್. ಸ್ಪೈಸ್ ಟೆಲಿಕಾಮ್ somehow said okay. And this change, he was the first dealer for Spice, followed by Maxtel, followed by a couple of others, I don't remember the names. But I'll tell you how far this has indirectly impacted ನಮ್ಮ ದೇಶಕ್ಕೆ, ಎಷ್ಟು ಮಟ್ಟಿಗೆ ಇದು ಇಂಡೈರೆಕ್ಟ್ ಇಂಪ್ಯಾಕ್ಟ್ ಆಗಿದೆ ಅಂತ. ನೀವು US ಹೋದರೆ ಫೋನ್ ಎಲ್ಲಿ ಕೊಂಡ್ಕೋಬೇಕು? ವೋಡೋಫೋನ್ ಸ್ಟೋರಲ್ಲಿ ಕೊಂಡ್ಕೋಬೇಕು, AT&T ಸ್ಟೋರಲ್ಲಿ ಕೊಂಡ್ಕೋಬೇಕು, ಟಿ-ಮೊಬೈಲ್ ಸ್ಟೋರಲ್ಲಿ ಕೊಂಡ್ಕೋಬೇಕು. ಇಂಡಿಯಾದಲ್ಲಿ ಎಲ್ಲ ಟ್ಯಾಕ್ಸಸ್ ಪೆಟ್ರೋಲ್ ಹೈಯೆಸ್ಟ್ ಕಾಸ್ಟ್ ಇದೆ ಪ್ರಪಂಚದಲ್ಲೇ. ಹೈಯೆಸ್ಟ್ ಪೆಟ್ರೋಲ್ ಕಾಸ್ಟ್ ಇರೋದು, ಕಾರ್ ಕಸ್ಟಮ್ಸ್ ಡ್ಯೂಟಿ ಇರೋದು, ಎಲ್ಲ ಜಾಸ್ತಿ ಇರೋದು ನಮ್ಮ ದೇಶದಲ್ಲೇ. ಓನ್ಲಿ ಇಂಟರ್ನೆಟ್ ಡೇಟಾ ವಿ ಆರ್ ಒನ್ ಆಫ್ ದ ಲೋಯೆಸ್ಟ್ nations in the world. ಕರೆಕ್ಟ್. Why? Reason, if you just try and look, may be many reasons, but one of the reasons is also that ಈ ಆಪರೇಟರ್ಸ್, ನಮ್ಮ ದೇಶದಲ್ಲಿರೋ ಆಪರೇಟರ್ಸ್ಗೆ ಮೊಬೈಲ್ ಫೋನ್ ಇನ್ಕಮ್ ಒಂದು ಸೋರ್ಸ್ ಇಲ್ಲ, ಅವ್ರಿಗೆ ಸೇಲ್ ಮಾಡೋ ಸೋರ್ಸ್ ಇಲ್ಲ. ವಿ ಟುಕ್ ಇಟ್ ಅವೇ ಫ್ರಮ್ ದೆಮ್. ಕರೆಕ್ಟ್. ಬೇರೆ ದೇಶದಲ್ಲಿ ಸಂಗೀತ ಥರ ಔಟ್ಲೆಟ್ಸೇ ನಿಮ್ಗೆ ಜಾಸ್ತಿ ಕಾಣಿಸಲ್ಲ.
ಇಂಡಿಯಾದಲ್ಲಿದೆ ಈ ಥರ ಮೊಬೈಲ್ ಶೋರೂಮ್ಸ್, ಗ್ಯಾಜೆಟ್ ಶೋರೂಮ್ಸ್ ಅನ್ನೋ ಕಾನ್ಸೆಪ್ಟ್. ಅಲ್ಲೆಲ್ಲ ಕಮ್ಮಿ. ಇವಾಗ ಒನ್ ಬಿಗ್ ಗೈ, ಬೆಸ್ಟ್ ಬೈ ಅಂತ ಒಬ್ಬ ಇದ್ದಾನೆ US ಅಲ್ಲಿ. ಅದಾದ್ಮೇಲೆ ಯು ಡೋಂಟ್ ಫೈಂಡ್ ಸ್ಮಾಲರ್ ಗೈಸ್. ಯು ವಿಲ್ ಫೈಂಡ್ ಅ ಕಾರ್ನರ್ ಶಾಪ್ ಸೆಲ್ಲಿಂಗ್ ಅ ಸೂಪರ್ ಮಾರ್ಕೆಟ್ ವಿತ್ ಸಿಮ್ ಕಾರ್ಡ್ಸ್, ದಟ್ಸ್ ದ ಮ್ಯಾಕ್ಸ್. ಸೊ ಇದರಲ್ಲಿಂದ ಏನಾಯ್ತು ಅಂತಂದ್ರೆ ಅಲ್ಲಿ ಅವ್ರಿಗೆ ದೇ ಹ್ಯಾವ್ ದ ಕಂಟ್ರೋಲ್ ಆಫ್ ದ ಕಸ್ಟಮರ್ ಫುಲ್ಲಿ ಇನ್ ದರ್ ಗ್ರಿಪ್ ವಿತ್ ದ ಫೋನ್ ಪರ್ಚೇಸ್ ಆಸ್ ವೆಲ್ ಆಸ್ ದಿ ಸಿಮ್ ಕಾರ್ಡ್ ಪರ್ಚೇಸ್. ಅಂಡ್ ಫೋನ್ ಪರ್ಚೇಸ್ ಮಾಡುವಾಗ ಇಷ್ಟು ಡೇಟಾ ನಿಮ್ಗೆ ಪರ್ ಮಂತ್ ಇಷ್ಟು ಕೊಡ್ತಾ ಹೋಗ್ತಾ ಇರಿ, ಪರ್ಮನೆಂಟ್ ಲೈಫ್ ಪೂರ ಏನೋ ಪರ್ ಮಂತ್ ಕೊಡ್ತಾನೆ ಇರಬೇಕು. ಪರ್ ಮಂತ್ ನನಗೆ ಇಷ್ಟು ಡೇಟಾ ಕೊಡ್ತೀನಿ, ಪರ್ ಡೇ ಇಷ್ಟು SMS ಕೊಡ್ತೀನಿ ಅಂತ. ಇದು ಒಂದು ಕಾರಣದಿಂದ ದ US is still so backward in internet usage. ಕರೆಕ್ಟ್. The phones and the technology that they use is so backward US ಅಲ್ಲಿ ಇವತ್ತಿನಿಗೂ. ಓನ್ಲಿ ನಮ್ಮ ದೇಶದಲ್ಲಿ ಮಾತ್ರ ಈವನ್ ಇನ್ ಅ ಸೂಪರ್ ಸ್ಮಾಲ್ ಟೌನ್ ಪೀಪಲ್ ಆರ್ ಯೂಸಿಂಗ್ ಫೋನ್, ಯೂಸಿಂಗ್ ಇಟ್ ಬ್ಯೂಟಿಫುಲಿ, ಯೂಸಿಂಗ್ ಆಲ್ 5G ಎಲ್ಲ ಯೂಸ್ ಮಾಡ್ತಾರೆ and they're consuming so much content. Correct. And we all know that finally education only can change the person. ಹೌದು. Finally it comes to that. ಸೊ ಇಲ್ಲಿ ನಮ್ಮ ದೇಶದಲ್ಲಿ ದೇ ಹ್ಯಾವ್ ನೋ ಚಾಯ್ಸ್. ಅವ್ರಿಗಿರೋ ಒಂದು ಸೋರ್ಸ್ ಇದು ಅಂಡ್ ದೇ ಹ್ಯಾವ್ ಟು ಕಂಪೀಟ್ ಮೋರ್ ಅಂಡ್ ಮೋರ್. ಸೊ ದೇ ಸ್ಟಾರ್ಟೆಡ್ ಗಿವಿಂಗ್ ಡೇಟಾ ಅಟ್ ಲೆಸರ್ ಪ್ರೈಸ್. ಈ ಲೆವೆಲ್ಗೆ ಇಂಪ್ಯಾಕ್ಟ್ ಆಗಿದೆ ಬಿಕಾಸ್ ವಿ ಟುಕ್ ಅವೇ ಫೋನ್ ಸೇಲ್ಸ್ ಫ್ರಮ್ ದಮ್. ಇಟ್ಸ್ ಇಂಡೈರೆಕ್ಟ್ ಒನ್, ಬಟ್ ಐ ಹ್ಯಾಪಿ ಟು ಟೇಕ್ ದಿ ಕ್ರೆಡಿಟ್. ಓಕೆ, ಬಟ್ ನೈಸ್. 51 years. ನೆಕ್ಸ್ಟ್ ಅಲ್ಲಿಂದ ಸೊ ಅಲ್ಲಿಂದ ರೆಸ್ಟ್ ವಾಸ್ ಹಿಸ್ಟ್ರಿ ಇನ್ ಒನ್ ವೇ. ಓಕೆ. ದೆನ್ ನಮ್ಮ ಒಬ್ಬ ಸೆಕೆಂಡ್ ಎಂಪ್ಲಾಯಿ ಒಬ್ರು ಬಂದರು. He was called Toolbox in our company. ಶಟ್ರ್ ಹೋಗಿದೆ, ನಟರಾಜ್ ಅಂಕಲ್. AC ಕೆಲಸ, ನಟರಾಜ್ ಅಂಕಲ್. ಲ್ಯಾಂಡ್ಲೋಡ್ ಕಾಲ್ ಮಾಡ್ತಾ ಇದ್ದಾರೆ, ಟೂಲ್ ಬಾಕ್ಸ್ ಕರೀರಿ. ಎನಿಥಿಂಗ್ ಇನ್ ನಥಿಂಗ್, he was that man. Okay. Passed away unfortunately, so miss him a lot. So he was the guy who told ಅಪ್ಪ, ಸರ್ ಅಲ್ಲೊಂದು ಮಾರ್ಕೆಟ್ ಇದೆ ಚೆನ್ನಾಗಿದೆ, ಅಲ್ಲೊಂದು ಸ್ಟೋರ್ ಓಪನ್ ಮಾಡೋಣ ಅಂತ. ಅಪ್ಪ ವಾಸ್ ಲೈಕ್, ನಾನು ಇರೋದು ಒಬ್ಬನೇ, ಯಾರು ಕೂತ್ಕೋತಾರಲ್ಲಿ, ಇದೆ 0 to 1 story, 1 to 100 story ಅಂತ ಹೇಳ್ತಾರೆ. ಸೊ 0 to 1 mindset is a totally different mindset ಅಂತ ಹೇಳ್ತಾರೆ. True. He was a 0 to 1 mindset. The employee 1 ಆದ್ಮೇಲೆ 2 ಮಾಡೋದು ಈಸಿ. ಕರೆಕ್ಟ್. That requires a normal a little lesser ಅಡಸಿಟಿ order. ಬಂದ್ಬಿಡುತ್ತೆ, ಹೌದು. ಗೊತ್ತಿರುತ್ತೆ ಏನು ರಜನಿ ಮಾಡಬೇಕು ಬಾಬು ಏನು ಮಾಡಬಾರ್ದು. ಹೌದು. ಹೇಳ್ತಾರಲ್ಲ 1 ಕೋಟಿ ಮಾಡೋದ್ ಕಷ್ಟ, ಅದಾದ್ಮೇಲೆ 100 ಕೋಟಿ ಮಾಡ್ಬಿಡ್ಬೋದು. Exactly. ಎಸ್ ಓಕೆ. ಸೊ ಅವರು he gave the first seeded that thought in ಅಪ್ಪ that ಮಾಡ್ಬೋದು ಈ ಥರ ಅಂತ. ಸೊ ಇವತ್ತಿಗೂ ಅಷ್ಟೇ companies built on employees. Employees are shouldering the company or responsibility again, they take forward. It's impossible. ಒಬ್ಬರ ಕೈಯಲ್ಲಿ ಯಾವುದೇ ಸಾಧಿಸಕ್ಕೂ it's impossible. ನನಗೆ ಸಂಗೀತದ ಇನ್ನೊಂದು ಇಂಟ್ರೆಸ್ಟಿಂಗ್ ಅನ್ಸಿದೆ ಯಾವಾಗ ಅಂದರೆ, ಐ ಡೋಂಟ್ ನೋ ಇಂಟ್ರೆಸ್ಟಿಂಗ್ ಅನ್ಸುತ್ತಾ ಯೂನಿಕ್ ಅನ್ಸುತ್ತಾ ಗೊತ್ತಿಲ್ಲ. ಇಂಜಿನಿಯರಿಂಗ್ ಕಾಲೇಜಸಲ್ಲೂ ಪ್ಲೇಸ್ಮೆಂಟ್ಸ್ನ ಆಫರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ನ್ಯೂ ಹರೈಸನ್ ಕಾಲೇಜಲ್ಲಿ ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು, ಸಂಗೀತ ಮೊಬೈಲ್ಸ್ ಇಸ್ ಹೈರಿಂಗ್ ಅಂತ. Okay. ನನಗೆ ಸರ್ಪ್ರೈಸಿಂಗ್ ಅನಿಸ್ತು, ವಾವ್ ಇಟ್ಸ್ ಅ ನೈಸ್ ಇನಿಷಿಯೇಟಿವ್ ಅಂತ. ಬಟ್ 800 ಸ್ಟೋರ್ ಇದೆ, 800+ ಸ್ಟೋರ್ಸ್ ಇದೆ ಆಲ್ ಓವರ್ ಇಂಡಿಯಾ. ಮಾರ್ಕೆಟ್ ಎಷ್ಟು ದೊಡ್ಡದಿದೆ, ವಾಟ್ ಈಸ್ ದ ಕ್ಯಾಪ್, ಮತ್ತು ಯಾವ ರೇಂಜಿಗೆ ಬಿಸ್ನೆಸ್ ನಡೆಯುತ್ತೆ, ವಾಟ್ ಈಸ್ ದ ಸ್ಕೇಲ್? Indian market is 4.5 lakh phones per day. ಓ, Yeah. That's roughly around 1.5 crore phones per month. This is the size of Indian market. South is around 40% of that our number. ಓಕೆ. Online is around 35% of that number. So that's how we see. And ನಾವು ಒಂದು ಸ್ಟೋರ್ ಓಪನ್ ಮಾಡೋವಾಗ ಹೆಂಗೆ ನೋಡ್ತೀವಿ ಅಂದರೆ, ಈ ಊರಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ. ಸೊ ಟು ಗಿವ್ ಯು ಒನ್ ಸಾರ್ಟ್ ಆಫ್ ಪರ್ಸ್ಪೆಕ್ಟಿವ್, if you take 100 people, there is no other thing that has got a penetration as much as mobile. ಇಂಡಿಯಾದಲ್ಲಿ 100 ಜನಕ್ಕೆ 92 people have a shelter on their head. Rent, own, anything. Only 92 people have a shelter on their head. 94 people have a mobile phone. ಹೌದು. ಹೌದು. ಅಂದ್ರೆ ಫ್ಲೈಓವರ್ ಕೆಳಗಡೆ ಮಲ್ಗೋರದ್ರೂ ಫೋನ್. Exactly. ಟ್ರೂ. ಆಲ್ಸೋ ಈಗ ನಮ್ ಮೈಕ್ ಬೇಕು ಅಂದ್ರೆ ನಮ್ಮ 3 ಜನಕ್ಕೆ ಮೈಕ್ ಬೇಕಾಗತ್ತೆ, ಬಟ್ ಎಲ್ರಿಗೂ ಬೈಕ್ ಬೇಕಾಗುತ್ತೆ. Exactly. ಎವ್ರಿಬಡಿ Correct. ವಾಂಟ್ಸ್ Okay, ಫೋನ್. you have said the opposite ends of it. You can both the sides. Correct. Yeah. Niche products are there. Iವಾಗ soap and obviously such kind of things have more penetration, Yeah. but that has so many brands in it. Yeah. ಕರೆಕ್ಟ್. Whereas with such less brands, options, and such high penetration, such a small size, but also such a high GMV, gross merchandise value. For example, Karnataka ali we have 315 stores. Karnataka business ali we have probably 20% share.
ಅಂದ್ರೆ nice. ಇನ್ಕ್ಲೂಡಿಂಗ್ ಬೋತ್ ಆನ್ಲೈನ್ ಆಫ್ಲೈನ್ ಎಲ್ಲ ಸೇರಿ Only 60 offline. Only Only offline? offline we have 20%. 20%. Online would be lesser than that. ಅರೌಂಡ್ 60-65 crores ಇಫ್ ಐ ಮೈಟ್ ಸಬ್ಮಿಟ್ 315 crores ಅಲ್ಲಿ ಆ ಥರ ಹೇಳಕ್ಕಲ್ಲ, ಅದರಲ್ಲಿ ಆಫ್ಲೈನ್ ಸ್ಪ್ಲಿಟ್ ಇರುತ್ತೆ. ಇನ್ನೊಂದು ಪ್ರಾಬ್ಲಮ್ ಇದೆ, ಏನು ಗೊತ್ತಾ? ರೈಟ್. ಇಟ್ಸ್ ಲೈಕ್ ಆಫ್ಲೈನಲ್ಲೇ ಆನ್ಲೈನ್ ಇಸ್ ಮಿಕ್ಸ್ಡ್. ಐ ಸೆಡ್ ಆನ್ಲೈನ್ ಇಸ್ 35% ಆಫ್ ದ ಎಂಟೈರ್ 1.5 crore ಅಂತ ಹೇಳಿದ್ನ. ಕರೆಕ್ಟ್. ಸೊ ಆಫ್ಲೈನ್ ರಿಟೇಲರ್ಸ್ ಇಟ್ಸೆಲ್ಫ್ ಆರ್ ಬೈಯಿಂಗ್ ಫ್ರಮ್ ಆನ್ಲೈನ್ ಅಗೇನ್. ಅಯ್ಯೋ ಕಮ್ಮಿ ಮಾಡ್ಬೋದು. Especially when you have these kind of exclusives, big billion days, etc. More than 50% of the sales of these e-commerce giants are retailers. ನಿಮ್ಗೆ ಅಂತ ಸಪ್ರೇಟ್ ಬುಕ್ ಇರುತ್ತೆ, ಯು ಹ್ಯಾವ್ ಟು ಎಂಟರ್ ದಟ್, ಹಂಗ್ ಇದು ಮಾಡ್ಬೋದಾ? ಮಾಡ್ತಾ ಇದ್ದಾರೆ. There are a lot of hacks in it. ಓಕೆ ಅಲ್ಲ A lot of hacks that people use. ಅಲ್ಲ ಚಂದು, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಆನ್ಲೈನಲ್ಲಿ ಎಲೆಕ್ಟ್ರಾನಿಕ್ಸ್ ತೊಗೋಬೇಡಿ ಅಂತ ತುಂಬ ಜನ ಹೇಳ್ತಾರೆ, ಹಾ. ಬಿಕಾಸ್ ಆಫ್ ಅ ಲಾಟ್ ಆಫ್ ಸ್ಕ್ಯಾಮ್ಸ್. ನಾನು ರೀಸೆಂಟಾಗಿ ನೋಡಿದ್ದೇನೆಂದರೆ, ನಿಮ್ಮ ಫೋನು ಇವಾಗ ತೊಗೊಂಡಿರ್ತೀರ ಆನ್ಲೈನ್, Yeah. ಬಟ್ ನೀವು ವಾರಂಟಿ ಚೆಕ್ ಮಾಡಿದ್ರೆ 5 months ಬ್ಯಾಕ್ ಇರುತ್ತೆ. ಹ್ಮ್. ಯಾಕೆ ಅಂದರೆ ಅದ್ಯಾರೋ ರಿಟರ್ನ್ ಮಾಡಿದ್ನ ಮತ್ತೆ ರೀಪ್ಯಾಕೇಜ್ ಮಾಡಿ ಕೊಡ್ತಾರೆ. ಇಟ್ಸ್ ನಾಟ್ ಇವನ್ ರಿಫರ್ಬಿಶ್ಡ್, ರಿಟರ್ನ್ ಮಾಡಿ ಕೊಡ್ತಾರೆ. ರಿಫರ್ಬಿಶ್ ಅಂದ್ರೆ ಸ್ವಲ್ಪ ವರ್ಷ ಯೂಸ್ ಮಾಡಿ ಕೊಟ್ಟಿರ್ತೀರ, ಅದನ್ನ ಸ್ವಲ್ಪ ರಿಪೇರ್ ಮಾಡಿ ಕೊಡ್ತಾರೆ. ರಿಟರ್ನ್ ಮಾಡಿದ ಫೋನ್ಸ್ಗೆ ಈ ಥರ ವಾರಂಟಿ ಇರುತ್ತೆ. ಸೊ ಆ್ಯಸ್ ಡೀಲರ್ಸ್ ಈ ಥರ ತೊಗೊಳೋದ್ರಿಂದ ಪ್ರಾಬ್ಲಮ್ ಆಗಲ್ವಾ? ಪ್ಲಸ್ ಆನ್ಲೈನ್ ತೊಗೊಳೋದಕ್ಕೂ ಇನ್ ಸ್ಟೋರ್ ತೊಗೊಳೋದಕ್ಕೂ ಏನು ಅಡ್ವಾಂಟೇಜ್? ವಾಟ್ ಇಸ್ ದ See, people who try to do shortcuts, ಹ್ಮ್ businesses establish themselves like that and ಅಲ್ಲಿಂದ ಶುರು ಮಾಡ್ಕೋತಾರೆ. ಹ್ಮ್ ಇನ್ಕ್ಲೂಡಿಂಗ್ ಕೆಲವೊಂದು ದೊಡ್ಡ ಬ್ರ್ಯಾಂಡ್ಸ್ ಮೊಬೈಲ್ ಫೋನ್ ಕೂಡ ಅವ್ರ ಬಿಸ್ನೆಸ್ ಮ್ಯಾನ್ ಮೈಂಡ್ ಸೆಟ್ಟಲ್ಲಿ ಐಫೋನ್ ಥರ ಯೋಚನೆ ಮಾಡಿದೆ. ಐಫೋನ್ ಏನು ಮಾಡ್ತು? ದಿ ಗಾಟ್ ದ ರೂಟ್ ಸ್ಟ್ರಾಂಗ್. ದೆ ರಿಯಲಿ ವೆಂಟ್ ಟು ದ ಡೆಪ್ತ್ ಆಫ್ ಹೌ ಅ ಕನ್ಸ್ಯೂಮರ್ ಯೂಸಸ್ ದ ಫೋನ್. ಅಲ್ಲಿಂದ ಅವ್ರ ಪ್ರಾಡಕ್ಟ್ನ ಡೆವಲಪ್ ಮಾಡ್ಕೊಂಬಂದು. ಕರೆಕ್ಟ್. ಕೆಲವೊಬ್ರು ಬೇರೆಯವ್ರ ಬ್ರ್ಯಾಂಡ್ ಅವ್ರು ಏನು ಮಾಡಿದ್ರು? 6 ತಿಂಗಳಾದ್ಮೇಲೆ ಅದನ್ನು ಸ್ವಲ್ಪ ಹೀಟಿಂಗ್ ಮಾಡೋ ಥರ ಮಾಡು, 6 ತಿಂಗಳಾದ್ಮೇಲೆ ಬ್ಯಾಟ್ರಿ ಸ್ವಲ್ಪ ವರ್ಕ್ ಆಗಬಾರ್ದು. ಮುಂಚೆ ಎಲ್ಲ ಹಿಂಗಿತ್ತು. ಮುಂಚೆಲ್ಲ ಹಿಂಗೆ ಮಾಡಿ ಸೊ ದಟ್ ಅವ್ರು ಫೋನ್ ಚೇಂಜ್ ಮಾಡಬೇಕು ಅಂತ ಇತ್ತು. ಬಟ್ ಈ ಥರ ಮಾಡೋರೆಲ್ಲನೂ ದೇ ನೀಡ್ ಟು ರಿಮೆಂಬರ್ ದ್ಯಾಟ್ ದೇರ್ ಇಸ್ ಲೈಫ್ ಆಫ್ಟರ್ ದಟ್ ಆಲ್ಸೋ. ಲೈಫ್ ಇಸ್ ನಾಟ್ ಎಂಡಿಂಗ್ ವಿತ್ ದಟ್. ವಿ ನೀಡ್ ಟು ಲುಕ್ ಅಟ್ ಕಸ್ಟಮರ್ ಲೈಫ್ ಟೈಮ್ ವ್ಯಾಲ್ಯೂ. ಒಬ್ಬರು ಅವ್ರ ಒಂದು ಜೀವನದಲ್ಲಿ 22 to 25 ಫೋನ್ಸ್ ಕೊಂಡ್ಕೋತಾರೆ. ಯಾರು ಫಸ್ಟ್ ಫೋನ್ ಕೊಂಡ್ಕೊಳಕ್ ಬರ್ತಾ ಇಲ್ಲ, ಯಾರು ಲಾಸ್ಟ್ ಫೋನ್ ಕೊಂಡ್ಕೋತಾ ಇಲ್ಲ. ಸೊ ಇದಾದ್ಮೇಲೂ ನಿಮ್ಗೆ ಬಿಸ್ನೆಸ್ ಬೇಕು ಅಂತಂದ್ರೆ ಯು ಶುಡ್ ಆಲ್ವೇಸ್ ಥಿಂಕ್ ಅಬೌಟ್ ದ ಸೆಕೆಂಡ್ ಕಾನ್ವರ್ಸೇಷನ್ ಆಲ್ಸೋ. ಇವತ್ತು ಬರ್ತೀನಿ ನಾನು, ಇವತ್ತು ಹೆಂಗ್ ಮಾತಾಡ್ತೀನಿ ಅನ್ನೋದು ಇವತ್ತಿನ ಶಾರ್ಟ್ ವಿಚಾರದಲ್ಲಿ ಮಾತ್ರ ನೋಡಬಾರ್ದು. ಆ ದೃಷ್ಟಿಯಿಂದ ದೇ ವಿಲ್ ಬಿ ಲೈಫ್ ಆಫ್ಟರ್ ದಿಸ್ ಆಲ್ಸೋ, ಹೌ ವಿಲ್ ಅವರ್ ರ್ಯಾಪ್ ಬಿ ಅನ್ನೋದು ಯೋಚನೆ ಮಾಡಬೇಕು. ಆ ಥರ ಯೋಚನೆ ಮಾಡೋರು ದೇ ವಿಲ್ ಸಸ್ಟೈನ್ ಇನ್ ದ ಲಾಂಗ್ ಟರ್ಮ್. ಸೊ ಈ ಥರ ನಾಟಕ್ಸ್ ಮಾಡಿರೋರೆಲ್ಲ ತುಂಬ ಜನ ದೇ ಕ್ಲೋಸ್ ಡೌನ್ ದೇರ್ ಬಿಸ್ನೆಸಸ್. ಆಸ್ಕ್ ಮೀ ಬಜಾರ್, ಇಂಡಿಯಾ ಮಾರ್ಟ್, ಸೋ ಮೆನಿ ಇ ಕಾಮರ್ಸ್ ಕೂಡ ನೀವು ಹೇಳ್ದಂಗೆ ಮೈಕ್ರೋಮ್ಯಾಕ್ಸ್ ಮೊಬೈಲ್ಸ್ ಇದ್ದ ಥರ ಇ ಕಾಮರ್ಸ್ ವೆಬ್ಸೈಟ್ಸು ಎಷ್ಟಿತ್ತು 2013 ಟುಡೇ. ಟು ಆನ್ಸರ್ ಯುವರ್ ಕ್ವೆಶನ್, ಆ ಥರದ್ದು ನಡೆದು ವೆರಿ ರೇರ್. ಅಂದರೆ ಫೈನಲಿ ದ ಹ್ಯೂಮನ್ ಇದ್ದಾರೆ ಮಧ್ಯದಲ್ಲೆಲ್ಲೋ. Today's companies as a principle are not planning to do anything like this. They are already thinking bigger. Vision ದೊಡ್ಡದಿದೆ ಅವ್ರದ್ದು. ಈ ಥರ ಸಣ್ಣ ಪುಟ್ಟ ಇದರಲ್ಲಿ ದೇ ಕೆನಾಟ್ ಸಸ್ಟೈನ್. ಬಟ್ ಆಗ್ತಾ ಇದೆ. ಹೆಂಗೆ? ಮಧ್ಯದಲ್ಲಿ ತುಂಬ ಜನ ಇದ್ದಾರಲ್ಲ, ದ ಎಂಪ್ಲಾಯೀಸ್ ಥಿಂಗ್ ಇಸ್ ನಾಟ್ ದ ಸೇಮ್ ಆಸ್ ದ ಎಂಪ್ಲಾಯರ್ಸ್ ಥಿಂಗ್. ಸೊ ಮಾಡ್ತಾರೆ ಅಲ್ಲಿ ಇಲ್ಲಿ, ಆಗುತ್ತೆ. ಇಟ್ಸ್ ಅನ್ಫಾರ್ಚುನೇಟ್, ಬಟ್ ದೇ ಆರ್ ಆನರಿಂಗ್. ಅದು ಕೂಡ ಅವರು ಆ ಲೆವೆಲ್ಗೆ ಹೋಗಿದ್ದಾರೆ. ನಿಜವಾಗ್ಲೂ ಇವಾಗ ಎವಿಡೆನ್ಸ್ ಏನಾದ್ರು ಇದ್ರೆ, ಇವಾಗ ಮನೆಗೆ ಪ್ಯಾಕೇಜ್ ಬರುತ್ತೆ, ನಾವೇ ಓಪನ್ ಮಾಡಿ ಕಲ್ಲಿಟ್ಟಿದೆ ಒಳಗಡೆ, ಇಲ್ಲ ದಾರಿಯಲ್ಲಿ ಡೆಲಿವರಿ ಬಾಯ್ ಮಾಡಿದಾನ, ಪಾಪ ಇ ಕಾಮರ್ಸ್ ಅವ್ರಿಗೆ ಹೆಂಗ್ ಗೊತ್ತಾಗಬೇಕು? ಕರೆಕ್ಟ್. ನಾವು ಇ ಕಾಮರ್ಸ್ ಮಾಡ್ತಾ ಇದೀವಿ. ಟುಡೇ ಲಾಸ್ಟ್ 3-4 years ಅಲ್ಲಿ ನಮ್ಮ ಓನ್ ವೆಬ್ಸೈಟ್ ಸೇಲ್ಸ್ 2% ಇಂದ ಹಿಡಿದು ಇವಾಗ 20% ಕಾಂಟ್ರಿಬ್ಯೂಷನ್ ಟು ಅವರ್ ಎಂಟೈರ್ ಟರ್ನ್ ಓವರ್ ವಿತ್ ಇನ್ ಅ ಸ್ಪ್ಯಾನ್ ಆಫ್ 3 years. ನೈಸ್. ಅವರ್ ಟ್ಯಾಗ್ಲೈನ್ ಸೇಸ್ ಪಯನಿಯರ್ ದೆನ್ ಲೀಡರ್ ನಾವು. ಸಂಗೀತ ಟ್ಯಾಗ್ಲೈನ್ ಇದು. ಸೊ ನಮ್ಮ DNA ಅಲ್ಲಿರೋದು ಟು ಆಲ್ವೇಸ್ ಟ್ರೈ ಅಂಡ್ ಇನೋವೇಟ್ ಸಮಥಿಂಗ್. ಏನಕ್ಕೆ ಅಂತ ಹೇಳ್ತೀನಿ. ವೆನ್ ಮೊಬೈಲ್ ಫೋನ್ ಫಸ್ಟ್ ಬಂದಾಗ ವಿ ಫಸ್ಟ್ ಸ್ಟಾರ್ಟೆಡ್ ಸೆಲ್ಲಿಂಗ್ ಸಿಮ್. ಆ್ಯಂಡ್ ಮೊಬೈಲ್ ಫೋನ್ ತೊಗೊಳೋದಕ್ಕೆ ಗ್ರೇ ಮಾರ್ಕೆಟ್ ಹೋಗಿ ಅಂತ ಹೇಳ್ತಿದ್ರು. ಅಪ್ಪನೇ ಅಲ್ಲ, ಎಲ್ಲ ರಿಟೇಲರ್ಸ್ ಹಂಗೆ ಹೇಳ್ತಿದ್ರು. ಯಾಕಂದರೆ ಅವರು ದೇ ಯೂಸ್ ಟು ಗಿವ್ ಇಟ್ ಅಟ್ ಲೆಸ್ಸರ್ ಪ್ರೈಸ್. ಫಸ್ಟ್ ಆಫ್ ಆಲ್ ಅಫಿಷಿಯಲ್ ಆಗಿ ನೋಕಿಯಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇಂಡಿಯಾಗೆ ಬಂದಿದ್ದು, ಮೋಟೋರೋಲಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇಂಡಿಯಾಗೆ ಬಂದಿದೆ, ಸ್ವಲ್ಪ ಡಿಲೇ ಆಯಿತು. ಅದಕ್ಕೆ ಮುಂಚೆನೇ ಇಂಪೋರ್ಟೆಡ್ ಬೇಸಿಸಲ್ಲಿ ಫೋನ್ಸ್ ಆರ್ ಅವೈಲಬಲ್. ಟೆಲಿಕಾಮ್ ಮಿನಿಸ್ಟರ್ ನೆಟ್ವರ್ಕ್ ಟವರ್ಸ್ ಹಾಕ್ಬಿಟ್ರು, ಸಿಮ್ ಬಂದ್ಬಿಡ್ತು,
ಮೊಬೈಲ್ ಫೋನ್ ಬ್ರ್ಯಾಂಡ್ ಎಂಟರ್ ಆಗಿಲ್ಲ ಇನ್ನ ಇಂಡಿಯಾಕ್ಕೆ. ಸಿಮ್ ಇದೆ, ಟವರ್ ಇದೆ ಅಷ್ಟೇ. Okay. ಸೊ ಹೂ ಆರ್ ದ ಫಸ್ಟ್ ಒನ್ಸ್ ಟು ಲ್ಯಾಪ್ ಅಪ್ ಸಚ್ ಥಿಂಗ್ಸ್ ಯಾವಾಗಲೇ ಆಗಿದ್ರಿ? ಸಮ್ ಮಾರ್ವಾಡಿ ಆರ್ ಸಮ್ ಗುಡ್ ಸ್ಮಾರ್ಟ್ ಗೈ ಇನ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಹೂ ಹ್ಯಾಸ್ ಕನೆಕ್ಷನ್ಸ್ ವಿತ್ ದುಬೈ ಎಟ್ಸೆಟ್ರಾ. ಹೀ ಈಸ್ ಅ ಟ್ರೇಡರ್, ಈಸ್ ಅ ಪ್ಯೂರ್ ಟ್ರೇಡರ್ ಮೈಂಡ್ ಸೆಟ್. ಇವತ್ತು ಇಲ್ಲಿ ಅವೈಲಬಿಲಿಟಿ ಇದೆ, ಅಲ್ಲಿ ಶಾರ್ಟೇಜ್ ಇದೆ ಅಂದರೆ ಇವತ್ತು ಈ ಬಿಸ್ನೆಸ್ ಮಾಡ್ತಾರೆ ಅಂಥವ್ರು ದೇ ಆರ್ ದ ಫಸ್ಟ್ ಒನ್ಸ್ ಟು ಲ್ಯಾಪ್ ಇಟ್ ಅಪ್. ಕರೆಕ್ಟ್. ಸೊ ಅವರು ದುಬೈಯಿಂದ ಈ ಥರ ಜನನ ಕಳಿಸಿ ಹಾಂಗ್ಕಾಂಗ್ ಕಳಿಸಿ ಆ ಫೋನ್ಸ್ ಎಲ್ಲ ತೊಗೊಂಡ್ಬಿಟ್ರು. ಹೆಂಗಾಗತ್ತೆ ಗ್ರೇ ಮಾರ್ಕೆಟ್ ಲೈಕ್ ಆಕ್ಚುಲಿ? ಅದೇನೆ. ಸೊ ಇಂಪೋರ್ಟ್ ಡ್ಯೂಟಿ ಕಟ್ದೆ, ಕಸ್ಟಮ್ಸ್ ಡ್ಯೂಟಿ ಕಟ್ದೆ, ದಟ್ಸ್ ದ ಮೇನ್ ಅಷ್ಟೇ, ಇನ್ನೇನು ಅದಕ್ಕಿಂತ ಏನಿಲ್ಲ. ಬಟ್ ದಟ್ಸ್ ಅ ಹ್ಯೂಜ್ ಸೇವಿಂಗ್. ಯುವರ್ ಎಂಟೈರ್ ಟ್ಯಾಕ್ಸಸ್ ವಾಟ್ ಯು ಆರ್ ಸಪೋಸ್ ಟು ಪೇ ಟು ದ ಗೌರ್ಮೆಂಟ್ ಆರ್ ನಲ್ಲಿಫೈಡ್. ಅಲ್ಲ ಹೇಗೆ ಕಳಿಸ್ತಾರ ಅವ್ರನ್ನ, ಹೇಗೆ ಇದು ಮಾಡ್ತಾರೆ? ಲೈಕ್ ಒಬ್ಬರನ್ನ ಇಟ್ಕೋತಾರೆ, ಅವ್ರಿಗೆ ಫಾರಿನ್ ಟ್ರಿಪ್ ಕನ್ಸ್ ತೋರಿಸ್ತಾರೆ, ಓಕೆ ಅವ್ರಿಗೆ ಟಿಕೆಟ್ ಬುಕ್ ಮಾಡಿಬಿಟ್ಟು ವೀಸಾ ಬುಕ್ ಅಪ್ಲೈ ಮಾಡಿ ಪಾಸ್ಪೋರ್ಟ್ ರೆಡಿ ಮಾಡಿ ಇಷ್ಟೆಲ್ಲ ಮಾಡಿ ಅವ್ರಿಗೆ ಕಳಿಸಿ ಅಲ್ಲಿ ಹೋಗೋದು. ಮಾರ್ನಿಂಗ್ ಫ್ಲೈಟ್ ಹೋಗ್ತಾರೆ, ಈವ್ನಿಂಗ್ ಫ್ಲೈಟ್ ಬರ್ತಾರೆ ಅಷ್ಟೇ. ಪ್ರೊಫೆಷನಲ್ಸ್ ಆದರೆ ಆ ಥರ. ಫಸ್ಟ್ ಟೈಮ್ ಹೋಗೋನು ಇನ್ನು ಸ್ವಲ್ಪ ಅವ್ನಿಗೆ ತೋರಿಸೋದಕ್ಕೆ 1 day ಸೈಟ್ ಸೀಯಿಂಗ್ 2 days ಸೈಟ್ ಸೀಯಿಂಗ್ ಅರೇಂಜ್ ಮಾಡಿಬಿಟ್ಟು ಅದಾದಮೇಲೆ ಅಲ್ಲಿ ಯಾರು ಕಾಂಟ್ಯಾಕ್ಟ್ ಇರ್ತಾರೆ, ಅಲ್ಲಿ ಯಾರನ್ನ ರೆಡಿ ಮಾಡಿಬಿಟ್ಟು ಜಸ್ಟ್ ಅವರು ಮಾಲ್ ತೊಗೊಂಡು ಬರಬೇಕಷ್ಟೆ. ಇವ್ರ ಪೇಮೆಂಟ್ ಎಲ್ಲ ಸೆಪ್ರೇಟ್ ಆಗುತ್ತೆ. ಇವ್ರ ಜಾಬ್ ಇಷ್ಟು ಓನ್ಲಿ ಬ್ರಿಂಗ್ ಇಟ್. ಇನಿಷಿಯಲಿ ಗೌರ್ಮೆಂಟ್ ಅವ್ರಿಗೆ ಇದು ಗೊತ್ತಾಗ್ತಾನೆ ಇರಲಿಲ್ಲ. ಆ್ಯಂಡ್ ಗೊತ್ತಾದ್ಮೇಲೆ ಬೈ ದ ಟೈಮ್ ದೇ ಪುಟ್ ಅ ಸಿಸ್ಟಮ್, ಫಸ್ಟ್ ಆಫ್ ಆಲ್ ಇದನ್ನು ಸ್ಟಾಪ್ ಮಾಡಬೇಕಾ ಇಲ್ಲ ಅಲೋ ಮಾಡಬೇಕಾ, ಇಟ್ ವಾಸ್ ಆಲ್ ಇನ್ ದಟ್ ಫೇಸ್ ಅಟ್ ದಟ್ ಟೈಮ್. ಯಾವ ಟೈಮ್ಸ್ಗೆ ವಾಪಸ್ ಹೋಗಬೇಕು ಅಂತಂದರೆ, ಎಷ್ಟು ರಿವೈಂಡ್ ಆಗಬೇಕು ಅಂತಂದರೆ, ನಾವು ಮೈಂಡ್ ಅನ್ಲರ್ನ್ ಆಗಬೇಕಂದ್ರೆ, ಇದು ಸ್ವಲ್ಪ ಡಿಸ್ಕಸ್ ಮಾಡಬೇಕಂದ್ರೆ, ಅಪ್ಪ ಹೇಳ್ತಾರೆ ಆ ಟೈಮಲ್ಲಿ ಫಸ್ಟು ಫೋನ್ ಬಂದಾಗ ಜನ ಬಂದು ಕೇಳೋರಂತೆ, ಏನಿದು ಮೊಬೈಲ್ ಫೋನಾ ಅಂದರೆ? ಸರ್ ಕಾಲ್ಸ್ ಮಾತಾಡೋದಕ್ಕೆ, ಕಮ್ಯುನಿಕೇಷನ್ಗೆ. ಮನೇಲಿ ಒಂದು ಫೋನ್ ಇದೆ, ಆಫೀಸಲ್ಲಿ ಒಂದು ಫೋನ್ ಇದೆ, ಏನಕ್ಕೆ ಇನ್ನೊಂದು? ಈ ಲೆವೆಲ್ ಕ್ವಶನ್ ಮಾಡೋರು ಇದ್ದಾರೆ. ಇನ್ನು ಸ್ವಲ್ಪ ರಿಲೇಟಬಲ್ ಆಗಿ ಮಾತಾಡಬೇಕು ಅಂತಂದರೆ, ನಮ್ಮ ಲೈಫಲ್ಲೇ ವಿ ಹ್ಯಾವ್ ಸೀನ್ ಸೋ ಮೆನಿ ಪೀಪಲ್ ಹೂ ಸೆಡ್ ದಟ್ ನಾನು ಐ ಆಮ್ ನಾಟ್ ದೇರ್ ಆನ್, ಐ ಡೋಂಟ್ ಯೂಸ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಆಲ್ ದಟ್ ಮಚ್. ಗೋ ಸಮ್ ಮೋರ್ ಇಯರ್ಸ್ ಬ್ಯಾಕ್, I don't have an Instagram account. I'm not on social media. Go some more years back, I don't use phone much. Go some more years back, ನನಗೆ ಫೀಚರ್ ಫೋನ್ ಸಾಕಪ್ಪ, I don't want all this much. Go some more years back, I don't have a phone. ನಾನು ಲೆಟರ್ ಬರೀತೀನಿ. Where are all those people now? Where are they? They are doom scrolling. ಬ್ರೈನ್ ರಾಟ್ Watching this podcast. So ಈ ಟೈಮಲ್ಲಿ the 5,000 rupeesಗೆ ಅಲ್ಲಿ ಫೋನ್ ಸಿಗ್ತಿರೋದು. ಫೈನಲಿ when Nokia India Private Limited came to India, it was available at 10,000 rupees with us. ಅಲ್ಲಿ 5,000, ನಮ್ಮ ಹತ್ರ 10,000. ಗ್ರೇ ಮಾರ್ಕೆಟ್ದೇ ಚೀಪ್ ಆಗಿದೆ. Grey market was cheaper. ಓಕೆ. So what would be our stance? How do we convince the customer? We are a salesperson. We are a sales company. We believe in our DNA that even the chairman of this company is first a salesman. ಅದಾದ್ಮೇಲೆ ಇಲ್ಲ. Because we are a sales company. ಕರೆಕ್ಟ್. So we had to start innovating how to sell. ಏನು ಮಾಡೋದು. ಸೊ ಅಪ್ಪ ಏನು ಮಾಡೋದು, ಫಸ್ಟ್ ಸ್ಟೋರಿ ಏನು ಹೇಳ್ತೀವಿ, ಸರ್ ಅದು ಇಲ್ಲೀಗಲ್ ಸರ್, ಅದು ಅವರು ಕದ್ದಿರೋ ಇದು ದೇಶದ್ರೋಹ ಮಾಡ್ತಾ ಇದ್ದಾರೆ, ದೇ ಆರ್ ಡೂಯಿಂಗ್ ಯರ್ ಹಾರ್ಮಿಂಗ್ ದ ನೇಷನ್, ದೇ ಟ್ರೈಟರ್ಸ್ ಇನ್ ಒನ್ ವೇ, ದೇ ಆರ್ ನಾಟ್ ಪೇಯಿಂಗ್ ದ ಟ್ಯಾಕ್ಸಸ್ ಟು ದ ಕಂಟ್ರಿ, ದೇರ್ ವೋಂಟ್ ಬಿ ಎ ಬಿಲ್, ಅದಕ್ಕೆ ನಿಮಗೆ ಸರ್ವಿಸ್ ಸಿಗೋದು ಕಷ್ಟ, ವಾರಂಟಿ ಇರಲ್ಲ, ಅದಕ್ಕೆ ವಾರಂಟಿ ಇರಲಿಲ್ಲ, ಈ ಥರ ಹೇಳ್ತೀವಿ. ಅರ್ಧ ಜನಕ್ಕೆ ಆ ಬಲ್ಬ್ ಆನ್ ಆಗುತ್ತೆ, ಅವ್ರು ಅದನ್ನು ದೇ ಗಿವ್ ಇಂಪಾರ್ಟೆನ್ಸ್ ಟು. ಇನ್ನು ಅರ್ಧ ಜನ ಹೇಳ್ತಾರೆ ನೋಕಿಯಾ ಫೋನ್ ತಾನೆ, ಅದು ಕೆಲಸ ಮಾಡತ್ತಾನೆ, ಕೆಟ್ಟೋಗಲ್ಲ, ನನಗೆ ಬೇಡಪ್ಪ ಬಿಲ್ಲು, ಯಾರು ಏನು ದೇಶನ ಏನು ಮಾಡೋದು ನನಗೇನು ಅಂತ ಅಲ್ಲಿ ಹೋಗ್ತಾ ಹೋಗ್ತೀವಿ. ಕರೆಕ್ಟ್. ಸೊ ಅವಾಗ ಡ್ಯಾಡ್ ಹ್ಯಾಡ್ ಟು ರಿಯಲಿ ಇನೋವೇಟ್. ಸೊ ವಾಟ್ ಆಲ್ ಡಿಡ್ ವಿ ಇನೋವೇಟ್? ಓಕೆ. ಟು ಟೆಲ್ ಯು ಇನ್ 4 bullet points, India's first mobile phone was sold at Sangeeta. ಫಸ್ಟ್ ಮೊಬೈಲ್ ಫೋನ್ India's ಯಾವ first year ಅಲ್ಲಿ mobile ಇದು? phone was sold at Sangeeta. 1996 or 97. ಓಕೆ. ಓಕೆ. ಯಾವ್ದು ಪ್ರಾಡಕ್ಟ್ ಗೊತ್ತಾ? ವಿಚ್ ನೋಕಿಯಾನೇನಾ? ಇಲ್ಲ, it was Motorola. ಓ ನೈಸ್. ಓಕೆ. Some model, but Motorola. ಓಕೆ, ದೇ ವರ್ ದ ಫಸ್ಟ್. Motorola was there, Siemens was there. These were the first Siemens ಇತ್ತು, phones. correct. So when I say first, I mean to say India's first official with bill, with warranty, direct from the company legal product sale ಮಾಡಿದ್ದು ನಾವು. ಗ್ರೇ ಬ್ಲ್ಯಾಕ್ Grey black ವೈಟ್ ಅಲ್ಲಿ. ಆಗಿ. ವೈಟ್ ಆಗಿ ಸೇಲ್ ಮಾಡಿದ್ರು. ನೋಕಿಯಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ವಿ ಆರ್ ದ ಫಸ್ಟ್ ರಿಟೇಲರ್ ನೇಮ್ ಇನ್ ದೇರ್ ಅಕೌಂಟ್ಸ್ ಬುಕ್ಸ್, ಇನ್ ದೇರ್ ಲೆಡ್ಜರ್, ವಿ ಆರ್ ದ ಫಸ್ಟ್ ರಿಟೇಲರ್. ಓಕೆ. ಆ ಥರ ವಿ ದ ಫಸ್ಟ್. ಸೊ ಸೆಕೆಂಡ್, ಹಾ. ವಾಟ್ ಎಲ್ಸ್ ಡಿಡ್ ವಿ ಇನೋವೇಟ್? ಸೊ ಇವಾಗ 5,000 10,000 ಹೆಂಗೆ ಹಿ ವಾಸ್ ಟೇರಿಂಗ್ ಹಿಸ್ ಹೇರ್, he introduced no cost EMI ಅನ್ನೋ ಕಾನ್ಸೆಪ್ಟ್ ಟು ಬ್ಯಾಕ್ ದೆನ್ he introduced. ಇವತ್ತು ನೀವು ತಗೋತಿರೋ ಫೋನ್ಗೆ ಯು ನೋ ದಟ್ ನೋ ಕಾಸ್ಟ್ EMI is available Yes. ಅಂತ. ಬಟ್ ಡು ಯು ನೋ ದಟ್ ದ ಸೇಮ್ ಐಫೋನ್,
ಸೇಮ್ ವಿವೋ, ಓಪೋ, ಸ್ಯಾಮ್ಸಂಗ್, ಹೂಎವರ್ ಬ್ರ್ಯಾಂಡ್ ಯು ಟೇಕ್, ದೇ ಆರ್ ಸೆಲ್ಲಿಂಗ್ ಅಕ್ರಾಸ್ ದ ವರ್ಲ್ಡ್ ಅಲ್ಲ, ಎಲ್ಲೂ ಇಲ್ಲ ನೋ ಕಾಸ್ಟ್ EMI ಕಾನ್ಸೆಪ್ಟ್. ಇಂಡಿಯಾದಲ್ಲಿ ಮಾತ್ರ ಇದೆ. ಓಕೆ. ಇಂಡಿಯಾದಲ್ಲಿ ಬೇರೆ ಯಾವ ಪ್ರಾಡಕ್ಟ್ಗೂ ನೋ ಕಾಸ್ಟ್ EMI ಇಲ್ಲ. ಅಂದ್ರೆ ಗ್ಯಾಜೆಟ್ಸ್ ಬೇಸಿಕಲಿ. ಟಿವಿಸ್ ಇಲ್ವಾ? ಟಿವಿಸ್ಗಿದೆ. Gadgets. ಇಟ್ ಸ್ಟಾರ್ಟೆಡ್ ವಿತ್ ಮೊಬೈಲ್ ಫೋನ್. Correct. ಆಕ್ಚುಲಿ ಕೆಲವೊಂದಕ್ಕಿದೆ ಲೈಕ್ ಸಮ್ ಮೆಡಿಕಲ್ ಇದಕ್ಕೂ ನೋ ಕಾಸ್ಟ್ EMI Beds just now. It started now. Finally they have learnt other industries and learning from here. Even though EMI as a concept came first for more matured categories like car, bike ಎಲ್ಲ ಲೋನ್ ಅಲ್ಲಿ ತಗೋತಿದ್ರು. ಕಾರ್ ಬೈಕ್ ಕೇಮ್ ಬಿಫೋರ್ ಮೊಬೈಲ್ ಫೋನ್, ಕರೆಕ್ಟ್. ಹೌದು. ಬಟ್ ದೇ ಹ್ಯಾವ್ ನಾಟ್ ಅಡ್ವಾನ್ಸ್ ಟು ನೋ ಕಾಸ್ಟ್ EMI. Yes. Whereas this category has started giving better deals to the customer with a no cost EMI. Who introduced that to India? Sangeeta. ಹೌದಾ? ಇಂಡಿಯಾಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಆ್ಯಪಲ್, ಸ್ಯಾಮ್ಸಂಗ್ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ನೋ ಕಾಸ್ಟ್ EMI ಅನ್ನೋ ಕಾನ್ಸೆಪ್ಟು ಸಂಗೀತ. ಓಕೆ. ಏನಕ್ಕೆ? ಬಿಕಾಸ್ ವಿ ಹ್ಯಾಡ್ ಟು ಟೆಲ್, ಸರ್ ಅಲ್ಲಿ 5,000 ಇದೆಯಾ, ನಮ್ಮ ಹತ್ರ 10,000 ಇದೆಯಾ, 2,000 ಕೊಟ್ಟು ಫಸ್ಟ್ ತಗೋಬಿಡಿ ಸರ್, ನೀವು ಮಿಕ್ಕಿದ್ದು ಯು ಪೇ ಲೇಟರ್. ಇಟ್ಸ್ ನಾಟ್ ದಟ್ ಯು ಶುಡ್ ನಾಟ್ ಪೇ 10, ಯು ಹ್ಯಾವ್ ಟು ಸ್ಟಿಲ್ ಪೇ 10, ಬಟ್ that was the least I could say. ನಾನು ಒಂದೇ ಸರಿ 5 ಕೊಡೋ ಬದಲು 2 ಕೊಡೋದು ಈಸಿ ಆಗುತ್ತೆ. So these are like hacks that we are trying to do some adjustments to bridge the gap. ಅವ್ರ 5,000ಕ್ಕೂ ನಮ್ಮ 10,000ಕ್ಕೆ ಎಷ್ಟು ಹತ್ರ ಬರೋಕ್ಕೆ ಸಾಧ್ಯ ಅಂತ ಚೆಕ್ ಮಾಡೋಕ್ಕೋಸ್ಕರ ವಿ ಆರ್ ಡೂಯಿಂಗ್ ಇದಾಗಲಿ. ನೆಕ್ಸ್ಟ್, ವಿ ಆರ್ ಇಂಡಿಯಾಸ್ ಫಸ್ಟ್ ಕಂಪ್ನಿ ಟು ಸೆಲ್ ಇನ್ಶೂರೆನ್ಸ್ ಆಸ್ ಅ ಕಾನ್ಸೆಪ್ಟ್. ಮೊಬೈಲ್ ಇನ್ಶೂರೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಇಂಡಿಯಾದಲ್ಲಿ ಇನ್ಶೂರೆನ್ಸ್ ಕಂಪ್ನಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಸಂಗೀತ. ಇನ್ಶೂರೆನ್ಸ್ ಕಂಪ್ನಿಗೆ ವಿ ಇಂಟ್ರೊಡ್ಯೂಸ್ ಮೊಬೈಲ್ ಇನ್ಶೂರೆನ್ಸ್ ಅಂತ ಒಂದು ಸ್ಟಾರ್ಟ್ ಮಾಡಿಪ್ಪ ಅಂತ. ಏನಕ್ಕೆ? ಏನೋ ಒಂದು ಡಿಫ್ರೆನ್ಷಿಯೇಟರ್ ತೋರಿಸ್ಕೋಬೇಕಲ್ಲ. ಇವತ್ತಿಗೂ ನಮಗೆ ಒಂಥರ ಬೇಜಾರಾಗೋದೇನಂತಂದರೆ, ನಮ್ಮ ಅಂಗಡಿಗೆ ಬಂದರೆ ನಮ್ಮದು ಅಂತ ಏನಿದೆ, ಅದು ನೋಕಿಯಾ ಫೋನು, ಇದು HTC ಫೋನು, ಇದು OnePlus ಫೋನು, ಕರೆಕ್ಟ್, ನಮ್ದಂತ ಏನಿದೆ ಬಿಲ್ಡಿಂಗ್. So we started questioning ourselves every time like this. Okay. Why Sangeeta? Why? It's the most commodified product available everywhere. Yes. So ನಮ್ಮಲ್ಲಿ ಏನೋ ಒಂದು ಡಿಫ್ರೆನ್ಷಿಯೇಟಿಂಗ್ ಫ್ಯಾಕ್ಟರ್ ಇರಬೇಕು ಅಂತ we started doing this. We have one more thing called price protection. We all know that mobile phone prices are always falling down. They're not going up. Everything else is going up. ಹೌದು. Which product price is coming down in the world? ಈ ಸದ್ಯಕ್ಕೆ ಗೋಲ್ಡ್, ಸಿಲ್ವರ್. Probably the first podcast to say it's coming down. ಸದ್ಯಕ್ಕೆ again it will rise. ಮತ್ತೆ ರೈಸ್ ಆಗುತ್ತೆ. ಹೌದು. ಸೊ ಮೊಬೈಲ್ ಫೋನ್ ಒಂದೇ ಯಾವತ್ತು ಪ್ರೈಸ್ ಕಡಿಮೆ ಆಗ್ತಿದ್ದಲ್ಲ. ಸೊ ನಾವೇನು ಹೇಳಿದ್ವಿ, ಮೊಬೈಲ್ ಆ್ಯಂಡ್ ದೇರ್ ಇಸ್ ಅ ಸ್ಮಾರ್ಟ್ ಗೈ ಇನ್ ದ ರೂಮ್ ವಿಲ್ ಆಲ್ವೇಸ್ ಸೇ, hey, wait for S26 to launch. S25 price will come down. Wait till then and purchase. Yes. ಹೌದು. You can always do that, but you will be the guy using one generation previous phone. Yeah. How do you want to be latest phone ಯೂಸ್ ಮಾಡ್ತಿರ್ಬೇಕು, ಬಟ್ ಯು ಶುಡ್ ಬಿ ಸ್ಮಾರ್ಟ್ ದಟ್ ಯು ಡೋಂಟ್ ಲೂಸ್ ಮನಿ. ಇವತ್ತು ನೀವು ಒಂದು ಫೋನ್ ಕೊಂಡ್ಕೊಂಡ್ರಿ, ಇದೊಂದು ಕಾಮನ್ ಫ್ಯಾಕ್ಟರ್ ಆಗುತ್ತೆ ನಮ್ಮ ಸ್ಟೋರ್ಸಲ್ಲಿ. ಕಸ್ಟಮರ್ಸ್ ಬಂದು ಅರ್ಧ ಗಂಟೆ ಬಾರ್ಗೇನ್ ಮಾಡ್ತಾರೆ, 1 hour ಆ ಕಡೆ ಈ ಕಡೆ ಸುತ್ತಾಡ್ಕೊಂಡು ಎಲ್ಲ ಶೋರೂಮ್ಗೆ ಹೋಗಿ $200, $300, $400 ಡಿಸ್ಕೌಂಟ್ಗೋಸ್ಕರ ಆ ಕಡೆ ಈ ಕಡೆ ಓಡಾಡ್ತಾರೆ. ನೆಕ್ಸ್ಟ್ ಡೇ 3,000, 4,000 ಪ್ರೈಸ್ ಡ್ರಾಪ್ ಆಗುತ್ತೆ. ಏನಾದ್ರು ಪಾಪ ಪ್ರಯೋಜನ ಆಯ್ತಾ ಅವ್ರು ಮಾಡಿದ ಕೆಲಸಕ್ಕೆ? ಬಟ್ ವಾಟ್ ಕ್ಯಾನ್ ದೇ ಡೂ? ಕ್ಯಾನ್ ದೇ ಡೂ ಎನಿಥಿಂಗ್ ಅಬೌಟ್ ಇಟ್? ದೇ ಕಾಂಟ್ ಡೂ ಎನಿಥಿಂಗ್. ನಮ್ಗೇನಾದ್ರು ಗೊತ್ತಿತ್ತಾ ನಾಳೆ 4,000 ಡ್ರಾಪ್ ಆಗುತ್ತೆ? ನಮಗೂ ಗೊತ್ತಿಲ್ಲ. ನಮ್ಮ ಸ್ಯಾಮ್ಸಂಗ್ ಅಕೌಂಟ್ ಮ್ಯಾನೇಜರು ಅವ್ರಿಗೂ ಇವ್ರಿಗೂ ಗೊತ್ತಾಗಲ್ಲ. ಸ್ಯಾಮ್ಸಂಗಲ್ಲಿ ಯಾರೋ ಟಾಪ್ ಲೆವೆಲಲ್ಲಿ ದೇ ವಿಲ್ ಜಸ್ಟ್ ಡಿಸೈಡ್ ದಟ್ ನಾಳೆಯಿಂದ ಇದನ್ನ ಪ್ರೈಸ್ ಡ್ರಾಪ್ ಮಾಡೋಣ ಅಂತ. ಸೊ ಯಾರು ಏನು ಮಾಡೋಕ್ಕಾಗಲ್ಲ. ಎಷ್ಟು ವಾಸ್ತವನೋ ಪಾಪ ಅವ್ರಿಗೆ ಬೇಜಾರಾಗಲ್ವಾ ಕೂಡ ಅಷ್ಟೇ ವಾಸ್ತವ. ಸೊ ನಾವು ಸಂಗೀತ ಅಲ್ಲಿ ಇದ್ರ ಬಗ್ಗೆ ಹೆಂಗೆ ಯೋಚನೆ ಮಾಡಿದ್ರೆ, ಐ ಫೀಲ್ ಲೈಕ್ ಐ ಆಮ್ ಚೀಟಿಂಗ್ ದ ಕಸ್ಟಮರ್ ಈವನ್ ದೋ ಐ ಹ್ಯಾಡ್ ನೋ ಕಂಟ್ರೋಲ್ ಓವರ್ ಇಟ್. ಹೌ ಕ್ಯಾನ್ ಐ ಡೂ ದಿಸ್ ಮಿಸ್ಟೇಕ್ ಟು ದ ಕಸ್ಟಮರ್? ನಿನ್ನೆ ಇಷ್ಟು ಕೇಳ್ಕೊತಿದ್ರು ಪಾಪ ಅವ್ರು ಡಿಸ್ಕೌಂಟಿಗೆ, ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡಿದೆ. ಬಟ್ ಮಾರನೇ ದಿವಸ 4,000 ಕಡಿಮೆ ಆದರೆ ಅವ್ರಿಗೆ ಎಂಥ ಯಾವ ಲೋಕದ ನ್ಯಾಯ ಇದು ಅಂತ ನಮಗೆ ಬೇಜಾರಾಯಿತು ಫಸ್ಟ್. ಸೊ ವಾಟ್ ವಿ ಸ್ಟಾರ್ಟ್ ಟೆಲ್ಲಿಂಗ್ ದ ಕಸ್ಟಮರ್, ಇವತ್ತು ಫೋನ್ ತೊಗೊಳ್ಳಿ, ನಿಶ್ಚಿಂತವಾಗಿ ಫೋನ್ ತೊಗೊಳ್ಳಿ, ಬೇಫಿಕರ್ ಟೇಕ್ ಇಟ್. ನೆಕ್ಸ್ಟ್ 30 days if there is any price drop from the brand, I will repay the money to you. Okay. ಇವಾಗ ಸಂಗೀತ ಅಲ್ಲಿ 10 ಗೂಗಲ್ ಪಿಕ್ಸೆಲ್ ಇದೆ ಅಂತ ಇಟ್ಕೊಳ್ಳಿ, ನಾನು 4 ಸೇಲ್ ಮಾಡಿದೆ, 6 ಉಳ್ಕೊಂಡಿದೆ ಇನ್ನು ನಮ್ಮ ಸ್ಟೋರಲ್ಲಿ.
ನಾಳೆ ಬೆಳಗ್ಗೆ ಗೂಗಲ್ ಅವರು ಪ್ರೈಸ್ ಡ್ರಾಪ್ ಮಾಡಿದ್ರು. ರೈಟ್. ನಮ್ಮ ಹತ್ರ ಇನ್ನೂ ಉಳ್ಕೊಂಡಿರೋ 6 ಫೋನ್ಗೆ ಆ ಪ್ರೈಸ್ ಕಾಂಪನ್ಸೇಷನ್ ಮಾಡ್ತಾರೆ, ಡಿಫ್ರೆನ್ಸ್ ಅಮೌಂಟ್ ನಮಗೆ ಕೊಡ್ತಾರೆ. ನಾನು ಸೇಲ್ ಮಾಡ್ಬಿಟ್ಟಿರೋದಕ್ಕೆ ಕಂಪ್ನಿ ಕೊಡ್ತಾ ಇಲ್ಲ. ಕೊಡಲ್ಲ ಹೌದು. He says you already sold it, not higher price, so where is the loss? But we are giving from our pocket. ಹೌದಾ? So like this, we were pioneers of so many things in this industry. So again at Ecom, our biggest regret is that ಈ ಒಂದು ಬಸ್ಸು, ಈ ಒಂದು ಟ್ರೈನ ನಾವು ಮಿಸ್ ಮಾಡಿದ್ವಿ. ಹೆಂಗೆ ಮಿಸ್ ಮಾಡಿದ್ವಿ ಇದು ಅಂತ. ಇ ಕಾಮರ್ಸ್, ಹೌ ಡಿಡ್ ವಿ ಮಿಸ್ ದಿಸ್ ಬ್ಯಾಂಡ್ ವ್ಯಾಗನ್ ಇನ್ 2013? ನಮ್ಮ ವೆಬ್ಸೈಟ್, ವಿ ಸೋಲ್ಡ್ ಅ ಫೋನ್, ಪ್ರಾಬಬ್ಲಿ ದ ಫಸ್ಟ್ ಮೊಬೈಲ್ ಇನ್ ದ ಇಂಟರ್ನೆಟ್ ಇನ್ ಇಂಡಿಯಾ. ಅಗೇನ್ ವಿ ಸೋಲ್ಡ್ ಫಸ್ಟ್, ಓಕೆ. ಬಟ್ ಟೇಕ್ ಆಫ್ ಆಗಿಲ್ಲ. ಟೇಕ್ ಇಟ್ ಟು ದ ನೆಕ್ಸ್ಟ್. ಜಾಸ್ತಿ ಇನ್ಸ್ಟೋರ್ ಇತ್ತು. ಜಾಸ್ತಿ ಇನ್ಸ್ಟೋರ್ ಇತ್ತು. ಮತ್ತೆ ಜನಕ್ಕೆ ನಂಬಿಕೆ ಇಲ್ಲ. ನಂಗೆ ಈಗಲೂ ಅಷ್ಟೇ ಆನ್ಲೈನಲ್ಲಿ, ಅಂದ್ರೆ ಈ ಫೋನ್ ಆನ್ಲೈನಲ್ಲೇ ಬೈ ಮಾಡಿರೋದು, ಅದು ಕೈಗೆ ಬರೋವರೆಗೂ ಭಯ. ಅದಾಗ ಒಂದು ತಿಂಗಳು ಯೂಸ್ ಮಾಡೋರ್ಗು ಭಯ, ಫೇಕಾ ರಿಯಲ್ಲ, ಫೇಕಾ. ಯಾಕಂದ್ರೆ ಇವಾಗ ತಲೆ ಮೇಲೆ ಹೊಡೆದಂಗ್ ಮಾಡ್ತಾರೆ ಫೋನ್ಗಳನ್ನ. ಸೊ ಇಲ್ಲ ಆಸ್ ಅ ಈವನ್ ದೋ ನನ್ನ ಬಿಸ್ನೆಸ್ ಅಲ್ಲಿ 80% ಆಫ್ಲೈನ್ ಇದ್ರು, ಈವನ್ ದೋ ವಿ ಆರ್ ಮೋರ್ ಆಫ್ ಅ ರಿಟೇಲರ್ ದ್ಯಾನ್ ಆನ್ಲೈನ್, ಇಟ್ ಈಸ್ ವೆರಿ ಈಸಿ. ಕೆಲವೊಂದು ಸ್ಟೋರ್ಸ್, ನಮ್ಮ ಸ್ಟೋರ್ಸಲ್ಲೇ ಎಲ್ಲರೂ ಹೇಳ್ತಾ ಇದ್ದಾರೆ ಏನೋ ಆ ಥರ, ಸರ್ ಆನ್ಲೈನ್ ಎಲ್ಲ ಫೇಕ್ ಸರ್, ಆನ್ಲೈನ್ ತೊಗೊಂಡ್ರೆ ನಿಮ್ಗೆ ಸರ್ವಿಸ್ ಸಿಗಲ್ಲ ಸರ್. ಆ ಥರ ಏನೂ ಇಲ್ಲ. ನೀವು ರೆಪ್ಯೂಟೆಡ್ ಸೈಟಲ್ಲಿ ಎಸ್ಪೆಷಲಿ ಗೋ ಫಾರ್ ಆಥರೈಸ್ ಸೆಲ್ಲರ್ ಅಂತ ಒಂದು ಕೆಳಗಡೆ ಇರುತ್ತೆ, 4 stars ಅಬೋವ್ ಇರೋ ಸೆಲ್ಲರ್ ನೋಡಿ. ನೀವು ವಿಚ್ ಎವರ್ ಸೈಟ್ ಯು ಆರ್ ಬೈಯಿಂಗ್, ಟ್ರೈ ಟು ಬೈ ಫ್ರಮ್ ರೆಪ್ಯೂಟೆಡ್ ಸೈಟ್. ಫಸ್ಟ್ ಥಿಂಗ್, ದೇರ್ ಆರ್ 3 to 4 players. ಇಲ್ಲ ಬ್ರ್ಯಾಂಡ್ ಅವ್ರದ್ದು ಇದೆ ವೆಬ್ಸೈಟ್, ಎಲ್ಲರೂ ತಗೊಳ್ಳಿ. ಸಂಗೀತ ಅಲ್ಲಿ ತಗೊಳ್ಳಿ, ಸಂಗೀತ ವೆಬ್ಸೈಟ್ ಇದೆ. Today why should I even say buy in top? Andre I'm just generally cautioning that don't need to have this misconception. It's a myth. Athara ellaru athara ಮಾಡ್ತಾ ಇಲ್ಲ. It is genuine only. If you are an odd one out, you are unlucky, that's all. Second is if you buy from Sangeeta, ಇವತ್ತಿನ ಸ್ಟೋರಿ, ಟುಡೇಸ್ ಕತೆ, ಡನ್ ವಿತ್ ಲಿಟಲ್ ಬಿಟ್ ಆಫ್ ವಾಟ್ ಹ್ಯಾಪನ್ಸ್ ಇನ್ ದಿಸ್ ಇಂಡಸ್ಟ್ರಿ, ವಾಟ್ ಇಸ್ ಹಿಸ್ಟ್ರಿ ಆಫ್ ಸಂಗೀತ. ಇವತ್ತಿನ ಸ್ಟೋರಿ ರೈಟ್ ನೌ, nobody delivers as many pin codes as Sangeeta does in as less time as we do. As many in our tech space of tech gadgets category by a tech expert. Only Sangeeta does. Even the 2 major e-commerce giants or Swiggy, Zepto, Blinkit, any of these quick com players cannot deliver as many pin codes that we are delivering in South India in such less time. 30 minutes. The number of category product SKUs that I have in the tech space by a tech expert. We don't have a delivery boy. Okay. We don't have a delivery boy. Our Our tech expert only goes and delivers. We have 315 stores in Karnataka. Okay. ಇನ್ನು ಈ ಕರ್ನಾಟಕದಲ್ಲಿ ಯಾವ ಕೊನೆ ಹೇಳಿದ್ರು ವಿ ವೋಂಟ್ ಬಿ 1 ಗಂಟೆಗಿಂತ 2 ಗಂಟೆಗಿಂತ ಜಾಸ್ತಿ ದೂರ ಚಾನ್ಸ್ ಇಲ್ಲ. ಅದು ಯಾವ ರಿಮೋಟ್ಗೆ ಹೇಳ್ತಾ ಏನಂದ್ರೆ, ಯಾವ ಕೆಮ್ಮನ್ಗುಂಡಿ ಬೆಟ್ಟ ಯಾವ ಹೇಳ್ತಿರೋ 2 hours ಒಳಗಡೆ ಹೋಗ್ಬಿಡ್ತೀವಿ ನಾವು. ನೈಸ್. ಮುಳ್ಳಯ್ಯನಗಿರಿ ಬೆಟ್ಟ 2.5 hours I'll be there. ಬಿಗ್ಗೆಸ್ಟ್ ಸಂಗೀತ ಗ್ಯಾಜೆಟ್ ಸ್ಟೋರ್ ಎಲ್ಲಿದೆ? ನಾನು ಜಯನಗರದಲ್ಲಿ ನೋಡಿದೆ, ಸಾಕ ದೊಡ್ಡದಿದೆ. ಅದೇ ಬಿಗ್ಗೆಸ್ಟ್? ಅದು ಬಿಗ್ಗೆ ಯಲಹಂಕಾಲು ಒಂದು ಬಿಗ್ ಔಟ್ಲೆಟ್ ಇದೆ. These 2 are the biggest. ಓಕೆ, ಬಸ್ ಮಿಸ್ ಮಾಡಿದೆ ಅಂತ. ಬಸ್ ಬಗ್ಗೆ ನಾನು 3ನೇ ಸರಿ ಕೇಳ್ತಾ ಇದೀನಿ. ವೈ? ಬಸ್ಸು ಮಿಸ್ಸು ಏನಕ್ಕೆ ಅಂದರೆ, ವಿ ಕ್ಯಾನಾಟ್ ಸೇ ವೈ, ವಿ ಶುಡ್ ಹ್ಯಾವ್ ಕಾಟನ್. ಅಂದರೆ ಅದೇ ವಿಷನ್ ಅನ್ನೋದು ಅದು ಸ್ವಲ್ಪ ಅದು ಎಷ್ಟು ಕಾಂಪ್ಲಿಕೇಟೆಡ್ ಹೊಸ ಇದು ಅಂತಂದರೆ, ಫಾರ್ ಎಕ್ಸಾಂಪಲ್ ಬ್ಲಿಂಕಿಟ್ ಅವರು, ಗ್ರೋಫರ್ಸ್ ಅವರು, ಡನ್ಝೋ ಅವರು ಈ ಫಾಸ್ಟ್ ಡೆಲಿವರಿ ಇದಕ್ಕೆ ಲೋಕಲ್ 3PL ಪಾರ್ಟ್ನರ್ಸ್ ಥರ ಅವ್ರು ತಾನೇ ಫಸ್ಟ್ ಬಂದಿರೋದು. ಬಟ್ ಅ 19-year-old Zepto kid had to tell that it will not be only groceries that will get sold there, and it's not 30 minutes what you are thinking, and it is not from another retail outlet that you will pick and drop. The same business I will do it differently. This business will become 10 minutes delivery ಅಂತ ಅವ್ರನ್ನ ಹೇಳಿರುವವರೆಗೂ ಅವ್ರು ಅದೇ ಬಿಸ್ನೆಸ್ ಅಲ್ಲಿ ಇದ್ದಾರೆ. ಕರೆಕ್ಟ್. ಬಟ್ ಅವ್ರಿಗೆ ಗೊತ್ತಾಗಿಲ್ಲ. ಇದಕ್ಕೆ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ. ವಿ ಫಾಲೋ ಒನ್ ಗುರು, ಹಿಸ್ ನೇಮ್ ಇಸ್ ಮಹಾತ್ರೇಯ. ಈಸ್ ಫ್ರಮ್ ಚೆನ್ನೈ, and he's not like, oh, Devaru Guru, nothing of that sort. Nobody goes to him with a cult. There is no cult for him behind. And he's business people are going to him. Lot of business mindsets are going to him. ಅವ್ರು ಏನು ಹೇಳ್ತಾರೆ ಅಂದರೆ, ನೋ innovative idea can ever come from the core of the system. Every
disruptive, innovative idea can only come from the periphery of the system. ಅಂತ ಅಂದ್ರೆ I am the bottleneck for my company. True. The director, the MD of the company is the bottleneck of the company. ಈ ದೇಶ ಹೆಂಗಿರುತ್ತೆ, ವಾಟ್ ಕೆನ್ ಅ ಪ್ರೈಮ್ ಮಿನಿಸ್ಟರ್ ಡೂ ಇಸ್ ಕರೆಕ್ಟ್, ಬಟ್ ಫೈನಲಿ ಹೂ ದ ಲೀಡರ್ ಹ್ಯಾಸ್ ಟು ಚೇಂಜ್ ಎವ್ರಿಥಿಂಗ್. ಎಷ್ಟು ಸತ್ಯನೋ ದಿಸ್ ಸ್ಟೋರಿ ವಿ ಹರ್ಡ್ ಮೈ ಟೈಮ್. ಬಟ್ ಇನೋವೇಷನ್ ಕೆನಾಟ್ ಕಮ್ ಫ್ರಮ್ ಮೀ ಇನ್ ದಿಸ್ ಕಂಪನಿ ಇನ್ ಒನ್ ವೇ ಆಲ್ಸೋ. ಬಿಕಾಸ್ ನಾನು ಇಷ್ಟು ವರ್ಷದಿಂದ ಇಲ್ಲೇ ಹುಟ್ಟು ಬೆಳೆದು ನನಗೆಲ್ಲ ಇದೇ ಥರ ಕಾಣುತ್ತೆ. ಟ್ರೆಡಿಷನಲ್ ಆಗಿ ಇದು ಹಿಂಗೆ ಅಲ್ವಾ, ಯು ಡೋಂಟ್ ನೋ ಅಬೌಟ್ ದಿಸ್ ಇಂಡಸ್ಟ್ರಿ, ವಿ ಆರ್ ಹಿಯರ್ ಫ್ರಮ್ 51 years. ವಾಟ್ ನಮ್ಗಿಂತ ಯಾರು ಗೊತ್ತು ನಿಮ್ಗೆ, ಹೌ ವಿಲ್ ಯು ನೋ ಬೆಟರ್ ದೆನ್ ಸಂಗೀತಗಿಂತ ಗೊತ್ತಾ ನಿಮಗೆ? ಈ ಥರ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ ನಾವು. ಕರೆಕ್ಟ್. ಬಟ್ ಅ ನ್ಯೂ ಕಿಡ್ ಇನ್ ದ ಬ್ಲಾಕ್ ವಿಲ್ ಕ್ವೆಶ್ಚನ್ ಎವ್ರಿಥಿಂಗ್. He will redo everything. Correct. So he is at the periphery of the system. So disruptive innovation can always come from the periphery of the system, not from the core of the system. ನೈಸ್ ಥಿಂಗ್. ಆಲ್ಸೋ ನನಗೆ ನೋ ಕಾಸ್ಟ್ EMI ಹೇಗೆ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ, ಬಿಕಾಸ್ ನಿಮಗೆ ಲಾಸಾ ಇಲ್ಲ ಅಂದರೆ ಅಂದರೆ ಸಾಲ ಕೊಡ್ತಿರೋ ಕಂಪ್ನಿಗೆ ಲಾಸಾ, ಹೌ ಡಸ್ ದಟ್ ವರ್ಕ್? When we started, we used to fund it. ಓಕೆ. Apple Google phone, ಆ ಟೈಮಲ್ಲಿ Motorola ಫೋನು, ಅವರ ಡಿವೈಸ್ ಸೇಲ್ ಆಗೋದಕ್ಕೆ ನಮ್ಮ ಮಾರ್ಜಿನ್ ಇಂದ ಸ್ವಲ್ಪ ಆಚೆ ತೆಗೆದು ಬ್ಯಾಂಕ್ ಅವ್ರ ನೋ ಕಾಸ್ಟ್ ಏನಂದ್ರೆ ಸಾಲ ಕೊಡೋದು, ಬಡ್ಡಿ ಇಲ್ಲದೆ ಸಾಲ ಕೊಡೋದು. ಕರೆಕ್ಟ್. ಸಾಲ ಯಾರು ಕೊಡ್ತಾರೆ? ಬ್ಯಾಂಕ್ ಅವರೇ ಕೊಡ್ಬೇಕು, ಇನ್ಯಾರು ಕೊಡಂಗಿಲ್ಲ, ಅಧಿಕಾರ ಇಲ್ಲ ಕೊಡೋದಕ್ಕೆ, ದೇ ನಾಟ್ ಅಲೌಡ್ ಟು ಗಿವ್. ಸಾಲ ಕೊಡೋದು ಅವ್ರ ಬಿಸ್ನೆಸ್, ಬ್ಯಾಂಕ್ ಬಿಸ್ನೆಸ್ ಬಂದು ಸಾಲ ಕೊಡೋದು. ಸೊ ಅವ್ರು ಫ್ರೀಯಾಗಿ ಮಾಡ್ತಾರ? ಚಾನ್ಸೇ ಇಲ್ಲ. ದಟ್ ಇಸ್ ದರ್ ಬ್ರೆಡ್ ಅಂಡ್ ಬಟರ್. ಸೊ ಬ್ಯಾಂಕ್ಗೆ ಇಂಟ್ರೆಸ್ಟ್ ಕಟ್ಟಲೇಬೇಕು. ಸೊ ಕಸ್ಟಮರ್ ಕಟ್ಟಕ್ಕೆ ರೆಡಿ ಇದಾರಾ? Maybe, but most of them no. What is the discussion here? It's a no cost EMI. So which means the offer is no, don't pay. Correct. So we pay on the behalf of customer and the brand. Yeah. Okay. This is how we started, because ಅಲ್ಲಿ ಕಮ್ಮಿ ಇದೆ, ನಮ್ಮ ಹತ್ರ ಜಾಸ್ತಿ ಇದೆ, ಏನೋ ಒಂದು ತೋರಿಸ್ಬೇಕು. This is how the entire game started. Later, finally one company, I think Samsung or somebody introduced this, because ಅವರು ಒಂದು ತುಂಬಾ ಕಾಸ್ಟ್ಲಿ ಪ್ರಾಡಕ್ಟ್ ತಗೊಂಡ್ರು. The second reason for why no cost EMI came up in the form that it is available today, which is brands subventing the cost of interest, ಅದು ಶುರು ಆಗಿದ್ದು ಬಂದು ರೀಸನ್ ಏನು ಅಂತಂದ್ರೆ, ಇವಾಗ ಲೆಟ್ಸ್ ಸೇ ಯು ಆರ್ ಹ್ಯಾವಿಂಗ್ ಯು ಆರ್ ಬ್ರ್ಯಾಂಡ್ ಎ, ನಿಮ್ಮ ಹತ್ರ 60,000 rupees ಒಂದು ಫೋನ್ ಇದೆ. ಹೀಸ್ ಬ್ರ್ಯಾಂಡ್ ಬಿ, ಅವ್ರ ಹತ್ರ 80,000 rupees ಫೋನ್ ಇದೆ. ನನಗೆ 80,000 rupees ಫೋನ್ ಬೇಕು, ನನ್ನ ಹತ್ರ ಇರೋದು 60,000. ಇಮ್ಯಾಜಿನ್ ಬಿಕಾಸ್ ಆಫ್ ದಿಸ್ ರೀಸನ್ ಐ ಬೈ ಅಂಡ್ ಗೋ, ಹಿಲ್ ಫೀಲ್ ಅರೇ ನಾನು ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟಿದ್ದರೆ ಆಗ್ತಿತ್ತು ಅಂತ. ಬಟ್ ಕಮ್ಮಿ ಮಾಡಿದ್ರೆ ಏನಾಗುತ್ತೆ, ಎಲ್ಲರಿಗೂ ಕಡಿಮೆ ಮಾಡಿ. ಇನ್ನೊಬ್ರು ಇರ್ತಾರೆ ಕಸ್ಟಮರ್, ಅವ್ರಿಗೆ 80,000 ಅಲ್ಲ 1 lakh ಕೊಟ್ರು ದೇ ವಿಲ್ ಟೇಕ್. ದಿಸ್ ಕಾನ್ಸೆಪ್ಟ್ ಇನ್ ಎಕನಾಮಿಕ್ಸ್ ಇಸ್ ಕಾಲ್ಡ್ ಕನ್ಸ್ಯೂಮರ್ ಸರ್ಪ್ಲಸ್ ಆರ್ ಡಿಮ್ಯಾಂಡ್ ಸರ್ಪ್ಲಸ್. ಅಂದ್ರೆ ಅಟ್ ಎವ್ರಿ ಪ್ರೈಸ್ ಪಾಯಿಂಟ್ ಯು ವಿಲ್ ಗೆಟ್ ಅ ಕಸ್ಟಮರ್. ಕರೆಕ್ಟ್. But you need to reach the equilibrium. At which is that point of equilibrium? Another, you need to reach that point. So that is why they price drop later. First they release at a very high price, because there's always a customer ready to buy at that. So when the sale starts dipping, slowly they'll drop the price, and the customers will keep continuing at that. ಇದು ಅಂತ ಕೆಳಗಡೆ ಇರೋರು ಮೇಲ್ಗಡೆ ಬರ್ತಾರೆ, ಕೆಳಗಡೆ ಇರೋರು. ಓಕೆ. ಓಕೆ. Yes. MBA ಓದ್ದೆ ಇವತ್ತು ಒಂದು ಕಾನ್ಸೆಪ್ಟ್ ಕಲಿತೆ ನಾನು. ಥ್ಯಾಂಕ್ ಯು ಸೋ ಮಚ್. ಏನು ಓದ್ದೆ? MBA ಮಾಡ್ದೇನೆ. MBA ನೈಸ್ ಕಾನ್ಸೆಪ್ಟ್. ತುಂಬಾ ಜನ ಕಸ್ಟಮರ್ಸ್ ವಾಕ್ ಇನ್ ಆಗ್ತಾರೆ ಸಂಗೀತಗೆ, ತುಂಬಾ ಸಲ ಫೋನ್ ಕದ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಏನಾಗುತ್ತೆ ನೆಕ್ಸ್ಟ್? ಫೋನ್ ಕದ್ಕೊಂಡು ಹೋದ್ರು ಅಥವಾ ಸ್ಮಾರ್ಟ್ ವಾಚ್ ಹಂಗೆ ಹಾಕೊಂಡು ಹೋಗ್ಬಿಟ್ರು, ಏನಾಗುತ್ತೆ ನೆಕ್ಸ್ಟ್? ಒಂದು ಕಾಲದಲ್ಲಿ ಇತ್ತು ನಮಗೆ ಲೆಫ್ಟ್ ರೈಟ್ ಸೆಂಟರ್ ಬರ್ಗ್ಲರೀಸ್ ಆಗ್ತಿತ್ತು. ಓಕೆ. ನೈಟ್ ಟೈಮ್ ಎಲ್ಲ ಬಂದು ಶಟರ್ನೆಲ್ಲ ಗ್ಯಾಸ್ ವೆಲ್ಡಿಂಗ್ ಇಂದ ಶಟರ್ನ ಹೋಲ್ ಮಾಡಿ ಒಂದು ಚಿಕ್ಕ ಹುಡುಗನ ಒಳಗಡೆ ತೋರಿಸಿ, ಯಾಕಂದ್ರೆ ಅವ್ನು ಈಸಿಯಾಗಿ ಹೋಗ್ತಾನೆ, ಅವನ ಕೈಲಿ ಬ್ಯಾಗ್ ಎಲ್ಲ ತಗೋಬಾ ಅಂತ ವಿಡಿಯೋ ಎಲ್ಲ ಫುಟೇಜ್ ಎಲ್ಲ ನೋಡಿದ್ವಿ. ಈ ಥರ ಹೆಂಗೆ ಪ್ರಾಪರ್ ಹೈಸ್ಟ್ ಸೀನು ಆ್ಯಂಡ್ ಮಲ್ಟಿಪಲ್ ಆಫ್ ದೆಮ್. ಆ್ಯಂಡ್ ನಾವೆಲ್ಲ ಅಸೋಸಿಯೇಷನ್ ಎಲ್ಲ ಇದೆಯಲ್ಲ, ಸೊ ಅವ್ರ ಅಂಗಡಿಯಲ್ಲಿ ಆಗ್ತಿರೋದು, ನಮ್ಮ ಅಂಗಡಿ ಆಗ್ತಿರೋದು ಎಲ್ಲ ಶೇರ್ ಆಗ್ತಿತ್ತು ವಾಟ್ಸಪ್ಪಲ್ಲಿ, ಬಿಫೋರ್ ವಾಟ್ಸಪ್ ಆಲ್ಸೋ. ಇಟ್ಸ್ ದ ಎಂಡ್. ಇವಾಗ ಅದೆಲ್ಲ ಏನು ನಡೆಯಲ್ಲ. ಬಿಕಾಸ್ IMEI ಟ್ರ್ಯಾಕಿಂಗ್ ಎಲ್ಲ ಮಾಡಕ್ಕೆ. ಎಕ್ಸಾಕ್ಟ್ಲಿ. ಅವಾಗ ಕೂಡ ಇತ್ತು, ಬಟ್ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಓಕೆ. ಇವಾಗ ಒಂಚೂರು ಸುಲಭ ಮಾಡಿದ್ದಾರೆ. ಸುಲಭ ಮಾಡಿದ್ದಾರೆ ಅನ್ನೋದಕ್ಕಿಂತ ಸಿಸ್ಟಮ್ ಒಂಚೂರು ಬೆಟರ್ ಆಗಿದೆ. ದ ಎಂಟೈರ್ ಡಿಪಾರ್ಟ್ಮೆಂಟ್ ಸಿಸ್ಟಮ್ಸ್ ಆರ್ ಬಿಕಮ್ ಮೋರ್ ಫ್ರೆಂಡ್ಲಿ. ಯಾವ ಥರ ಅಂತಂದರೆ, ನಮ್ಮ ಕೆಲಸ ಇವಾಗ ಏನಾದ್ರು ಈ ಥರ ಬರ್ಗ್ಲರಿ ಆದರೆ, ಆರ್ ಜಾಬ್ ಇಸ್ ಓನ್ಲಿ ಟು ಎನ್ಶೋರ್ ದಟ್ ದ FIR ಇಸ್ ಫೈಲ್ಡ್. ಅಷ್ಟೇ ನಮ್ಮ ಕೆಲಸ ಮುಗೀತು. There is no, and after that some 2-3 burglaries have happened. He gets caught within
couple of months at the max. ಓಕೆ, ಬಟ್ ಸಿಗ್ತಾರೆ 100%. ಕೆಲವು ವರ್ಷದ ಹಿಂದೆ ಈಗಲೂ ನಡೀತಿದೆ. ಏನಾಗುತ್ತೆ ಅಂದರೆ ಯು ಎಸ್ ಅಲ್ಲಿ ಈಗ T-Mobile ಆಗಲಿ AT&Tಲಿ ಹಿಂಗೆ ಕಾಂಟ್ರಾಕ್ಟಲ್ಲಿ ತಗೋತಾರೆ, ಅದಕ್ಕೆ ಇನ್ಶೂರೆನ್ಸ್ ಇರುತ್ತೆ. ಅವ್ರೇನು ಮಾಡ್ತಾರೆ ಅಂದರೆ ಇಂಡಿಯಾಗೆ ಯಾರೋ ಬರ್ತಿದೆ ಅವ್ರ ಕೈಲಿ ಕೊಟ್ಟು ಹೌದು. ಕಳಿಸ್ಬಿಟ್ಟು ನನ್ನ ಫೋನ್ ಕಳೆದೋಯ್ತು ಅಂದ್ಬಿಟ್ಟು ಇನ್ನೊಂದು ಫೋನ್ ತೊಗೊತಾರೆ, ಬಿಕಾಸ್ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ಅಂತ. ಅದನ್ನ ಇಲ್ಲಿ ತಂದು ಅದನ್ನು ಏನೋ ಬ್ಲಾಕ್ ಓಪನ್ ಮಾಡಿ ಇದೆ ಯೂಸ್ ಇಟ್. ಆ ಥರ ತಗೊಳ್ಳೋ ಫೋನ್ಸಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಒಂದು. ಸೆಕೆಂಡ್ ಕ್ವಶನ್ ಫಾಲೋ ಅಪ್ ಅದೇ ಹೇಳ್ಬಿಡ್ತೀನಿ. ಈಗ ದುಬೈಗೆ ಹೋದರೆ ಕಮ್ಮಿಗೆ ಸಿಗುತ್ತೆ, ನೀವು ಹೋಗಿ ಟ್ರಾವೆಲ್ ಮಾಡಿಕೊಂಡು ಫೋನು ತರ್ಬೋದು. ವಿಯೆಟ್ನಾಮ್ಗೆ ಹೋದರೆ ಅಲ್ಲಿ ಟ್ರಾವೆಲ್ ಮಾಡ್ಕೊಂಡು ಫೋನು ತರ್ಬೋದು ಅಂತ ಅಂತಾರೆ. ಹೌದು. ಪ್ರೈಸ್ ಡಿಫ್ರೆನ್ಸಲ್ಲಿ ಇದ್ದಾಗ ತೊಗೊಂಡ್ರೆ ಏನಾಗುತ್ತೆ? ಐ ಜಸ್ಟ್ ವಾಂಟೆಡ್ ಟು ನೋ ದೀಸ್ ಟು ಥಿಂಗ್ಸ್. ಟ್ರೂ. ಸೊ ಕೆಲವೊಂದು ಕಂಟ್ರೀಸಲ್ಲಿ ಇವಾಗಲೂ ಚೀಪರ್ ದ್ಯಾನ್ ಇಂಡಿಯಾ ಇದೆ, ಬಟ್ ದಟ್ ಸೀನ್ ಇಸ್ ಗ್ರ್ಯಾಜುಲಿ ಚೇಂಜಿಂಗ್. ಓಕೆ. Literally almost India is on the same price with most of the countries today. ಓಕೆ. Very few countries are there where it might be slightly cheaper. For example, iPhone in US almost same. ಸೊ ಇವಾಗ ಕಣ್ಣು ಕಾಣೋದು ಎಕ್ಸಾಕ್ಟ್ಲಿ ಇಟ್ಸ್ ನಾಟ್ ದ ಪಿಕ್ಚರ್. ಜನ ಏನು ಮಿಸ್ ಮಾಡ್ಕೋತಾರೆ ಅಂತಂದರೆ, ಅಲ್ಲಿನ ಫ್ರೆಂಡು ಇಫ್ ಹೀ ಈಸ್ ಅರ್ನಿಂಗ್ ಇನ್ ಡಾಲರ್ಸ್ ಹಿ ಕ್ಯಾನಾಟ್ ಕ್ಲೇಮ್ ವ್ಯಾಟ್ ರಿಫಂಡ್. ಇಲ್ಲಿಂದ ಯಾರಾದ್ರು ಹೋಗಿದ್ರೆ ಅವ್ರು ವ್ಯಾಟ್ ರಿಫಂಡ್ ಕ್ಲೇಮ್ ಮಾಡ್ಬೋದು. ಸೊ ದಟ್ ಈಸ್ ಅ ಬೆನಿಫಿಟ್. ಫಸ್ಟ್ ಅಲ್ಲಿ ತೊಗೊಳೋದಕ್ಕೆ ಬೆನಿಫಿಟ್ ಹೇಳ್ತಾ ಇದ್ದೀನಿ. ಸೆಕೆಂಡ್ ಬೆನಿಫಿಟ್ ವಾಟ್ ದೇ ಮಿಸ್ ಕ್ಯಾಲ್ಕುಲೇಟಿಂಗ್ ಇಸ್ ದ ಎಕ್ಸ್ಚೇಂಜ್ ಪ್ರೈಸ್. Your exchange commission, what you're giving, they never calculate that. Put that also into the party. Then ಮೂರನೇದು ಬಂದು ಇಂಡಿಯಾದಲ್ಲಿ there is a concept called cashback and upgrade bonus. ಕರೆಕ್ಟ್. Which they don't have that concept in abroad. Why they don't have abroad? Because first of all ಅಷ್ಟೊಂದು ಬ್ರ್ಯಾಂಡ್ಸ್ ಇಲ್ಲ ಅಬ್ರಾಡಲ್ಲೆಲ್ಲ. ಅಬ್ರಾಡಲ್ಲೆಲ್ಲ ಓಪೋ ವಿವೋ ಎಟ್ಸೆಟ್ರಾ ಲಿಟಲ್ ಬಿಟ್ ಲೆಸ್ಸರ್. ಕರೆಕ್ಟ್. ಇಲ್ಲಿರೋ ಅಷ್ಟು ಬ್ರ್ಯಾಂಡ್ಸ್ ಅಲ್ಲಿಲ್ಲ. US ಅಲ್ಲಿ ಇಟ್ಸ್ ಲೈಕ್ ಐಫೋನ್ ಲೀಡಿಂಗ್ ಮೇಜರ್. ಸೊ ಅದರಿಂದ ಏನಾಗುತ್ತೆ ಅಂದರೆ, ಇಂಟರ್ನಲಿ ಐ ಕಾಲ್ ದಿಸ್ ಅ ಸ್ವಿಗ್ಗಿ ಕೂಪನ್ ಕೋಡ್ ಮಾಡೆಲ್ ಟು ಮೇಕ್ ಪೀಪಲ್ ಅಂಡರ್ಸ್ಟ್ಯಾಂಡ್. ಇವಾಗ ಲೆಟ್ಸ್ ಸೇ ಯು ಆರ್ ಬಿಸಿ, ಯು ಆರ್ ಇನ್ ಅ ಮೀಟಿಂಗ್, ಯು ವಾಂಟ್ ಆರ್ಡರ್ ಸಮ್ ಫುಡ್, ಯು ಆರ್ ನಾಟ್ ಚೆಕಿಂಗ್ ಕೂಪನ್ ಕೋಡ್ ಏನಾದ್ರು ಇದೆಯಾ ಅಂತ ನೀವು ಚೆಕ್ ಮಾಡ್ತಿಲ್ಲ. ಟಕ್ 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 ಅಂತ ಹೋಗ್ಬಿಟ್ಟು ಯು ವಿಲ್ ಪುಟ್ ಇಟ್. ಲೆಟ್ಸ್ ಸೇ ಐ ಆಮ್ ಫ್ರೀ ಟುಡೇ, ಸೊ ನಾನು ಆರ್ಡರ್ ಮಾಡೋಕ್ಕೆ ಮುಂಚೆ ನಾನು ಚೆಕ್ ಮಾಡ್ತೀನಿ ಏನಾದ್ರು ಕೂಪನ್ ಕೋಡ್ ಇದೆಯಾ ಅಂತ. ಸೊ ಜಸ್ಟ್ ಅಲ್ಲೇ ಇದೆ ಕೂಪನ್ ಕೋಡು, ಅಲ್ಲಿಂದ ಇಲ್ಲಿ ತೆಗ್ದು ಹಾಕಿದ್ರೆ $100 ಡಿಸ್ಕೌಂಟ್ ಅಂತೆ, ಇಲ್ಲಿಂದ ತೆಗ್ದು ಇಲ್ಲಿ ಹಾಕಿಲ್ಲ ಅಂತಂದರೆ $100 ನಾನು ಜಾಸ್ತಿ ಕೊಡ್ಬೇಕಂತೆ. ಈಸಂಟ್ ಇ ಕಾಮರ್ಸ್ ಎಂಟೈರ್ ಬಿಸ್ನೆಸ್ ಅಬೌಟ್ ಆಸ್ ಲೆಸ್ ಕ್ಲಿಕ್ಸ್ ಆಸ್ ಪಾಸಿಬಲ್? ಕರೆಕ್ಟ್. ದೆನ್ ವೈ ಎನಿವೇ $100 ಕೊಡೋಕ್ಕೆ ತಯಾರಿದ್ರೆ ಮತ್ತೇನಕ್ಕೆ ಕೊಟ್ಟಿಲ್ಲ? ಆಟೋ ಹಾಕ್ಬೇಕು. ಏನಕ್ಕೆ ಆಟೋ ಆಗಿಲ್ಲ? ಪಾಯಿಂಟ್ ಇಸ್ ಅಭಿಷೇಕದ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ನಾನು ಆ್ಯಸ್ ಅ ಸ್ವಿಗ್ಗಿ ಐ ಹ್ಯಾವ್ ಅ ಬಡ್ಜೆಟ್ ಓನ್ಲಿ ಆಫ್ $50 ಟು ಗಿವ್. ಬಟ್ $50 ತೋರಿಸಿದ್ರೆ ಕಮ್ಮಿ ಆಗಿರುತ್ತೆ. ಆ್ಯಂಡ್ $50 ಎಷ್ಟೋ ಜನಕ್ಕೆ ಅವಶ್ಯಕತೆ ಏನೂ ಇಲ್ಲ. ಬಟ್ ಇನ್ನೊಬ್ಬ ಇರ್ತಾನೆ, ಅವ್ನು $100 ಕೊಟ್ರು ಸಾಲಲ್ಲ. ಸೊ ಹೌ ಡು ಯು ಬ್ಯಾಲೆನ್ಸ್? ಯು ಟೇಕ್ ಫ್ರಮ್ ಹಿಮ್ ಆ್ಯಂಡ್ ಗಿವ್ ಇಟ್ ಟು ಹೂ ಇಸ್ ಅ ಡೀಲ್ ಮಾಂಗರ್. ಸೊ ಯು ಪುಟ್ ಇಟ್ ದೇರ್, ಬೇಸಿಕಲಿ ಮೇಕ್ ಇಟ್ ಒನ್ ಸ್ಟೆಪ್ ಹಾರ್ಡರ್ ಆ್ಯಂಡ್ ಸೇ ನೀನು ಒಂದು ಮಾಡು, ನಾನು ನಿನ್ಗೆ ಕೊಡ್ತೀನಿ. ಈ ಥರ ಏನೋ ಒಂದು ಕೆಲಸ ಕೊಡೋದು ಕಸ್ಟಮರ್ಗೆ. ಯಾರಿಗೆ ನಿಜವಾಗ್ಲೂ ಬೇಕು ಅವ್ರು ತಗೋತಾರೆ, ಹೋಗಿ ಹುಡ್ಕೊಂಡು ತಗೋತಾರೆ. ಎಷ್ಟೊಂದು ಜನ ತೊಗೊಳ್ಳಲ್ಲ. ಸೊ ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಇದನ್ನೇ ಹೇಗೆ ಅಡಾಪ್ಟ್ ಮಾಡಿದ್ದಾರೆ ಅಂತಂದರೆ, ಹಾಂ ನಿಮಗೆ ಕೋಟಕ್ ಕಾರ್ಡ್ ಇದ್ದರೆ ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಕರೆಕ್ಟ್. ಕರೆಕ್ಟ್. ನೀವು EMI ತೊಗೊಂಡ್ರೆ ನಿಮಗೆ ಕ್ಯಾಶ್ ಬ್ಯಾಕ್. EMI ಇಸ್ ಎನಿವೇ ಫ್ರೀ. ಕರೆಕ್ಟ್. ಫಸ್ಟ್ ಆಫ್ ಆಲ್ ಅದೊಂದು ಮಿಸ್ಕಾನ್ಸೆಪ್ಷನ್. Correct. ಎಷ್ಟೊಂದು ಜನ ಸರಿ ನೋ ಕಾಸ್ಟ್ EMI ತೊಗೊಳ್ಳಿ ಅಂತಂದರೆ ದೇ ಆರ್ ಟೂ ಕೈಂಡ್ಸ್ ಆಫ್ ಪೀಪಲ್. ಒಬ್ಬರು ಹೇಳ್ತಾರೆ EMI, ಡು ಐ ಲುಕ್ ಲೈಕ್ ಐ ನೀಡ್ EMI? The one kind of people will get offended to when we suggest that. ಇನ್ನೊಬ್ರು ಇದ್ದಾರೆ, ಬೇಡಪ್ಪ ನಂಗೆ EMI ಎಲ್ಲ ನಂಗೆ ಸ್ವಲ್ಪ ಐ ಆಮ್ ಅವರ್ಸ್ ಟು ದಟ್, ಐ ಹ್ಯಾವ್ ಸಮ್ ಪ್ರೆಜುಡಿಸ್ ಟು ದಟ್. ಈ ತಿಂಗಳು ಕಟ್ಟೋದೆಲ್ಲ ಒಂದು ತಲೆನೋವು. ಐ ಫೀಲ್ ದಟ್ ದೇರ್ ಆರ್ ಸಮ್ ಹಿಡನ್ ಚಾರ್ಜಸ್. ಅಬ್ಸಲ್ಯೂಟ್ಲಿ ನಾಟ್. Absolutely not. ಹೌದು. It's not as a today it's a candid interview, right? ಕರೆಕ್ಟ್. I can reveal some ಹೇಳಿ. truths of the or break some myths. That there are zero hidden costs. First of all, ನಿಮ್ಮ EMI will go through only if you have so much money only. ಹೌದು. ಕರೆಕ್ಟ್. But if you keep that money in your bank, you would have earned some interest for that. ಬ್ಯಾಂಕಲ್ಲಿ ಇಟ್ಕೊಂಡಿದ್ರೆ ಅದನ್ನೆಲ್ಲ ಇವಾಗ ಕೊಟ್ಬಿಡ್ತೀನಿ ಅಂತಂದ್ರೆ ಇಟ್ಸ್ ಸೊ ಎಂಟೈರ್ ಇಂಡಿಯಾದಲ್ಲಿ ನೋ ಕಾಸ್ಟ್ EMI ಇಸ್ ಅವೈಲಬಲ್. ವಿಚ್ ಸ್ಟೇಟ್ ಯೂಸಸ್ ದ ಮೋಸ್ಟ್? ಗುಜರಾತ್. 100 ಫೋನ್ ಸೇಲ್ ಆದ್ರೆ ಹೈಯೆಸ್ಟ್ ನೋ ಕಾಸ್ಟ್ EMI ತಗೊಳ್ಳೋದು ಅವರು. ಸ್ಮಾರ್ಟ್ ಪೀಪಲ್. ಬಿಕಾಸ್ ನೋ ಕಾಸ್ಟ್ EMI ಅವೈಲಬಲ್ ಇದೆ ಅಂತ. What are we talking about?
ಮೊಬೈಲ್ ಬೇರೆ ಕಡೆ ತಗೊಳ್ಳೋದು. ಬೇರೆ ಕಡೆ ತಗೊಳ್ಳೋದು. ಸೊ ಲೈಕ್ ಸ್ವಿಗ್ಗಿ ಕೂಪನ್ ಕೋಡ್ ಮಾಡೆಲ್ ಇನ್ ಆರ್ ಇಂಡಸ್ಟ್ರಿ ವಾಟ್ ದೇ ಹ್ಯಾವ್ ಇಸ್ ದೇ ಹ್ಯಾವ್ ಗಿವನ್ ಇದೊಂದು ಕಾರ್ಯ ಮಾಡಿ ಕೋಟಕ್ ಕಾರ್ಡ್ ತೊಗೊಂಡು ಐ ವಿಲ್ ಗಿವ್ ಯು ದ ಕ್ಯಾಶ್ ಬ್ಯಾಕ್. ಕರೆಕ್ಟ್. ಹಳೆ ಫೋನ್ ಎಕ್ಸ್ಚೇಂಜ್ ಮಾಡಿ ಐ ವಿಲ್ ಗಿವ್ ಯು ಅಪ್ಗ್ರೇಡ್ ಬೋನಸ್ ಅಂತ ಈ ಥರ ಏನೋ ಕೆಲಸ ಕೊಟ್ಟಿದ್ದಾರೆ ಕಸ್ಟಮರ್ಗೆ ಅಷ್ಟೇ. ದೇ ಹ್ಯಾವ್ ಬಡ್ಜೆಟ್, ದೇ ಡೋಂಟ್ ಮೈಂಡ್ ಗಿವಿಂಗ್ ಇಟ್. ಬಟ್ ಸುಮ್ಮನೆ ಎಲ್ಲರಿಗೂ ಏನು ಕೊಡಬೇಕು? 4,000 rupees ಕ್ಯಾಶ್ ಬ್ಯಾಕ್ ಒಂದು ಕಾರ್ಡಲ್ಲಿ ಇದೆ, 6,000 rupees ಅಪ್ಗ್ರೇಡ್ ಬೋನಸ್ ಇದೆ, 10,000 rupees ಈಸ್ ರೆಡಿ ಟು ಸೆಲ್ ಇಟ್ ಅಟ್ ಲೆಸ್ಸರ್. ಬಟ್ 1 ಲಕ್ಷ ಫೋನ್ನ ಕಮ್ಮಿ ಮಾಡಿದ್ರೆ 90,000 ಎಲ್ಲರಿಗೂ 90,000 ಕೊಡಬೇಕಾಗತ್ತೆ. ಸುಮ್ಮನೆ ಎಲ್ಲ ನೀಟಾಗಿ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಲ್ಲಿ ಇಡಬೇಕಂದ್ರೆ ವೈ ಶುಡ್ ಐ ಡೂ ಆಸ್ ಅ ಸ್ಯಾಮ್ಸಂಗ್? ವೈ ಶುಡ್ ಐ ಡೂ? Somebody is there willing to pay 1 lakh. ಕರೆಕ್ಟ್. Let him pay. ಅದಕ್ಕೆ ಈ ಬ್ಯಾಂಕಿಗೆ ಮಾತ್ರ ಆಫರ್. So, but when you come to my store also and ask, Samsung S25 Ultra ಎಷ್ಟಿದೆ ಪ್ರೈಸ್? My boy will say 1 lakh. Now you will check US website. It will show 90,000. So what will you think? 10,000 ಕಡಿಮೆ ಇದೆ, ಅಲ್ಲೇ 10,000 ಕಡಿಮೆ ಇದೆ ಅಂತ. But actually what is the truth? The same 90 you can get here also. With this card, with this cashback. You come to me for solutions. Sometime I'll only try and give you some exchange phone to put. And ಇನ್ನೊಂದು ಪ್ರಾಬ್ಲಮ್ ಇದೆ. ಇಂಡಿಯಾ ಇಸ್ ಅ ಕಂಟ್ರಿ ವೇರ್ ನಾವು ತಿಂಗಳು ಎಂಡ್ ಆದ್ಮೇಲೆ ನ್ಯೂಸ್ ಪೇಪರ್ ಬಿಡಲ್ಲ ನಾವು. ಅದನ್ನು ವ್ಯಾಲ್ಯೂ ಬರಬೇಕು ನಮಗೆ. ಮಾರ್ಬಿಟ್ಟು ಪೈಸಾ ರೂಪೀಸ್ನು ಬರಬೇಕು ವಾಪಸ್ಸು. ಆಂಟ್ ವಿ ದಟ್ ಕಂಟ್ರಿ? Yes, we are. Then why are the phones stuck in the drawer? Why are so many phones stuck in everyone's home drawer? ಬಿಕಾಸ್ ಮಾರಿದ್ರೆ ಅಷ್ಟು ವ್ಯಾಲ್ಯೂ ಬರಲ್ಲ ಅಂತ ಮಾರೋದಿಲ್ಲ. ಎಷ್ಟಾದ್ರೂ ಬರಲಿ, ಕರೆಕ್ಟ್. ನ್ಯೂಸ್ ಪೇಪರ್ ಅಷ್ಟು ಬರಲಿ. ಕರೆಕ್ಟ್. ತುಂಬಾ ಏನೇನೋ ಇವತ್ತು ಕೊಡೋಕ್ಕಿಂತ ನಾಳೆ ಕೊಟ್ರೆ ಇನ್ನೂ ಕಡಿಮೆನೇ ತಾನೆ ಬರೋದು. ಕೊಟ್ರೆ ಇವತ್ತೇ ಕೊಟ್ಬಿಡ್ಬೇಕು. ಓಕೆ, ಇದಕ್ಕೆ ಬರೋಣ. ಇವಾಗ ಕಸ್ಟಮರ್ ಬಗ್ಗೆನೇ ಮಾತಾಡಿದ್ವಿ. ಸೊ ಎಂಡ್ ಕನ್ಕ್ಲೂಷನ್ ಇಸ್ ಇಂಡಿಯಾ ಈಸ್ ಚೀಪರ್ ದ್ಯಾನ್ ಅಬ್ರಾಡ್. ಇಂಡಿಯಾ ಇಸ್ ಚೀಪರ್ ದ್ಯಾನ್ ಅಬ್ರಾಡ್. GST ಬೆನಿಫಿಟ್ ಎಷ್ಟೊಂದು ಜನ ಹಾಕಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಕಂಪ್ನಿ ಇದೆಯಲ್ಲ, ಇವಾಗ ನಿಮ್ GST ಬೆನಿಫಿಟ್ ತಗೋಬೋದಲ್ಲ, 18% ಕಮ್ಮಿ ಆಗುತ್ತೆ. such a big amount. ಬಟ್ ಎಲ್ರಿಗೂ ಕಂಪ್ನಿ ಇರೋಲ್ಲ. ಅಂದ್ರೆ ಕಂಪ್ನಿ ಇರೋರು ಏನ್ ಮಾಡ್ಕೋಬಹುದು. Anybody who's earning more than 7,000 rupees per day with a 20 lakhs basically per year ಅಲ್ವಾ? ಇಯರ್ 20 ಲಕ್ಷ with a business. ಸೊ ನೀವು ಭಾಳ ವರ್ಷದಿಂದ ಬಿಸ್ನೆಸ್ ಮಾಡ್ತಿರೋ ಕಾರಣ ನಿಮಗೆ ಗೊತ್ತಿರುತ್ತೆ ಯಾವ ಸೀಸನಲ್ಲಿ ಏನು ಮಾಡಿದ್ರೆ ಬೆಸ್ಟು ಅಂತ. ಇನ್ ದ ಫೋನ್ ಬಿಸ್ನೆಸ್ ಒಂದು ಫೋನ್ ತೊಗೊಳೋದಕ್ಕೆ ಬೆಸ್ಟ್ ಟೈಮ್ ಯಾವುದು ಗುರು? ಈ ಟೈಮ್ ಅವಾಯ್ಡ್ ಮಾಡಿ ಅಂತ ಹೇಳಿದ್ರೆ ಯಾವುದು ಬೆಸ್ಟ್ ಆ್ಯಂಡ್ ವರ್ಸ್ಟ್ ಟೈಮ್ಸ್? ಇವಾಗ ಸರ್ಕಾರ ಒಂದು ಮೊನ್ನೆ ಎಲೆಕ್ಟ್ರಾನಿಕ್ಸ್ಗೆ GST ಕಡಿಮೆ ಮಾಡಿದಾರಲ್ಲ. ಕರೆಕ್ಟ್. ಸೊ ಆ ಥರ ಮೊಬೈಲ್ ಫೋನ್ಗೆ ಅದು ಯಾವ್ದು ಕಡಿಮೆ ಮಾಡಿದ್ರು? ಫ್ರಿಡ್ಜ್ಗೆ, AC-ಗೆ ಒಂಚೂರು ಕಡಿಮೆ ಮಾಡಿದ್ದಾರೆ. ಸೊ ಆ ಕಡಿಮೆ ಮಾಡೋಕೆ ಒಂದು 15 ದಿವಸದ ಮುಂಚೆ ಫುಲ್ ಬಿಸ್ನೆಸ್ ಡೌನ್ ಆಗೋಯ್ತು. ಬಿಕಾಸ್ ಈ ಥರ ಏನೋ ಅನೌನ್ಸ್ಮೆಂಟ್ ಮಾಡಿದರೆ ಈ ಡೇಟಿಂದ ಕಡಿಮೆ ಆಗುತ್ತೆ ಅಂತ ಅನೌನ್ಸ್ ಮಾಡಿದ್ರು. ಸೊ ಎಲ್ಲ ಸೇಲ್ ಕಡಿಮೆ ಆಗೋಯ್ತು. ಅದಾದ್ಮೇಲೆ ಫುಲ್ ಬೂಮ್ ಆಯ್ತು. ಓಕೆ, ಬೇಡದೇ ಇರೋರು ಕೂಡ ತೊಗೊಂಡಿದ್ದಾರೆ. ಏನೋ ಕಮ್ಮಿ ಆಗಿದೆ ಅಂತ ತೊಗೊಂಡಿದ್ದಾರೆ. ಅಗೇನ್ ಇಂಡಿಯನ್ ಮೆಂಟಾಲಿಟಿ. ಬೈ ಒನ್ ಗೆಟ್ ಒನ್. ಅವಶ್ಯಕತೆ ಇಲ್ಲ ತಗೋದು. ಐ ವಿಲ್ ಟೆಲ್ ಯು ಒನ್ ಮೋರ್ ಸ್ಟೋರಿ ಫಾರ್ ದಟ್ ಲೇಟರ್. ಬಟ್ ಈ ಲೆಕ್ಕದಲ್ಲಿ ಮೊಬೈಲ್ ಫೋನಿಗೆ ಮಾಡಿಲ್ಲ ಯಾವಾಗಲೂ, ಬಟ್ ಮಾಡಿದ್ರು ಏನು ಚೇಂಜ್ ಆಗಲ್ಲ. ಓಕೆ, ಓನ್ಲಿ ಫಾರ್ ಮೊಬೈಲ್ ಫೋನ್ ಚೇಂಜ್ ಆಗಲ್ಲ. ಸೇಮ್ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿ. ಆ್ಯಕ್ಚುಲಿ ಈ ವರ್ಷ 15% 20% ಪ್ರೈಸಸ್ ಜಾಸ್ತಿ ಆಗಿದೆ ಫಾರ್ ದ ಫಸ್ಟ್ ಟೈಮ್ ಎವರ್ ಇನ್ ಅವರ್ ಇಂಡಸ್ಟ್ರಿ. For the second time ever in our industry, prices have gone up. Very rare phenomenon. Why? Chipsets are shortage. Taiwan-alli. Why chipsets are shortage? Because AI companies, car companies. Earlier, car company was never in the scene at all. AI ತಗೋತಾನೆ ಇರಲಿಲ್ಲ. ಅವ್ರಿಗೆ ರೇಡಿಯೋ ಚಿಕ್ಕದಿದ್ದು ಬರೀ ಅಂತ. But ಈಗ he also a customer. Our principals of Samsung also a customer with the chipset guy. Yeah. So chipset guy is saying he's hiked up the price. Demand ಜಾಸ್ತಿ ಆಗಿದೆ. So ಈ ಲೆಕ್ಕದಲ್ಲಿ prices are become costlier. Nothing changed. Sale is going as per it is. Why? Because it's a necessity product ಅಲ್ಲ. Correct. Necessity product. So usually nothing changes much. ಸೊ ಆ ಥರ ಗುಡ್ ಟೈಮು ಬ್ಯಾಡ್ ಟೈಮ್ ಅಂತ ಯಾವುದೂ ಇಲ್ಲ. ಏನಿಲ್ಲ. ಬಟ್ ಈ ಸೇಲ್ಸ್ ಬಂದರೆ ನಿಮ್ಗೆ ಹೆಂಗೆ ಎಫೆಕ್ಟ್ ಆಗುತ್ತೆ? ಬಿಗ್ ಬಿಲಿಯನ್ ಡೇ ಅಂತ ಅವ್ರಿಗೆ ಬಂದಾಗ ಸಂಗೀತ ಹೇಗೆ ಎಫೆಕ್ಟ್ ಆಗುತ್ತೆ? ಅದು ಪ್ಲಸ್ ಆಗುತ್ತಾ ನೆಗೆಟಿವ್ ಆಗುತ್ತಾ? ಆ್ಯಕ್ಚುಲಿ ಪ್ಲಸ್ ಆಗುತ್ತೆ. ಓಕೆ, ಹಿಂಗೆ ಯಾವ ಥರ? ನೀವು ನೋಡಿರ್ತೀರ ಒಂದು ರೋಡ್, ಒಬ್ಬ ಮ್ಯಾಂಗೋ ಸೆಲ್ಲರ್ ಇರ್ತಾನ, ಒಂದೇ ಕಡೆ 100 ಮ್ಯಾಂಗೋ ಸೆಲ್ಲರ್ಸ್ ಇರ್ತಾರೆ. ತುಂಬ ಜನ ಇರ್ತಾರೆ. ಕರೆಕ್ಟ್. ಬೇಸಿಕಲಿ ಕ್ರಿಯೇಟ್ ಅ ಮಾರ್ಕೆಟ್ ಅಲ್ಲ. ರೈಟ್. ಒಬ್ಬ ಇದ್ರೆ ಅವ್ನಿಗೆ ಸೇಲ್ ಆಗಲ್ಲ. ಬಟ್ ನಿಮ್ಮ ಪ್ರೈಸಸ್ ಸ್ಲಾಶ್ ಮಾಡಬೇಕಲ್ಲ. ಕರೆಕ್ಟ್. ಆ್ಯಕ್ಚುಲಿ ಬಟ್ ನಿಮ್ಮ ಪ್ರೈಸಸ್ನ ಸ್ಲಾಶ್ ಮಾಡ್ತೀರಲ್ಲ, ಅವಾಗ ಮಾರ್ಜಿನ್ಸ್ ಹೋಗುತ್ತೆ. ಓವರ್ ಆಲ್ ಆಗಿ ಒಂದು ಸ್ವಲ್ಪ ಡಿಪ್ರಿಷಿಯೇಟ್ ಆಗುತ್ತೆ ನಿಮ್ಗೂ.
Okay, that is specific to the deal. Correct. But overall, as an industry, if you speak, ಹೌದು, ಇಟ್ಸ್ ಅ ಪುಷ್. Big Billion Day is doing service to the industry. ಹೌದು. They're doing something good for our industry. We're all happy about it because entire people have a mindset, oh, ಇವಾಗ ಫೋನ್ ತಗೋಬೇಕು. They are wired people that ಇವಾಗ ಫೋನ್ ತಗೊಳ್ಳೋ ಟೈಮ್ ಅಂತ. ಕರೆಕ್ಟ್. Otherwise, maybe you would have changed it in 2 years. But thanks to Big Billion Day, every time is tune that let me buy every Big Billion Day, something like that. Some sort of market gets created. Correct. But specific to the particular deal, ಯಾವ ಥರ ಡೀಲ್ಸ್ ಕೊಡ್ತಾ ಇದ್ದಾರೆ ಅವ್ರು ಯಾವ ಥರ ಡೀಲ್ಸ್ ಕೊಡ್ತಾರೆ ಅಂದರೆ, ಇವಾಗ S25 ಇಸ್ ದ ಕರೆಂಟ್ ಫೋನ್ ಅಂತಂದರೆ ಅವ್ರು ದೇ ಟೇಕ್ 1 generation ಬಿಫೋರ್. ಕರೆಕ್ಟ್. They take 1 generation previous phone and then they slash the price. ನಮ್ಮ ಹತ್ರ ಲಾಸ್ಟ್ 6 ತಿಂಗಳಿಂದ ವಿ ವುಡ್ ಹವ್ ಬಿನ್ ಟೆಲಿಂಗ್ ಸ್ಯಾಮ್ಸಂಗ್, ಇದು ಸೇಲ್ ಆಗ್ತಾಯಿಲ್ಲಪ್ಪ, ತಗೋಪ್ಪ ವಾಪಸ್ಸು, ನೋಡಪ್ಪ ಏನು ಮಾಡ್ತೀಯಾ, ಸ್ವಲ್ಪ ಡಿಸ್ಕೌಂಟ್ ಮಾಡು, ಏನೊಂದು ಮಾರ್ಕೆಟಿಂಗ್ ಮಾಡು, ಇದನ್ನು ಕ್ಲಿಯರ್ ಮಾಡಿಸು, ನಿಮ್ಮ ಪ್ರಮೋಟರ್ಸ್ಗೆ ಹೇಳಿ ಕ್ಲಿಯರ್ ಮಾಡಿಸು. ಈ ಥರ ನಾವು ಅವ್ರ ಜೊತೆ ಜಗಳ ಆಡ್ತಾ ಇರ್ತೀವಿ. ಫೈನಲಿ Big Billion Day ಹತ್ರ ಬಂದಾಗ ಏನಾಗುತ್ತೆ ಅಂದರೆ, ಫ್ಲಿಪ್ಕಾರ್ಟ್ ಸೇಸ್ ತಗೋಬಾ, ನೀನು ಯಾವುದೋ ಒಂದು ಹಳೆ ಫೋನ್ ತಗೋಬಾ, ಸ್ಪಾಟ್ಲೈಟಲ್ಲಿರೋ ಎಲ್ಲ ಫುಲ್ ಅಟ್ರಾಕ್ಷನಲ್ಲಿ ಟ್ರೆಂಡಲ್ಲಿರೋ ಫೋನ್ ಯಾವುದು ತಗೋಬಾ, ಅದನ್ನು ನಾನು ಡಿಸ್ಕೌಂಟ್ ಮಾಡ್ತೀನಿ ಅಂತ. ಸೊ ವಾಟ್ ಸ್ಯಾಮ್ಸಂಗ್ ಡಸ್, ಮಾರ್ಕೆಟಲ್ಲಿ ಇರೋದೆಲ್ಲ ತೊಗೊಂಡೋಗಿ ಫ್ಲಿಪ್ಕಾರ್ಟ್ ಅವ್ರಿಗೆ ಕೊಟ್ಬಿಟ್ಟು ಒನ್ ಟೈಮ್ ದೇ ವಾಶ್ ದ ಹ್ಯಾಂಡ್ಸ್. ಓಕೆ, ನೈಸ್. ಇಟ್ ಈಸ್ ಆಲ್ಸೋ ದ ರೈಟ್ ವೇ ಟು ಡೂ ಇಟ್. ಬಿಕಾಸ್ ಇವಾಗನೂ ಯಾವುದೋ ಒಂದು ಹೊಸ ಸ್ಟೋರಲ್ಲಿ ಬಂದು ಕೇಳ್ಕೊಂಡು ಬರ್ತಾರೆ ಯಾರೋ ಹಳೆ ಫೋನ್, ಆ ಸ್ಟೋರಲ್ಲಿ ನಂದು ಆ ಫೋನ್ ಇರಲ್ಲ. ಕರೆಕ್ಟ್. ಬಟ್ ಇನ್ನು ಯಾವುದೋ ಸ್ಟೋರಲ್ಲಿ ಐ ಆಮ್ ಆಲ್ಸೋ ಸ್ಟ್ರಗ್ಲಿಂಗ್ ಟು ಸೆಲ್ ದಟ್ ಫೋನ್. ಬಂದಿದ್ದವ್ರಿಗೆಲ್ಲ ಸರ್ ತಗೊಳ್ಳಿ ಸರ್, ಇದು ಹಳೆ ಫೋನು, ಆದ್ರೂ ತಗೊಳ್ಳಿ ಸರ್ ಅಂತ ಹೇಳ್ತಾ ಇದ್ರೆ, ಯು ವಿಲ್ ಆಬ್ವಿಯಸ್ಲಿ ನಾಟ್ ಟೇಕ್. ಸೊ ದೇರ್ ಇಸ್ ಆಲ್ವೇಸ್ ಅ ಬಯರ್ ಸಮ್ವೇರ್, ದೇರ್ ಇಸ್ ಆಲ್ವೇಸ್ ಅ ಸೆಲ್ಲರ್ ಸಮ್ವೇರ್. The best meeting point always is online. Discoverability, the nature of that platform is such that discoverability is always better on online. ಸೊ ಡಿಸ್ಕವರಬಿಲಿಟಿ ಅಂದ ತಕ್ಷಣ ಲೆಟ್ ಅಸ್ ಕಮ್ ಟು ಡಿಫರೆಂಟ್ ಸೆಗ್ಮೆಂಟ್ಸ್. Yeah. ಎಂಟ್ರಿ ಲೆವೆಲ್, ಮಿಡ್ ಲೆವೆಲ್, ಪ್ರೀಮಿಯಂ. ಸೊ ನನ್ನ ಐಡಿಯಾದಲ್ಲಿ 10 to 20,000 ಎಂಟ್ರಿ ಲೆವೆಲ್, 20 to 40 ಮಿಡ್ ಲೆವೆಲ್, ನೀವು ಬೇರೆ ಇರ್ಬೋದು. 40 ಇಂತ ಜಾಸ್ತಿ ಬರೋದು ಪ್ರೀಮಿಯಂ ಆರ್ ಎಕ್ಸ್ಪೆನ್ಸಿವ್. ಸೊ ಪ್ರತಿ ಸೆಗ್ಮೆಂಟಲ್ಲಿ ಈಗ ನಾನು ಪಿಕ್ ಮಾಡಬೇಕಂದ್ರೆ ಯಾವ ಫೋನ್ಸ್ ಪಿಕ್ ಮಾಡಿದ್ರೆ ಬೆಸ್ಟ್ ನಮ್ಮ ಆಡಿಯನ್ಸ್ಗೆ? ಎಂಟ್ರಿ, ಮಿಡ್ ಆ್ಯಂಡ್ ಪ್ರೀಮಿಯಂ. Entry, Samsung is the only brand, full range ಇದೆ ಅವ್ರಿಗೆ. ಕರೆಕ್ಟ್. ಎಂಟ್ರಿಯಿಂದ ಹಿಡಿದು ಪ್ರೀಮಿಯಂವರೆಗೂ ದೇ ಗಾಟ್ ಕಸ್ಟಮರ್. iPhone is there only in one space, but they are the worst in one way that ಅವ್ರಿಗೆ ಒಂದು ಕೆಲವೊಂದು ಪಾಲಿಸೀಸೇ ಇರಲ್ಲ. Like the world's number 1 and number 2 companies, iPhone and Samsung, have diametrically opposite ways of doing business. ಕರೆಕ್ಟ್. iPhone doesn't standardize anything. Apple doesn't standardize any rules for the trade. ನೀವು ಯಾರ ಹತ್ರದಿಂದ ತಗೊಳ್ಳಿ, ಯಾರಿಗಾದ್ರೂ ಮಾರಿ, ಎಷ್ಟಿಗಾದ್ರೂ ತಗೊಳ್ಳಿ, ಎಷ್ಟಿಗಾದ್ರೂ ಮಾರಿ ಅಂತ. ಸೊ ದೇರ್ ಇಸ್ ಸಮ್ ಅದರ್ ಪ್ರೈಸ್ ಇನ್ ದ ಇಂಡಸ್ಟ್ರಿ ಕಾಲ್ಡ್ MOP. MRP ಅನ್ನೋದು ಗೌರ್ಮೆಂಟ್ ಸೆಟ್ ಮಾಡ್ತಾರೆ, ಇದಕ್ಕಿಂತ ಜಾಸ್ತಿ ಸೇಲ್ ಮಾಡ್ಬೋದು ಅಂತ. MOP ಅಂತ ನಮ್ಮ ಟ್ರೇಡ್ ರೂಲ್ಸ್ ಕಂಪ್ನೀಸ್ ಆರ್ ಸೆಟ್ಟಿಂಗ್ ದಟ್ ಇದಕ್ಕಿಂತ ಕಮ್ಮಿ ಸೇಲ್ ಮಾಡ್ಬೋದು ಅಂತ. ಯಾಕೆ? ಸೊ ದಟ್ ಈವನ್ ದ ಗೈ ನೆಕ್ಸ್ಟ್ ಟು ಅವರ್ ರಾಜನಗರ್ ಸ್ಟೋರ್ ಆಲ್ಸೋ ಕ್ಯಾನ್ ಸರ್ವೈವ್. If I want to sell with 800 stores the kind of pricing that we get, nobody gets. So if I want to sell, I can sell our buying price ಗಿಂತ ಕಡಿಮೆನೂ I can sell. But ಇಂಡಸ್ಟ್ರಿ ಹೈಜೀನ್ ಮೇಂಟೈನ್ ಆಗಬೇಕು ಅಂತ ದೇ ಡೋಂಟ್ ಅಲೌ ಅಸ್ ಟು ಸೆಲ್. ಓಕೆ, ಸೊ ಬಟ್ ಐಫೋನ್ ಅವರು ಅದೆಲ್ಲ ನನಗೆಲ್ಲ ಏನಿಲ್ಲ, ನನ್ನ ಪ್ರಾಡಕ್ಟ್ಸ್ ಎಲ್ಲ ಬೇಕು, ನೀನು ಇನ್ನೂ ಕಮ್ಮಿ ಮಾಡ್ತೀಯ, ಅವ್ರು 10 ರೂಪಾಯಿ ಕಡಿಮೆ ಮಾಡ್ತಾರೆ, ನೀನು ಇನ್ನೂ 20 ರೂಪಾಯಿ ಕಡಿಮೆ ಮಾಡ್ಬೋದಲ್ಲ ಅಂತ ಈ ಥರ ಎಲ್ಲ ಮಾಡ್ತಾರೆ. ಸೊ ದೇ ಸ್ಪಾಯ್ಲ್ ದ ಮಾರ್ಕೆಟ್ ಒಂಥರ. ಸೊ ನಮಗೆ ಸಂಗೀತ ಅಲ್ಲಿ ನಮಗೆ ಆ್ಯಪಲ್ ಕಂಡ್ರೆ ಆಗೋದೇ ಇಲ್ಲ. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಆಂಡ್ರಾಯ್ಡ್ ಅಂತ ಹೇಳ್ಬಿಟ್ರೆ ಸುಮ್ಮನೆ ಇವರು. ನಾವು ಸೋ ಮೆನಿ ಪ್ಲೇಸ್ ಓಪನ್ ಆಗಿ ಹೇಳ್ಬಿಡ್ತೀವಿ, ಅವ್ರಿಗೆ ಓಪನ್ ಆಗಿ ಹೇಳ್ತೀವಿ ದಟ್ ನೀವು ಸ್ವಲ್ಪ ಟ್ರೇಡ್ ಬಗ್ಗೆ ಯೋಚನೆ ಮಾಡಿಕೊಂಡು ನೀವು ನೀಡ್ ಟು ಡೂ ಬಿಸ್ನೆಸ್. ಯು ಲುಕ್ ಅಟ್ ದ ಟ್ರೇಡರ್ಸ್ ಲೈಕ್ ಅ ದುಶ್ಮನ್. ನೀನು ನಿಮ್ಮ ಕಸ್ಟಮರ್ ಅಷ್ಟೇ, ಮೊದಲು ಯಾರು ಹೆಂಗಾರ ಆಳಲು ಹೋಗ್ಲಿ ಅಂತ ಥರ ಬಿಸ್ನೆಸ್ ಅವ್ರ ರೂಲ್ಸ್ ಹಂಗಿರುತ್ತೆ. ಎಷ್ಟೊಂದು ಐ ಕ್ಯಾನ್ ಡೀಟೇಲ್ ಮೋರ್. ಫಾರ್ ಎಕ್ಸಾಂಪಲ್, ಇವಾಗ ನೀವು ಟಾಕಿಂಗ್ ಅಬೌಟ್ ಇ-ಕಾಮರ್ಸ್ ಅಲ್ಲಿ ಫೇಕ್ ಪ್ರಾಡಕ್ಟ್ ಬಂದ್ರೆ ಅಂತ ಇಲ್ಲ ಅಲ್ಲ ಅವಾಗ ಮಾತಾಡಿದ್ದು. ಇವಾಗ ಸಪೋಸ್ ನೀವು ಬಂದು ಐಫೋನ್ ಕೊಂಡ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ ಸ್ಟೋರಲ್ಲಿ, ನಾನು ಓಪನ್ ಮಾಡಿದ ತಕ್ಷಣ ಅದ್ರ ಮೇಲೆ ಕ್ರ್ಯಾಕ್ ಇತ್ತು ಅಂತ ಇಟ್ಕೊಳ್ಳಿ, ದೇ ವೋಂಟ್ ಟೇಕ್ ಬ್ಯಾಕ್. ಐ ಹ್ಯಾವ್ ಎ CCTV ಫುಟೇಜ್ ಸೇಯಿಂಗ್ ಇವಾಗಲೇ ಓಪನ್ ಮಾಡಿದ್ದೀನಿ ಅಂತ. ಕದ್ದಿರೋ ಕಳ್ಳನೇ ಹಿಡಿಯೋದು ಇಷ್ಟು ಈಸಿ ಅಂತ ಹೇಳ್ತಾ ಇದೀವಿ. ನಿನ್ನ ಐಫೋನ್ ಏನಾದ್ರು ಯೂಸ್ ಆಗಿ ಮತ್ತೆ ಬಂದಿದ್ಯಾ, ಇಲ್ಲ ಇವಾಗಲೇ ಫಸ್ಟ್ ಟೈಮ್ ಇನ್ನೂ ಆನೇ ಆಗಿಲ್ವಾ ಅಂತ ನೀನು ಕಂಡು ಹಿಡಿಯೋಕ್ಕಾಗಲ್ಲ. ಆಬ್ವಿಯಸ್ಲಿ ಕಂಡು ಹಿಡಿಯೋಕ್ಕಾಗತ್ತೆ ಆಸ್ ಅನ್ ಐಫೋನ್, ಆಸ್ ಅನ್ ಆ್ಯಪಲ್. ಸೊ ಶುಡ್ ಯು ನಾಟ್ ಟೇಕ್ ಕೇರ್ ಆಫ್ ಯುವರ್ ಟ್ರೇಡರ್? ದೇ ಡೋಂಟ್ ಟೇಕ್ ಅಟ್ ಆಲ್. ದೇ ಡೋಂಟ್ ಟೇಕ್. ಸೊ ನಿಮಗೆ ಅದಲ್ಲ ಲಾಸ್, ಕಂಪ್ಲೀಟ್ ಲಾಸ್. That's a loss. Okay. All other brands obviously take back.
ಡ್ಯಾಮ್. ದ ಸೇಮ್ ಪ್ರೈಸ್ ಡ್ರಾಪ್ ಪ್ರೊಟೆಕ್ಷನ್ ಫೋನ್ ನನ್ನ ಹತ್ರ ಇದ್ದಿರೋದು ಸೇಲ್ ಆಗದೆ ಇರೋದು ಪ್ರೈಸ್ ಕಾಂಪನ್ಸೇಷನ್ ಬೇರೆ ಬ್ರ್ಯಾಂಡ್ಸ್ ಅವರೆಲ್ಲ ಕೊಡ್ತಾರೆ, ಇವ್ರು ಕೊಡಲ್ಲ. We had to make a big scene. Our entire association had to go, write to the newspapers, complain to the government, write to the Prime Minister's office saying that these are unfair trade practices. After that, they had to start giving the price. ಓ ಮೈ ಗಾಡ್. ನೀವು ಲೀಡರ್ ಆದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಮೈಂಡ್ ಸೆಟ್. ಕಮಿಂಗ್ ಬ್ಯಾಕ್, So, highest segmental iPhone. ಓಕೆ ಓಕೆ Samsung is across the range. ರೈಟ್. Vivo is one other new phenomena that's happening is premiumization is happening across. You would have heard about it in newspapers. So overall, entire middle class people are premiumizing in everything. Correct. Another, True. in the Maslow's economy, the thing roti kapda makan is long gone. ಹೌದು ಹೌದು. Today's roti kapda makan is phone and other things. Correct, So correct. and the beauty and wellness tara. Everyone wants a better phone, but the good part is they're accepting Vivo's phone as a premium phone. now. ಪ್ರೀಮಿಯಂ. ಓಕೆ Vivo is also able to sell a 1 lakh rupees phone, which we never thought could happen. ರೈಟ್. So, but that's just starting up. Xiaomi, which is actually world globe share ಅಲ್ಲಿ Oppo, Vivo ಗಿಂತ ಜಾಸ್ತಿ ಶೇರ್ ಇದೆ ಅವ್ರಿಗೆ ಗ್ಲೋಬಲಿ Xiaomi. ಬಟ್ ಈ ಸಬ್ಸೆಟ್ ಈಗ ವರ್ಲ್ಪೂಲ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಇಂಡಿಯಾದಲ್ಲಿ somehow they're not able to bring that bigger. In fact, ಇದಕ್ಕೆ ಮುಂಚೆ I had a Xiaomi 15 Ultra. Now I'm using Google Pixel. I loved that phone. ಅಲ್ಲ ಬಟ್ ಅಂದ್ರೆ ಈಗ ಚೈನೀಸ್ ಫೋನ್ ಅಂತಂದ್ರೆ ಒಂದು ಇದೇನಿದೆ ಅಂತಂದ್ರೆ ನಮ್ಮ ಡೇಟಾ ಎಲ್ಲ ತಗೊಂಡು ಚೈನಾ ಕೊಡ್ತಾರೆ, ಡೇಟಾ ಕೊಡ್ತಾರೆ. ಇಸ್ ಇಟ್ ರಿಯಲಿ ಟ್ರೂ? ಆಗತ್ತಾ ಇಲ್ವಾ? ವಾಟ್ ಇಸ್ ದ ಸೀನ್ ಅಂತದ್ದು? Geopolitical scene is changing every day. Today, China ತಗೊಂಡ್ರು we have no issues. ಹೌದು. ಓಕೆ ಓಕೆ ಅಲ್ಲ, ಗೌರ್ಮೆಂಟ್ ಇಸ್ ಟೇಕಿಂಗ್ ಮೆಷರ್ಸ್, ಬಟ್ ಇನ್ನೂ ಜಾಸ್ತಿ ತಗೋಬೇಕು. ಓಕೆ. ಮೊನ್ನೆ ಏನೋ ಅನೌನ್ಸ್ ಮಾಡಿದ್ರಲ್ಲ, ದಟ್ ಇಫ್ ಯು ಹ್ಯಾವ್ ಯುವರ್ ಡೇಟಾ ಸೆಂಟರ್ ಇನ್ ಇಂಡಿಯಾ ಯು ಗೆಟ್ ಸೋ ಮೆನಿ ಇಯರ್ಸ್ ಆಫ್ ನಿನ್ನೆ ಬಡ್ಜೆಟ್ ಕ್ಲೌಡ್ ಆಫರ್, ಸರ್ವಿಸಸ್ ಕೊಟ್ಟು ಡೇಟಾ ಸೆಂಟರ್ ಇಂಡಿಯಾದಲ್ಲಿ ಇದ್ರೆ ದೇ ಆರ್ ಗಿವಿಂಗ್ ಸಮಥಿಂಗ್ ಟ್ಯಾಕ್ಸ್ ಫ್ರೀ ಟಿಲ್ 47. ಕರೆಕ್ಟ್. ಸೊ ಸೊ Xiaomi is very good. They are still stuck in the entry level. ಮಿಡ್ ಲೆವೆಲ್ ಅಲ್ಲಿ ತಗೋಬೇಕಂದ್ರೆ Mid level Oppo, Vivo. ಒನ್ ಪ್ಲಸ್ ಬೇಡ ಅಂತೀರಾ? That is, I would say that is slightly premium. ಪ್ರೀಮಿಯಂ. ಓಕೆ. Slightly premium, not like super Okay. premium like iPhone or a S25 Ultra or a Fold. Okay. Thara, it's Samsung not a Fold, premium one. Nothing and OnePlus you can put in one place. Pixel you can put slightly above that. ಓಕೆ. ಓಕೆ. ಈಗ Pixel ಸಕ್ಕದಾಗಿದೆ ಇವಾಗ. ಹೌದು, ಫೋಟೋಸ್ ಆಮೇಲೆ While I just told you that they were also struggling that they don't have the economies of scale. They go to Sony sensor, they can't get the pricing that Samsung gets because they don't sell as many units and Units, earlier ಅದಕ್ಕೆ what was their reactionary thing? ಬೇಡಪ್ಪ, ಅದಕ್ಕಿಂತ ಒಂದು ಕಮ್ಮಿ ಸೆನ್ಸರೇ ಕೊಟ್ಬಿಡು, ನನ್ನ ಬಡ್ಜೆಟ್ ಇರೋದು ಇಷ್ಟೇ. This is how they used to behave. So which is why they never had the best spec Camera. phone. ಎಲ್ ಜಿ Overall, any specs. ಮೊದಲು ಅಲ್ಲ, Huh? ಮೊದಲು ಎಲ್ ಜಿ LG also ಸಕ್ಕದಾಗಿತ್ತು. ಅಲ್ಲ, ಪಿಕ್ಸೆಲ್ಗೆ ಎಲ್ ಜಿ ವಾಸ್ Correct. bought- ಹೌದು, correct. ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಪಿಕ್ಸೆಲ್ ಒಂದೊಂದ್ ಕಂಪ್ನಿ ಜೊತೆ ಟೈ ಅಪ್ ಆಗ್ತಿದ್ರು. ಹೌದು, ಪ್ರತಿ ವರ್ಷ ಒಂದೊಂದು ಇದು HTC ಅದು HTC ಪಿಕ್ಸೆಲ್ ವಾಸ್ ಅಮೇಜಿಂಗ್. ಫಸ್ಟ್ ದೇ ಓನ್ಲಿ. ಯಾ, Right. ಸೊ ಅಲ್ಲಿಂದ ದೇ ಸ್ಟಾರ್ಟೆಡ್. ಆಮೇಲೆ ಹಿಂಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದಲ್ಲ, ನಾವೇ ಯಾಕೆ ಶುರು ಮಾಡಬಾರ್ದು ಅಂತ ದೇ ಸ್ಟಾರ್ಟೆಡ್. okay. ಸೊ ನೆಕ್ಸ್ಟ್ Earlier they thought ಇದು ನಮ್ಮ ಬಿಸ್ನೆಸ್ ಅಲ್ಲ ಗುರು, Correct. ಯಾಕೆ ಇಟ್ಸ್ ನಾಟ್ ಅವರ್ ಕಪ್ ಆಫ್ ಟೀ, Correct. ಮೈ ಜಾಬ್ ಇಸ್ ಆಂಡ್ರಾಯ್ಡ್, ಲೆಟ್ ಮಿ ಗಿವ್ ದಟ್ ಅಂತ ಅನ್ಕೊಂಡ್ರು. ಹೌದು. Then they said, oh ಇಲ್ಲ I have to work closer with manufacturers ಅಂತ they did what you said. Yeah. Then they brought their own phone and they failed couple of times. One of the generation did not even launch in India because the band of the network didn't match in India. So doing too many things, Google, they're not able to get one of the business right. They didn't know how to do the marketing, they did not understand the market, they didn't know how to set up the trade. ಇದೆಲ್ಲ ಗೊತ್ತಿರಲಿಲ್ಲ. ರೈಟ್. ಇವತ್ತು ಹೆಂಗ್ ಯೋಚನೆ ಮಾಡಿದ್ರು ಗೊತ್ತಾ, ಈ ಫೋನ್ 10 ಲಾಂಚ್ ಮಾಡಿದ್ಮೇಲೆ 9 ಲಾಂಚ್ ಮಾಡಿದ್ಮೇಲೆ ಟುಡೇಸ್ ಥಾಟ್ process of Pixel is like the Act Broadband or the Airtel Broadband who gives you the router for free. ಕರೆಕ್ಟ್. Why does he give it to you for free? Over a period of time he will milk you. Yeah. Alva? ಹೌದು. So today for the first time he is thinking like this, saying that I have the best AI. ಹೌದು. So ಜನರ ಹತ್ರ I will take later. First I need to get the guy into my thing ಅಂತ. ಜಿಯೋ ತರ. ಜಿಯೋ ತರ ಈಸ್ ಪ್ಲಾನಿಂಗ್ ನಾವು. ಗೂಗಲ್ ಏನ್ ಮಾಡಿದೆ ಅಂದ್ರೆ, ಸೆನ್ಸರಾ ಬೆಸ್ಟ್ ತಗೊಂಡು ಹಾಕ್ಬಿಡುಗರು, ಸ್ಕ್ರೀನಾ ಬೆಸ್ಟ್ ಹಾಕುಗರು. Even though it's not matching, that my cost is 100 rupees, but I'm selling at 90 rupees, no problem. Because ಆ Gemini Pro ತಗೊಳ್ದೆ ಹೆಂಗಿರ್ತಾನೆ ನೋಡ್ತೀನಿ. 30,000 ವರ್ಷಕ್ಕೆ ಅದು. ಹೌದಾ? ಬ್ರೋ.
ಸೊ 2,000 per month something ಇದೆ. ಮೈ ಗಾಡ್. ಯು ಮೆನ್ಷನ್ಡ್ ಏನೋ ಜಿಯೋ ಅಂತ ಮೆನ್ಷನ್ ಮಾಡಿದ್ರಿ. ಜಿಯೋ ಸಿಮ್ ಕೊಡಕ್ ಫ್ರೀ ಶುರು ಮಾಡಿದಾಗ ಐ ರಿಮೆಂಬರ್ ಸ್ಟ್ಯಾಂಡಿಂಗ್ ಇನ್ ಕ್ಯೂ. ಹೌದು. ಸುಮ್ನೆ ಡೇಟಾ ಫ್ರೀ ಹೌದು, ಯಾರು ಬೇಡ. ಹೌದು, correct. With data, with some free minutes. ಯಾ ಸೊ ಆವಾಗ ನಿಮ್ಮ ಸ್ಟೋರ್ಸ್ ಅಲ್ಲಿ ಅಂದ್ರೆ ನೀವು ಸಿಮ್ ಕಾರ್ಡು ಮಾರ್ತೀರಾ? ಹೌದು. ಸೊ ಆವಾಗ ಹೆಂಗಿತ್ತು? ವಾಟ್ ವಾಸ್ ದ ಜಾತ್ರೆ? It was all huge that time. ಓಕೆ. ಸೊ ಯಾವ್ಯಾವ ಫೋನ್ ಹಿಂಗಿದೆ ಅಂದ್ರೆ ಒಳ್ಳೆ ಡಿಮ್ಯಾಂಡ್ ಬಂದಾಗ? ಈಗ ಅಫ್ಕೋರ್ಸ್ ಐಫೋನ್ ಬಂದಾಗ ಕ್ಯೂ ಇರುತ್ತೆ ಎಲ್ಲ. ಯಾವ್ಯಾವ ಫೋನ್ ಬಂದಾಗ ರಶ್ ತುಂಬಾ ಇತ್ತು ನಿಮ್ಮ, ಇಫ್ ಯು ರಿಮೆಂಬರ್? ಬಿಕಾಸ್ ನನಗೆ 6600 ಒನ್ ಆಫ್ ದ One of the best. highest. ಹಾ 1100, 6600. 9900 ಅಂತಾನು ಒಂದಿದೆ, ಇಫ್ ಐ ನಾಟ್ ರಾಂಗ್. 9900. ನಾನು ರೆಸಿಡೆನ್ಷಿಯಲ್ ಸ್ಕೂಲ್. No, that is something starting with 9 communicator. It was called pencil box, geometry box. Ah, These are open. ah, yes, yes, communicator yes. ಅಂತ ಹೇಳಿ. There was some 93 something. 9310? 9360, 9360 something like that used to come. Okay. Yeah. ಸೊ ಯಾವ ಒಂದು ಇದು ತಗೊಳ್ಬೇಕಾರೆ Sony Walkman series. ಓಕೆ Okay. ಓಕೆ. Sony Walkman series ಅಂತ. Nokia Engage was a cult. ಕ್ರೌಡ್ ಎಲ್ಲ ನಿಂತ್ಕೊಳ್ಳೋಷ್ಟು ಜಾತ್ರೆ ತರ ಕ್ರೌಡ್ ಬಂದಿರಲಿಲ್ಲ, ಬಟ್ ಇಟ್ ಹ್ಯಾಡ್ ಎ ಸೆಪ್ರೇಟ್ ಫ್ಯಾನ್ ಬೇಸ್ ಆನ್ ಇಟ್ಸ್ ಓನ್. ನೋಕಿಯಾ ಎಂಗೇಜ್, ನೋಕಿಯಾ ಅದೊಂದು ಪೆನ್ ಶೇಪಲ್ಲಿ ಒಂದಿತ್ತು. ದೋಸ್ ಆರ್ ದ ಗೋಲ್ಡನ್ ಡೇಸ್ ಓನ್ಲಿ. ಇವಾಗ ಆಫ್ ಕೋರ್ಸ್ ಐಫೋನ್ ಇಸ್ ಆಲ್ವೇಸ್ ದ ಕ್ರೇಜ್. ಸ್ಯಾಮ್ಸಂಗ್ S25 Ultra series is there. That series is there. ಓಕೆ, ನನಗೆ ಇವತ್ತು ಕ್ಯೂರಿಯಸ್ ಇತ್ತು. ಈಗ ಐಫೋನ್ ಸೇಲ್ ಅಂತ ಬಂದಾಗ ಆನ್ ದ ಡೇ ನೀವು ಸೆಲ್ ಮಾಡ್ತೀರಾ, ಬಟ್ ಆ ಸೇಲಿನ ಎಷ್ಟು ದಿನದ ಹಿಂದೆ ಡೀಲರ್ಸ್ ಆ ಥರ ಬರಕ್ಕೆ ಸ್ಟಾರ್ಟ್ ಆಗುತ್ತೆ? ಆ ಪ್ರೊಸೆಸ್ ಹೆಂಗಿರುತ್ತೆ? ಐ ಮಸ್ಟ್ ಸೇ, ಇಷ್ಟು ಡೀಟೇಲ್ ಆಗಿ ಕ್ವಶನ್ಸ್ ಯಾವ ಪಾಡ್ಕಾಸ್ಟ್ ಅಲ್ಲೂ ಕೇಳಿಲ್ಲ. ಅಲ್ಲ, ಈ ಒಂದು ಕ್ವಶನ್ ಬಗ್ಗೆ ಅಲ್ಲ, ಆಲ್ ಯೋರ್ ಕ್ವಶನ್ಸ್ ಥ್ಯಾಂಕ್ ಯು. ಲೈಕ್ ರೈಟ್ ಆನ್ ದ ಬ್ಲಾಕ್. ಐ ಡೋಂಟ್ ನೋ, ಇಂಜಿನಿಯರ್ಸ್ ಹಾ. ಬ್ರಿಂಗ್ ದಟ್ ಔಟ್ ಅಂತ ಅನ್ಸುತ್ತೆ. ಯಂಗ್ಸ್ಟರ್ಸ್ ಎಲ್ಲ ಬಿಕಾಸ್ ಯಾವಾಗ್ಲೂ ಸೆಪ್ಟೆಂಬರ್ ಅಲ್ಲಿ ಇವೆಂಟ್ ಆದ್ಮೇಲೆ ಇಷ್ಟು ದಿನ ರಿಲೀಸ್ ಆಗ್ತಿರ್ಬೇಕಾದ್ರೆ ನಮ್ಗೆ ಅವತ್ತು ಬರುತ್ತೆ, ಬಟ್ ಬಿಹೈಂಡ್ ದ ಸೀನ್ ನಿಮ್ಗೆ ಹೆಂಗ್ ಬರುತ್ತೆ ಅದು? ಬಿಹೈಂಡ್ ದ ಸೀನ್, ಇದೊಂದು ಇದಕ್ಕೇನು ಕಮ್ಮಿ ಇಲ್ಲ. ಆಪಲ್ ಅವ್ರು ಈ ತರ ರೂಲ್ಸ್ ಇರೋದಕ್ಕೆಲ್ಲ ಸಖತ್ ಹೇಟ್ ಮಾಡ್ತೀರಲ್ಲ ನೀವು. ಐ ಕ್ಯಾನ್ ಸಿ ದಟ್ ಇನ್ ಯುವರ್ ಇವಾಗ ಫುಲ್ ಫೋನಿಂಗ್ ಬಚ್ಚಿಟ್ಕೋಬೇಕು. ಓಕೆ, ನಿಮ್ಮ ಆರ್ಟಿಸ್ಟ್ ಇಂಡಸ್ಟ್ರಿಯಲ್ಲ ಫುಲ್ ಕ್ಯಾಮ್ರಾ ಫುಲ್ ಕ್ಯಾಮ್ರಾ ಅಂಡ್ ಈವನ್ ಸ್ಟೇಟಸ್ ಸಿಂಬಲ್ ಬೋತ್ ಎರಡು ಇದೆ. ಸೊ ಅವರು ಒಂದು ವಾರದಿಂದ ಮುಂಚೆ ಕೊಟ್ಬಿಡ್ತಾರೆ, ಲಾಂಚ್ ಡೇಗೆ ಮುಂಚೆ. ಅಂಡ್ ದೇ ಸೇ ದಟ್ ಈ ಡೇಟ್ಗಿಂತ ಮುಂಚೆ ಡಿಸ್ಪ್ಲೇನೇ ಆಗಬಾರ್ದು, ಈ ಡೇಟ್ ಈ ಟೈಮಿಗೆ ಮುಂಚೆ ಒಂದು ಫೋನ್ ಆಕ್ಟಿವೇಟ್ ಆಗಿರಬಾರ್ದು, ಈ ಥರ ರೂಲ್ಸು. ಆ್ಯಂಡ್ ಅವ್ರು ಇದರಲ್ಲಿ ಕ್ಲಿಯರ್ ಆಗಿ ಬರ್ದಿರುತ್ತೆ, ವಿ ಆರ್ ನಾಟ್ ಕನ್ಸರ್ನ್ಡ್ ಹೌ ಎವರ್ VIP ದಟ್ ಕಸ್ಟಮರ್ ಇಸ್. ಓಕೆ, ಯು ಕೆನಾಟ್ ಗಿವ್ ಅಸ್ ಆನ್ಸರ್ ಸೇಯಿಂಗ್ ದಟ್ ಅವ್ರು ಜಬರ್ದಸ್ತಿ ಮಾಡಿದ್ರು, ನಿನ್ಗೇನು ಗೊತ್ತು ಗುರು, ಅವ್ರು ಲೋಕಲ್ MLA ಗುರು. ದೇ ಡೋಂಟ್ ಆಕ್ಸೆಪ್ಟ್ ಎನಿ ರೀಸನ್. ಓಕೆ, ಒಂದು ವರ್ಷ, ಯಾವುದೋ ಒಂದು ವರ್ಷ ನಮ್ಮ ಇದಂತೂ ನಾವು ಒಂದು 24 hours 48 hours ದೇ ಲಿಟ್ರಲಿ ಗಿವ್ ಅಸ್ ಬ್ರೇಕ್ ಅವರ್ ಪೀಸ್ ಅವರ್ ಮೈಂಡ್ ಎವ್ರಿ ಇಯರ್. ಕೊಡ್ಬೇಕು. ಬಟ್ ನೈಸ್ ಅಲ್ಲ. ಓಪನ್ ಮಾಡಿ ಅಂದರೆ ಇವಾಗ ಎಲ್ಲೋ ಯಾವುದೋ ಚಿಕ್ಕ ಊರು, ವಿ ಹ್ಯಾವ್ ನಿಯರ್ ಗದಗ್, ನಿಯರ್ ಆಲ್ ದೀಸ್ ಪ್ಲೇಸಸ್, ಸಮ್ ಸ್ಮಾಲ್ ಟೌನ್, ವಿ ಹ್ಯಾವ್ ಒನ್ ಸ್ಟೋರ್. ಲಕ್ಕುಂಡಿ ಅನ್ಕೊಳ್ಳಿ. ಲಕ್ಕುಂಡಿ ಅದು ಚಿಕ್ಕ ಟೌನ್ ಅಲ್ಲ, ಇವಾಗ ಗೋಲ್ಡ್ ಬೇರೆ ಸಿಗ್ತದೆ ಅಲ್ಲಿ. ಓಕೆ, ಸಮ್ ಸ್ಮಾಲ್ ಟೌನ್. ನೈಸ್. ವಿ ನಾಟ್ ದೇರ್, ಐ ನೋಟ್. ಸೊ ಅಲ್ಲೆಲ್ಲ ಯಾರೋ ಒಬ್ರು ರೋಡಿಸಮ್ ಮಾಡ್ತಾರಾ, ಇಲ್ಲ ನಮ್ಮ ಸ್ಟೋರ್ ಹುಡ್ಗ ಹೊಸಬ ಇರ್ತಾನ, ಇಂಡಸ್ಟ್ರಿಗೆ ಅವನ ಬಗ್ಗೆ ಗೊತ್ತಿಲ್ಲ ಅಂದ್ರೆ we have to ensure that it's not opened, it's not activated. Activate ಆದ ತಕ್ಷಣ ಅವ್ನಿಗೆ ಗೊತ್ತಾಗ್ಬಿಡುತ್ತೆ, it's not ಮೇಂಟೈನ್ ಮಾಡ್ತೀರಾ ಅದನ್ನ? ಬಿಕಾಸ್ ಹುಡುಗರು ಹೆವಿ ಇದಾರೆ ನಮ್ಮವ್ರಂತೂ. ಸೊ ಬೆಟರ್ ನೀವು 2-3 ದಿನ ಆದ್ಮೇಲೆ ಬೇಕಾ ಸ್ಟಾಕ್ ಕಳಿಸ್ತೀನಿ, ಹಿಂಗ್ ಇದು ಮಾಡ್ಕೊಳ್ಳೋದು ಬೇಡ ಅಂತ. ಕರೆಕ್ಟ್, ದಟ್ ಇಸ್ ಒನ್ ವೇ ಟು ಲುಕ್ ಅಟ್ ಇಟ್. ಬಟ್ ಏನಾಗುತ್ತೆ, day 1 ವಿಲ್ ನಾಟ್ ಹ್ಯಾವ್ ಇಟ್. ಹೌದು. ಮೈ ಸ್ಟೋರ್ ಬಾಯ್ ವಿಲ್ ಕ್ರೈ, ಸರ್ ಪಕ್ಕದ ಅಂಗಡಿ ಚಂದು ಮೊಬೈಲ್ಸ್ ಹ್ಯಾಸ್ ಇಟ್, ಹೌ ಕಮ್ ಸಂಗೀತ ಡಸಂಟ್ ಹ್ಯಾವ್ ಇಟ್? ಓಕೆ, ಐ ನೋ. ಆನ್ day 1 ಐ ಆಮ್ ನಾಟ್ ಏಬಲ್ ಟು ಸ್ಯಾಟಿಸ್ಫೈ ಮೈ ಕಸ್ಟಮರ್ಸ್. ಮಧ್ಯದಲ್ಲಿ ಏನೋ ಹೇಳ್ತೀರಿ, ಈ ತರ ನಿಮ್ ಕಾಂಪಿಟೇಟರ್ ಮುಂಚೆ ಒಂದ್ಸಲ ಹಿಂಗೇನೋ ಆಯ್ತು. ಕರೆಕ್ಟ್, ಒಂದ್ಸತಿ ಏನೋ ಆ ಥರ ಅವ್ರಿಗೆ ಓಪನ್ ಆಗೋಯ್ತು, ಯಾರೋ ಸ್ಟಾಫ್ ಗೊತ್ತಿಲ್ಲದೆ ಓಪನ್ ಮಾಡ್ಬಿಟ್ಟಿದ್ದಾರೆ. 1 year they were banned from getting Apple phones. ಫುಲ್ They could not sell Apple. 1 year. Oh damn. Just dadagiri. Oh. We sincerely hope everything that goes up has to come then, right? We want that rule to apply. ಬಟ್ ಚಂದು, ಎಲ್ಲೋ ಒಂದ್ ಕಡೆ ನೀವು ನಿಮ್ದೇ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದ್ರೆ ಈ ತರ ಕಟ್ ಥ್ರೋಟ್ ಇರಲ್ಲ ಅಂತ ಅನ್ಸುತ್ತೆ? ಇರ್ತೀರಾ ಅಲ್ವಾ? 100% ಇರುತ್ತೆ. ಇರ್ಬೇಕು. We were again India's first private label brand to launch.
Right. In 99 or 2001, sorry, 2001, Uh-huh. we launched our own brand of mobile phone. Oh, okay. Obviously, with ODM being somebody else, Correct. we supplied to Tata ಹ್ಮ್ back then. Hmm. We were in CDMA technology. Avaga. Ah. CDMA went down, we also Hmm, went down. ಆಯ್ತು. That technology went down, we also went down. ಓಕೆ, along with ನಮ್ಮ ಆಡಿಯನ್ಸ್ಗೆ ODM ಅನ್ನೋದು ಗೊತ್ತಿಲ್ಲ ಅಂದರೆ ಒರಿಜಿನಲ್ ಡಿಸೈನ್ ಮ್ಯಾನುಫ್ಯಾಕ್ಚರರ್ ಅಂತ. ಡಿಸೈನ್ ಒಬ್ರು ಮಾಡ್ತಾರೆ, ಅದನ್ನ ತಗೊಂಬಂದು White ವೈಟ್ label. ಲೇಬಲಿಂಗ್ ಮಾಡ್ಬಿಟ್ಟು ನಾವು ಅದನ್ನ ಸೆಲ್ ಮಾಡ್ತೀವಿ. ಅದನ್ನ ODM ಅಂತ that. ಕರಿತೀವಿ. Yeah, ODM, ಅದಾದ್ಮೇಲೆ OEM OEM ಇದೆ, ಅಂತ ಬರುತ್ತೆ. Equipment. ಅದಾದ್ಮೇಲೆ VR. Okay. Yeah. ಸೊ ನೀವು ಅಫ್ಕೋರ್ಸ್ ಚೈನಾಗೆ ಹೋಗಿರ್ತೀರಾ, ವಾಟ್ ಎವರ್ ದ ಸೇಲ್ಸ್ ಆಗಿರಲಿ ಇಲ್ಲ ಕಂಪ್ನಿ ಕರ್ಸಿರೋದಾಗಲಿ ಮಾತಾಡೋದೆಲ್ಲ ಮಾಡ್ತೀರಾ. ಈಗ ನಾವು ಇದು ನೋಡ್ತೀವಿ, ಅದು ಹುವಾಯ್ ಫೋನ್ಸ್. ಹುವಾವಿ. ಫೋನ್ಸ್ ಹಿಂಗ್ ಕ್ಯಾಪ್ಚರ್ ಮಾಡಿ ಏರ್ ಡ್ರಾಪ್ ಎಲ್ಲ ಫೀಲ್ಸ್ ಲೈಕ್ ಇದು ಬ್ಲೂಟೂತ್ ತರ. ಫೋನಲ್ಲಿ ಕೈಯಲ್ಲಿ ಹಿಂಗೆ ಎತ್ಕೊಂತಾನೆ ಹಿಂಗ್ ಬಂದು ಹಿಂಗ್ ಬಿಟ್ರೆ ಅಲ್ಲಿಗೆ ಇದು ಫೈಲ್ ಟ್ರಾನ್ಸ್ಫರ್ ಆಗುತ್ತೆ. ಇಂಥವೆಲ್ಲ ಟೆಕ್ನಾಲಜಿ ಇದು ನೋಡಿದಾಗ ವಾಟ್ ಆರ್ ದ ಕ್ರೇಜಿ ಟೆಕ್ನಾಲಜಿ? ಹೋಗಿ ನೋಡಿ ಬಂದಿದ್ದೀರಾ ಚೈನಾದಲ್ಲಿ? ಯಾವ ತರ ಟೆಕ್ನಾಲಜಿ ಇದೆ ಫೋನ್ಸ್ ಅಲ್ಲಿ? Sakat, this technology, first time I had seen this Grab and hold. hand gestures Mhm. control. What is it called? There's some name for it in pure technology terms. In MWC ಅಂತ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ ಅಂತ ಸ್ಪೇನ್ ಅಲ್ಲಿ ಬಾರ್ಸೆಲೋನಾದಲ್ಲಿ ನಡೀತಿತ್ತು. It used to be the mecca of our industry, our category of mobile phones. Now that has slightly gone down. CES in US continues to be the biggest show across the world. Ali almost 10 years back the technology they had shown, but technology always keeps improving. So the first year it ends up being very costly. The technology is very costly. Then after that it comes down, and then it's available for people to pick up that. So even if Huawei is doing it, either Huawei would have purchased that company, that thereby they have it, or they have to pay some money to that guy who has built the technology to incorporate that in their phone. Correct. Either of these two they have to do. Otherwise they specialize. After a point everyone just is maintaining their brand and everything else gets outsourced. They want to do what they are good at, which is maintaining their brand. So they just buy the technology. So somebody is doing it for them. Ithra inನೇನೇನು ಟೆಕ್ನಾಲಜಿ ಇದೆ ಅಂತ ಹೇಳಕ್ ಹೋದ್ರೆ there's lot trifold, lot of stuff are there. Now rather than telling what is the technology within a particular phone, I can say the kind of gadgets that are coming up. Yes. Okay, ಹೇಳಿ. To say it in one line, where is the world going? What is the next big tech? To say in one line, every single non-living thing will become smart. ಅಂದ್ರೆ ಇದು Every single non-living thing will become smart. Your plant will become smart. ಓಕೆ ಓಕೆ. ಸೊ ನಿಮ್ಗೆ ವಿಷನ್ ಇದೆಯಾ 2013 ಮಿಸ್ ಮಾಡ್ಕೊಂಡಂಗೆ ಈ ಸಲ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ? Chance ಇಲ್ಲ. You should not miss. Okay, we have somehow we have caught that bus already. okay, good. ಬಸ್ಸು ಬುಲೆಟ್ ಟ್ರೈನ್ ಆಗಲಿ. ಬಟ್ ಈಗ ಆಸ್ ಎ ಕಸ್ಟಮರ್ Yeah. ನನಗೊಂದು ಫೋನ್ ತಗೋತೀನಿ, Yeah. ನನ್ನ ಫಸ್ಟ್ ಕನ್ಸರ್ನ್ ಫಸ್ಟ್ ಸ್ಕ್ರೀನ್ ಗಾರ್ಡ್ ಹಾಕೋಣ, ಕೇಸ್ ತಗೊಳ್ಳೋಣ ಅಂತ. ಹೌದು. ಇದನ್ನ ಬಿಟ್ರೆ ಒಬ್ಬ ಕಸ್ಟಮರ್ ಫೋನ್ ತಗೊಂಡಿದ್ 1 ಅಥವಾ 2 ಡೇಸ್ ಆ ಒಂದು ಟೈಮ್ ಪೀರಿಯಡ್ ಅಲ್ಲಿ ಏನೇನ್ ಕಂಪಲ್ಸರಿ ಮಾಡಲೇಬೇಕು ನಿಮ್ ಪ್ರಕಾರ? First is do your downfall. 5 ಸ್ಟಾರ್. Super. Okay. 100%. ಅಪಾರ್ಟ್ ಫ್ರಮ್ ಸ್ಕ್ರೀನ್ ಗಾರ್ಡ್ ಹಾಕ್ಸಿ ಕೇಸ್ ಹಾಕ್ಸೋದ್ ಬಿಟ್ರೆ ಇನ್ಶೂರೆನ್ಸ್, ವಾರಂಟಿ ಏನೇನ್ ಮಾಡ್ಬೇಕು ಓವರ್ ಆಲ್ ಆಗಿ? ಸ್ಕ್ರೀನ್ ಗಾರ್ಡು ಕೇಸ್ ಹಾಕ್ಬಾರ್ದು. ಯಾಕೆ? ಐ ಮೀನ್ ಇನ್ಶೂರೆನ್ಸ್ ತಗೋಬೇಕು. ಓಕೆ, ಗಾಟ್ ಇಟ್. ಬಿಕಾಸ್ ಇವಾಗ ಇನ್ಶೂರೆನ್ಸ್ ಕೂಡ ಬೇರೆಯವ್ರು ಕೊಡೋದು ಹೆಂಗೆ ಅಂತಂದ್ರೆ, ಸ್ಕ್ರೀನ್ ಹೊಡೆದೋದ್ರೆ ಹೊಸ ಸ್ಕ್ರೀನ್ ಹಾಕ್ಸ್ಕೊಡ್ತೀನಿ ಅಂತ. ಕರೆಕ್ಟ್. ಸ್ಕ್ರೀನ್ ಟಿಪಿಕಲಿ ಯಾವಾಗ ಹೊಡೆದೋಗುತ್ತೆ? ಸ್ಕ್ರೀನ್ ಗಾರ್ಡ್ ಇಲ್ಲ ಅಂದ್ರೆ ಸ್ಕ್ರೀನ್ ಗಾರ್ಡ್ ಇಲ್ಲ. ತಗೊಂಡಿದ್ ಮಾರನೇ ದಿವಸ ಹೊಡೆದೋಗೋ ಚಾನ್ಸ್ ಜಾಸ್ತಿ. ಇಲ್ಲ, ಯಾವಾಗ ರೇರ್. ಅದೇ ತಗೊಂಡಿದ್ ಮಾರನೇ ದಿವಸ ಹಿಂಗ್ ಇಟ್ಕೊಂಡು ಓಡಾಡ್ತಾ ಇರ್ತೀವಿ. ಹೌದೌದು. ವಾಶ್ರೂಮ್ಗೂ ತಗೊಂಡೋಗಲ್ಲ. ವಾಶ್ರೂಮ್ಗೂ ತಗೊಂಡೋಗಲ್ಲ, ನೀಟಾಗಿ ಇಟ್ಕೋತೀವಿ, ಅದಕ್ಕೆ ಸ್ಪ್ರೇ ಹಾಕಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಹಂಗ್ ಮಾಡ್ತಾ ಇರ್ತೀವಿ, ಜೋಪಾನವಾಗಿ ಇಟ್ಕೋತೀವಿ. ದಟ್ ಇಸ್ ದ ರೀಸನ್ ವೈ ನೀವ್ ಹೇಳಿದ್ದು ಸ್ಕ್ರೀನ್ ಗಾರ್ಡ್ ಹಾಕಿ ಮಾಡ್ತಾರೆ ಅಂತ, ವಿಚ್ ಇಸ್ ಟ್ರೂ. ನಾನು ಹೇಳ್ಬೋದು ಈ ತರ, ಬಟ್ ಜನ ಮಾಡೋದು ನೀವು ಹೇಳಿದ್ ಕರೆಕ್ಟ್, ಹಂಗೆ ಮಾಡ್ತಾರೆ. ಮೊಬೈಲ್ ಅಲ್ಲಿ ಯಾರ್ದು ಇಲ್ಲ ಜನ ಮಾಡೋದು ಕರೆಕ್ಟೇ, ಬಟ್ ವಿ ಪುಷ್ ದೆಮ್ ಟು ಆಬ್ವಿಯಸ್ಲಿ ಟು ದಿ ಅದರ್ ಸೈಡ್, ಸೇಯಿಂಗ್ ಅವಶ್ಯಕತೆ ಇಲ್ಲ ಅಂತ. ದೇರ್ ಇಸ್ ಅ ರೀಸನ್ ಫಾರ್ ಇಟ್. So as you progress in the 8th month or 9th month is where the higher chances, where it has become an everyday thing, you will start using it very carelessly, etc. That is when it breaks alva. ಹೌದು. So nim total life of usage ಎಷ್ಟು phone ಗೆ? How long do you use a phone? I use it for 3 years. 3 years. How long do you use? 2 ವರ್ಷ. As per you, what could be the general in market person using or changing the phone? 1 ವರ್ಷ, ಇಯರ್ಲಿ ಒನ್ಸ್. ಇಲ್ಲ, And there's no right answer on anything. ಇಯರ್ಲಿ ಒನ್ಸ್ ಅನ್ಕೊಳ್ಳೋಣ. Yearly once?
ಬಿಕಾಸ್ ಯು ಫಾಸ್ಟ್ It ಚಾರ್ಜಿಂಗ್ is slightly increased now. 4 ಅನ್ಸುತ್ತೆ ನನಗೇನು 4 years 4 years It has gone to around 2 years. Okay, 2 It has gone to around 2 years now. So you're anyway going to use the phone only for 2 years. 8th month ಅಲ್ಲಿ ಸ್ಕ್ರೀನ್ ಹೊಡೆದೋಯ್ತು ಅಂತ ನೀವು ಸ್ಕ್ರೀನ್ ಚೇಂಜ್ ಮಾಡಿದ್ರೆ ವಾಟ್ ಎಕ್ಸಾಕ್ಟ್ಲಿ ಆರ್ ಯು ಚೇಂಜಿಂಗ್ ಇನ್ ದ ಫೋನ್? ಯು ಆರ್ ಚೇಂಜಿಂಗ್ ಓನ್ಲಿ ಔಟ್ಸೈಡ್. ಒಳಗಡೆ ಇರೋ ಹಾರ್ಟ್ ಬ್ರೈನ್ ಎಲ್ಲ ಅದೇ ತಾನೆ. ಸೊ ವಿತ್ ಇನ್ 1 year ಯು ಆರ್ ಎನಿವೇ ಗೋಯಿಂಗ್ ಟು ಚೇಂಜ್ ಯುವರ್ ಫೋನ್. ರೈಟ್. ಸೊ ನೀವು ಎಷ್ಟೇ ಸ್ಕ್ರೀನ್ ಚೇಂಜ್ ಮಾಡಿದ್ರು ಆ ಲೈಫ್ ಇನ್ನೊಂದು 1 yearಗೋಸ್ಕರ ಅಷ್ಟೇ. ಸೊ ಇದನ್ನು ಅಬ್ಸರ್ವ್ ಮಾಡಿ ಸಂಗೀತ ಏನು ಮಾಡಿದ್ವಿ ಅಂದರೆ 8th month ಆಗಲಿ 9th month ಆಗಲಿ 11th month 12th monthವರೆಗೂ ಇಫ್ ಯು ಬ್ರೇಕ್ ಯುವರ್ ಫೋನ್ ವಿ ಗಿವ್ ಯು ಅ ನ್ಯೂ ಫೋನ್. ಓ ವಾವ್. ಸೊ ಯು ಕ್ಯಾನ್ ಗೆಟ್ 2 more years of your life, of its life. ಕರೆಕ್ಟ್. ಅದೊಂದು ಪ್ಲಾನ್ ನೋಡಿದೆ, ಐ ಫರ್ಗಾಟ್ ದ ನೇಮ್ ಆಫ್ ದಟ್. ಡ್ಯಾಮೇಜ್ ಪ್ರೊಟೆಕ್ಷನ್, ಇನ್ನೊಂದೇನೋ ಇನ್ನೊಂದೇನೋ ಚೆನ್ನಾಗಿತ್ತು ಹೆಸರು. ಅಶ್ಯೂರ್ಡ್ ಬೈಬ್ಯಾಕ್, ಅಶ್ಯೂರ್ಡ್. ಓಕೆ, ನೀವು ಹೇಳ್ಬಿಡಿ. ಓಕೆ ಓಕೆ, ಅದೇ ಹೇಳ್ತಾರೆ ಅದೊಂದು ನೇಮ್ ಇತ್ತು. ಐ ಡೋಂಟ್. ಓಕೆ ಓಕೆ, ಸೊ 8 months ಅಲ್ಲಿ ಏನಾದರೂ ಆದರೆ ಹೊಸ ಫೋನ್ ಹೊಸ ಫೋನ್ ಅದಕ್ಕೆ ಏನು ಮಾಡಬೇಕು ಅವರು? ವಾಟ್ ಶುಡ್ ಕೊಡ್ಬೇಕಷ್ಟೇ. ಬಂದು ದೇ ಸೊ ನಾವೇನ್ ಮಾಡ್ತೀವಿ ದ ಕಾಸ್ಟ್ ಆಫ್ ದ ಸ್ಕ್ರೀನ್ ವಿ ಹ್ಯಾವ್ ಬೋತ್ ಆಪ್ಷನ್ಸ್. ಸಪೋಸ್ ಕೆಲವೊಬ್ರು ಇರ್ತಾರೆ, ಬೇಡಪ್ಪ ನನ್ನ ಸ್ಕ್ರೀನ್ ಒಂದೇ ಚೇಂಜ್ ಮಾಡ್ಕೊಡಿ, ಐ ಡೋಂಟ್ ಹ್ಯಾವ್ ಮನಿ ಟು ಪೇ ಎನಿಥಿಂಗ್ ನೌ. ಓಕೆ, ಡನ್, ಚೇಂಜ್ ಯುವರ್ ಸ್ಕ್ರೀನ್, ಟೇಕ್ ಇಟ್ ಅಂಡ್ ಗೋ, ಯೂಸ್ ಇಟ್ ಫಾರ್ another how long you want, come and change it. Second option which we give, which nobody in the country has, is why do you want to change the screen? At the cost of a screen, why don't you take a new sealed piece? We'll give you a new box piece itself. ಓಕೆ, When you were buying the phone first time, 500 rupees, 600 rupees, we were discussing for half an hour. ಕರೆಕ್ಟ್. Now, I'll give you 70% off. 70% off. You pay only 30%. And I'll give you a new box piece. ನೈಸ್. And our TAT for the store team to settle that transaction. You've broken your phone and come. You're in a dire strait right now. You need your phone back urgently. Screen replacement adre, I have to take your phone, give it to the service center, get it changed, bring it back. Minimum 2 days. Least under 2 days. In Chikkurala adre 1 week, 1.5 week. How can the customer stay without a phone? ಕರೆಕ್ಟ್. So it's actually not, it's a hassle. And there is a sentiment also. Some people don't like to use a cracked. Once the cracker, they don't want to use it again. True. As we go to the smaller towns, it's like this. So what we say, take a new phone itself. Okay, you had an S24 Ultra, you broke it. Why will you want S24 Ultra again? Some people want to upgrade. We have that option also. Okay. Pay the difference amount, pay 30% plus the difference amount, take a new phone. Okay. So coming to think of it, there are some phones whose resale value is not so good. There's a hack which is very bad for my company if people start abusing this, whatever I'm going to say now, which is, let's say you bought a phone which doesn't have a good resale value. After 8 months, fully proper phone may not fetch you 30%. ಹೌದು. ಟ್ರೂ. ಬಟ್ ನೀವು 2 ಪೀಸ್ ಆಗಿ ತಗೊಬಂದ್ರು ಇಲ್ಲ 10 ಪೀಸ್ ಆಗಿ ತಗೊಬಂದ್ರು ನಿಮ್ಮ ಫೋನ್ನ, I will still give you a new phone at 30% only. Plus you wanted to upgrade. Correct. So there are cases where a guy wanted to exchange his phone after 8 months. He went to random stores and asked, ಎಷ್ಟಕ್ಕೆ ಬರುತ್ತೆ? ಸಂಗೀತಾಗ ಬಂದು ಕೇಳಿದ್ರು, I want to exchange my phone, how much will you buy it for? Let's say it came to some 35% of the phone value. He broke his phone and brought it and said, I want to claim it. He got 30%. 30% he got a new phone. ಹೌದಾ? So it works out better for you. ಓಕೆ. ಸೊ In ಈಗ some cases. So there is, and you know the worst part is, okay, there are 2 kinds of people. One who believes in insurance, one who doesn't believe in insurance. True. One who buys insurance, one who doesn't buy insurance. There can only be 2 types of people. ಹೌದು. ಹೊಡೆದಾಕೊಂಡ್ರೆ ನಮ್ಮ ಸರ್ವಿಸ್ಸು ಮೆಟಿಕ್ಯುಲಸ್ ಬೆಸ್ಟ್ ಇನ್ ದ ವರ್ಲ್ಡ್ ಅಂತ ಎಲ್ಲರೂ ಒಪ್ಕೋತಾರೆ. ಬಟ್ ಸಮ್ ಪೀಪಲ್ಸೇ ನನ್ಗೆ ಬೇಡ, ನಾನು ಚೆನ್ನಾಗಿ ಇಟ್ಕೋತೀನಿ. ನೀವು ಹೊಡೆದೋದ್ರೆ ನೀವು ಚೆನ್ನಾಗಿ ಮಾಡ್ತೀರ ನಾನು ಒಪ್ಕೋತೀನಿ, ಬಟ್ ನಾನು ಹೊಡೆದೋಗಲ್ಲ ಗುರು, ನಾನು ಅಷ್ಟು ಜೋಪಾನವಾಗಿ ಇಟ್ಕೋತೀನಿ. ಸೊ ನನಗೆ ಇನ್ಶೂರೆನ್ಸ್ ಕಾನ್ಸೆಪ್ಟ್ ಅವಶ್ಯಕತೆ ಇಲ್ಲ, ನಂತರದವರು ನನಗೆ ಇದು ಸೇಲ್ ಮಾಡಬೇಡಿ ಅಂತ. ಸೊ ವಾಟ್ ವಿ ಡಿಡ್ ಇಸ್, ಓಕೆ ಯು ಟೇಕ್ ದಿಸ್ ಬ್ಯಾಕ್. ಹೊಡೆದೋದ್ರೆ ನಿಮ್ಮ ಫೋನ್ ಸೇಫ್ಟಿ, ಹೊಡೆದೋಗಿಲ್ಲ ಅಂದರೆ ನಿಮ್ಮ ದುಡ್ಡು ಸೇಫ್ಟಿ. ಅಂದರೆ ನೀವು ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ 1 ಲಕ್ಷ ಫೋನು ಇನ್ಶೂರೆನ್ಸ್ ಪ್ಯಾಕ್ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಯು ಪೇಡ್ 10% ಆಫ್ ದ ಫೋನ್ ಕಾಸ್ಟ್ ವಿಚ್ ಇಸ್ 10,000 rupees. ಫೋನ್ ಹೊಡೆದೋದ್ರೆ ಎಷ್ಟಾಗತ್ತೆ? 30% is the cost of your phone screen usually. ಹೌದು. ಕರೆಕ್ಟ್. 30 to 40% is the cost of part. your most expensive part is the screen, not Screen. anything else. ಕರೆಕ್ಟ್. So you paid 10,000 rupees.
you can get a free screen. Hmm. So your 10% of the money is saving 40% of your money. ಹೌದು. ಕರೆಕ್ಟ್. But if it breaks, ಹ್ಮ್. if it doesn't break, the only problem you should have is, unnecessarily I paid 10% extra. Correct. Right? ಕರೆಕ್ಟ್. So which means if it breaks, you should not have a problem. Correct. Right? Correct, That is established. If it doesn't break is where the problem is. ಹೌದು ಹೌದು. Take your 10% back. ಕೊಡ್ತೀರಾ? ಓ ಇಲ್ಲ ನೆಕ್ಸ್ಟ್ ಫೋನ್ ಇದು ಮಾಡ್ಕೊಡ್ತೀರಾ, ಆಡ್ ಮಾಡ್ಕೊಡ್ತೀರಾ? How does it? Anyway, you're not buying your last phone in the life now. ಕರೆಕ್ಟ್. ಓ ಮೈ ಗಾಡ್. ನೈಸ್. You can buy it for your friend, you can buy it for your mom, dad, anybody. ಸೂಪರ್. So Okay. this is the Brahmastra at Sangeeta. ಚೆನ್ನಾಗಿದೆ. ಅಲ್ಲ, ಯು ಸಂಬಡಿ ಶುಡ್ ಡೂ ಅ ಕೇಸ್ ಸ್ಟಡಿ ಬಿಕಾಸ್ ಫಸ್ಟ್ ಇದು ವಿ ಸ್ಪೋಕ್ ಅ ಲಾಟ್ ಟುಡೇ. ಹೌದು. ಅದಾದ್ಮೇಲೆ ಆಗ್ಲೇ ಮಾತಾಡ್ಬೇಕಾದ್ರೆ 1+1 ಆಫರ್ ಅಂತ ಹೇಳಿದಾಗ ಐ ಟೆಲ್ ಯು ಸಮ್ ಸ್ಟೋರಿ ಅಬೌಟ್ ಇಟ್ ಅಂತಂದ್ರೆ ವಾಟ್ ಇಸ್ ಆಕ್ಚುಲಿ ಮಾತಾಡ್ದ 1+1 ಆಫರ್ ತರ ಅಂದಾಗ ಯು ಸೆಡ್ ಸಮಥಿಂಗ್. ಐ ಟೆಲ್ Yeah. Generally, people, we are also Gujarat Tara, we also have done long back itself. On phone 100, Bluetooth free, smartwatch free, ಎಲ್ಲ ಮಾಡಿದೀವಿ. We've observed a trend that same customer has taken 5 watches. I want to know how many hands he has. ಹೌದಾ? ಸುಮ್ಮನೆ Indian mentality is somewhat. ಕರೆಕ್ಟ್. ಅದು ಹೇಳಿದ್ರಿ ಗುಜರಾತ್ ಅಲ್ಲಿ. ಐ ರಿಮೆಂಬರ್ ನೀವು ಒಂದು ಫೋನ್ ತಗೊಂಡ್ರೆ ಗುಜರಾತ್ ಅಲ್ಲಿ products free ಇಷ್ಟು ಅಂತ. ಪ್ರಾಡಕ್ಟ್ ಫ್ರೀ ಆಗಿ ಕೊಡ್ತೀವಿ ಅಂತ, ಟಿಲ್ ಫ್ರಿಜ್ ವರ್ಗು, ಫ್ರಿಜ್ ಹೌದು. ಓನ್ ಎಲ್ಲ ಹೆಂಗ್ ವರ್ಕ್ ಆಗುತ್ತೆ ಅವ್ರಿಗೆ ಅಂತ. That's just a loss leader concept, which Mr. Kishore Biyani was a stalwart at that. Onion at 2 rupees ಅಂತ ಹಾಕ್ತಾರೆ. ಹೆಂಗ್ ಸಾಧ್ಯ? ಬಟ್ ನಾವು ಬಿಗ್ ಬಜಾರ್ಗೆ ಹೋಗ್ಬಿಟ್ಟು ಬರೀ ಒಂದು ಅನಿಯನ್ ತೊಗೊಂಬರಲ್ಲ, ಹೋಗ್ಬಿಟ್ಟು ಇನ್ನ ಒಂದು 100 ಪ್ರಾಡಕ್ಟ್ ಕೊಂಡ್ಕೊಂಬರ್ತೀವಿ ಅನ್ನೋದು. ಸೊ ಇದು ದಟ್ಸ್ ಅ ಲಾಸ್ ಲೀಡರ್ ಕಾನ್ಸೆಪ್ಟ್ ಅಷ್ಟೇ. ವರ್ಕ್ ಆಗಲ್ಲ. ಅಲ್ಲ ವರ್ಕ್ ಆಗತ್ತೆ ಅಂದ್ರೆ ಆ ಪ್ರಾಡಕ್ಟ್ ಮೇಲೆ ವರ್ಕ್ ಆಗೋ ಅವಶ್ಯಕತೆನೂ ಇಲ್ಲ. ಯು ಮೇಕ್ ಒನ್ ಗೈ, ಯು ಥ್ರೋ ಒನ್ ಗೈ ಇನ್ ಟು ದ ಫೈರ್, ಯು ಥ್ರೋ ದ ಅನಿಯನ್ ಇನ್ ಟು ದ ಫೈರ್, ಲೆಟ್ ಹಿಮ್ ವಿನ್ ಫಾರ್ ದ ಟೀಮ್. ಆ ಥರ. ಗೊತ್ತಾಯ್ತು. ನೈಸ್. ಸೊ ನನ್ನ ಕೊನೆ ಪ್ರಶ್ನೆ ತುಂಬ ಇದೆ, ಬಟ್ ಐ ಆಮ್ ಶೋರ್ ವಿ ಆರ್ ಶಾರ್ಟ್ ಆಫ್ ಟೈಮ್. ಮೊನ್ನೆ ನಮ್ಮ ವಿಡಿಯೋ ಎಡಿಟರ್ಗೆ ಒಂದು ರ್ಯಾಮ್ ಸ್ಟಿಕ್ ತೊಗೊಳೋದು ಹೋದಾಗ ಸಡನ್ ಆಗಿ ನವಂಬರಿಂದ ಪ್ರೈಸಸ್ ಹೈಕ್ ಆಗಿದೆ ಅಂತ ಹೇಳಿದ್ರು. ಸೊ 16 GB ರ್ಯಾಮ್ಗೆ 25,000 ಪೇ ಮಾಡಬೇಕಾಯ್ತು. ಓಕೆ, ಅದು ತುಂಬ ಎಕ್ಸ್ಪೆನ್ಸಿವ್. ಆಮೇಲೆ ನಮ್ಗೆ ಗೊತ್ತಾಯ್ತು ಇಲ್ಲಿ ಜಿಯೋ ಪೊಲಿಟಿಕ್ ಸೀನ್ ಆಗ್ತಾ ಇರೋದೆ, ಎ ಎಲ್ಲ ಆಕ್ಸಲರೇಟ್ ಆಗ್ತದೆ, ಅದಕ್ಕೆ ಎ ಇಸ್ ಮೇನ್ ಎಲ್ಲರೂ ಎ ಯೂಸ್ ಮಾಡ್ತಿರೋ ಕಾರಣ ಚಿಪ್ ಸೆಟ್ಸಿಗೆ ಜಾಸ್ತಿ ಡಿಮ್ಯಾಂಡ್ ಬಂದಿದೆ. ಒಂದು ಟೈಮಲ್ಲಿ ಮೊಬೈಲ್ ಫೋನ್ ಪ್ರೈಸು ಸಿಕ್ಕಾಪಟ್ಟೆ ಅನ್ಅಫೋರ್ಡಬಲ್ ಆಗಬಹುದಾ? ಆ ಟೈಮ್ ಬರ್ಬೋದಾ ಇನ್ ದ ಫ್ಯೂಚರ್? ಇಲ್ಲ. ಓಕೆ. ನಾವು ಆರ್ ವಿ ಅಡಿಕ್ಟೆಡ್ ಟು ಅವರ್ ಫೋನ್ ಆರ್ ಆರ್ ವಿ ಅಡಿಕ್ಟೆಡ್ ಟು ದ ಆಪ್ಸ್ ಇನ್ ದ ಫೋನ್? Apps in the apps in the phone. Correct. So the same way, will the phone be expensive or will the apps in that be expensive? The things inside that will become expensive. ಬಟ್ ಆ ಆ್ಯಪ್ಸ್ನ ರನ್ ಮಾಡೋದಕ್ಕೆ ಹೌದು, ಡಿವೈಸ್ ಫೋನ್ಸ್ ಚೆನ್ನಾಗಿದ್ರೆ ಆ್ಯಪ್ಸ್ ಈಸಿಯಾಗಿ ರನ್ ಹಿಟ್ ಒನ್ ಗೋಲ್ಡ್ ಮೈನ್ ಪಾಯಿಂಟ್. ಐ ಟೆಲ್ ಯು, ರೈಟ್. Apple is in an AI crisis. ಕರೆಕ್ಟ್. ಅವ್ರಿಗಿಲ್ಲ ಆಕ್ಚುಲಿ. ದೇ ಬಾಟ್ ಜೆಮಿನಿ ಜೊತೆ ಮಾತಾಡ್ತಿದ್ದಾರೆ ಅಂತಾನೆ ಹೇಳ್ತಾರೆ. ಚಾಟ್ ಜಿಪಿಟಿ ಬಿಟ್ಟು ಜೆಮಿನಿಗೆ They've gone to that. ಬಿಕಾಸ್ ಆ್ಯಪಲ್ ಇಂಟೆಲಿಜೆನ್ಸ್ ಅಷ್ಟೇನು ವರ್ಕ್ ಆಗಿಲ್ಲ, ಸ್ಟ್ರಾಂಗ್ ಆಗಿಲ್ಲ. They're- ಪಾಪ ಅವರು 16 ಅದೇ ಪ್ರಮೋಟ್ ಮಾಡಿದ್ರು. 16 ಅಲ್ಲಿ ಆಪಲ್ ಇಂಟೆಲಿಜೆನ್ಸ್ Series ಅವ್ರ ಸಿರಿನೇ ಸರಿಯಾಗಿಲ್ಲ. ಸರಿ ಇಲ್ಲ. So, okay, so ಅಲಾರ್ಮ್ they're- ಇಟ್ಕೊಳಕ್ಕೆ ಕಾಲ್ ಮಾಡಕ್ Alarm ಅಲಾರ್ಮ್ ಇಟ್ಕೊಳಕ್ಕೆ ಕಾಲು ಇಬ್ರು ಹೆಸರು ಒಂದೇ ಇತ್ತು ಅಂದ್ರೆ ಮತ್ತೆ So to get your AI game right, there are many contenders, Allah. Elon Musk is also doing, Chinese guys are doing, everyone wants to do AI, and so who really will win? One thing we know, whoever gets AI has got the next decade or Correct. 2 or everything from like now Google, on, yes. right? Yeah. So who is the real winner? What are the ingredients to become the winner? You need a strong LLM. First thing you need to have a LLM. Correct. 2, you need to have data. ಹೌದು. If you already are the source of the data, then you're already one more thing is ticked. Third, you need data centers, ಕರೆಕ್ಟ್. because so much of computing is happening. Fourth, you need some device, you need some hardware, ಕರೆಕ್ಟ್. which is your point of contact between the ಎಂಡ್ ಯೂಸರ್ end ಆ್ಯಂಡ್ user ಸೋರ್ಸ್. and all. So also the ಸೋರ್ಸ್ ಮತ್ತೆ ಎಂಡ್ ಯೂಸರ್. source and end user, and Correct. also the thing on which that has to sit for the user to use, which is again end user. ಕರೆಕ್ಟ್. So who's got this combination? Apple, what all does it have? It has device very strong. ಹೌದು. It has got end user in its clutches, ಬಟ್ ಗೂಗಲ್ ಇದೆ ಅಂತ. but it doesn't have data. ಡೇಟಾ It doesn't have data center. No, Apple Apple, doesn't okay. doesn't have data. Yeah. Doesn't have data center. Doesn't have an LLM. ಎಸ್. Amazon has data center. Doesn't have a device. LLM. Doesn't have data.
LLM. LLM probably they can achieve. They can They achieve. have something small. ಹಾ We don't even know the name of it. Okay. They may improve, Okay. but you will be late. Actually, Meta is also Meta is also doing their crazy. AI game is good. Their game is very great, ಯಾಕಂದ್ರೆ but they don't have a device. device ಇಲ್ಲ. they'll come out with it like Because ಈಗ glasses ತರ. ಮಾಡ್ತಿದ್ದಾರೆ ಗ್ಲಾಸಸ್ Ray-Ban ಜೊತೆ Oakley ಜೊತೆ ಮಾಡ್ತಾರೆ ಹಾ. ಇವಾಗ ಸ್ಪೀಡ್ That is their entry at it. That why do I go and go to a crowded place where there's a phone? I can't make much impact today. They can actually. ಮಾಡ್ಬೋದು, They ಹೇಳ್ಬೇಕು. thought they'll try something else. they can with So the only Instagram. guy is Google. Google. Because of this reason, Google has like phone best specs ಅಲ್ಲಿ ಬಿಸಾಕ್ ಬಿಡುಗರು ಫಸ್ಟ್ ಅಲ್ಲಿ get the customer dude first Right. ಅಲ್ಲಿ ಅಂತ. Because of one concept I'll tell you. Sangeeta is the biggest in the Karnataka market, let's say. Biggest guy will have only 20% margin. You take any offline space, car, rice brand, you take soap, you take furniture, you take anything in an offline space ಅಲ್ಲಿ ಯಾವುದೇ business ಅಲ್ಲಿ global you take. The market leader will have only 30-35% market share, not more than that. ಬೇರೆ ಎಲ್ಲ ಯಾರು ಹ್ಯಾಂಡಲ್ ಮಾಡ್ತಾರೆ, ಬೇರೆ ಶೇರ್ ಎಲ್ಲ ಯಾರ ಹತ್ರ ಇರುತ್ತೆ? ಅಲ್ಲಲ್ಲ, ಐ ಆಮ್ ಕಂಪೇರಿಂಗ್ ಆನ್ಲೈನ್ ಅಂಡ್ ಆಫ್ಲೈನ್. ಓಕೆ, ಆಫ್ಲೈನ್ ಅಲ್ಲಿ ಬೇರೆ ಆನ್ಲೈನ್ ಅಲ್ಲಿ ಸ್ಪೇಸ್ ಅಲ್ಲಿ ನೀವು ಯಾವುದೇ ಕ್ಯಾಟಗರಿ ತಗೊಳ್ಳಿ, ಮಾರ್ಕೆಟ್ ಲೀಡರ್ ಅಂದ್ರೆ ಇಲ್ಲ 80% ಅಬೌವ್. ಯು ಟೇಕ್ ಲೈಕ್ ಲೆಟ್ಸ್ ಸೇ ಸರ್ಚ್, Google has 99% search. You take e-commerce operations in India, 2 players have the majority. Correct. You take any online space, you take what is it, cloud services, AWS is AWS. champion of champions. You take any online space, market leader will have major share. Correct. So it matters all the more that you have to become the top few leader and put in that capital, whatever they spend on that to throw the best phone, dude, no problem another. It's called speed capital. Throw that speed capital because there's enough demand out there. You need to garner it as soon as possible. Correct. In order to do that, go buy the customers. ಓಕೆ. Classic Get Jio. unorthodox classic Jio. ಹೌದು Classic Jio. This is the way. ಸೊ ಅಂದರೆ ಆಗಲೇ ಫೋನ್ ಬಗ್ಗೆ ಮಾತಾಡ್ತೀವಿ, ಸ್ಕ್ರೀನ್ ಗಾರ್ಡು ಈ ಥರ ಮಾತಾಡ್ತೀವಿ. ಅದು ಅನ್ಆರ್ಗನೈಸ್ಡ್ ಮಾರ್ಕೆಟ್, ಅಂದರೆ ಚೈನಾಯಿಂದ ಬರುತ್ತೆ, ಎಲ್ಲ ರೋಡ್ ಸೈಡು ಮಾರ್ತಾರೆ, ಎಲ್ಲ ಮಾಡ್ತಾರೆ. ಇಫ್ ಅಟ್ ಆಲ್ ಇವತ್ತು ಒಂದಿನ ಯಾರು ಒಬ್ಬ ಕಾಲೇಜಿಂದ ಆಚೆ ಬಂದಿದ್ದಾನೆ, ಸಂಬಡಿ ಹೂ ನೋಸ್ ಹೌ ಟು ಕ್ರಿಯೇಟ್ ಅ ವೆಬ್ಸೈಟ್ ಅವ್ರು ಹಿಂಗೆಲ್ಲ ಗೊತ್ತು ಅಂದರೆ, ಮೊಬೈಲ್ ಫೋನ್ ಅಫ್ಕೋರ್ಸ್ ಮೊಬೈಲ್ ಫೋನ್ ಅಂಗಡಿ ಇಡೋದು ಕಷ್ಟ ಆಗ್ಬೋದು. ಯಾವ ಒಂದು ಪ್ರಾಡಕ್ಟಲ್ಲಿ ಸ್ಟಾರ್ಟ್ ಮಾಡಿದ್ರೆ, ಆನ್ಲೈನ್ ಒಂದು ಇದು ಸ್ಟಾರ್ಟ್ ಮಾಡಿದ್ರೆ, ವೆಬ್ಸೈಟ್ ಮಾಡಿದ್ರೆ ಈಸಿ ಇದೆ ಆರ್ ಚೆನ್ನಾಗಿ ಕಾಸು ಮಾಡ್ಬೋದು? ಲೈಕ್ ಅ ಸ್ಮಾರ್ಟ್ ವಾಚ್ ಆರ್ ಇಯರ್ ಪ್ಲಗ್ಸ್, ಯಾವ್ದು ಈ ತರ We're peripheral talking about products. for a new startup. If Exactly, somebody has to exactly. start, huh? Yeah. It is kind of crowded, but sometimes, as I said, we get stuck with our thought processes. For example, there's a new brand called Celacor. They came with fridge, TV, AC, ಇದೆಲ್ಲ ತಗೊಬಂದ್ರು. Just recently, as recent as like 1.5 years, 2 years. As soon as one of my manager brought it to me, and ಹೇಳಿದೆ, ದಾದಾಸ್ ಇದಾರೆಪ್ಪ, ಎಲ್ ಜಿ, ಸ್ಯಾಮ್ಸಂಗ್ ಅವರೆಲ್ಲ ಇದ್ದಾರೆ. ಇವ್ರು ಎನಿವೇ ದೇ ಆರ್ ನಾಟ್ ದ ಮ್ಯಾನುಫ್ಯಾಕ್ಚರರ್. ಇವರು ಕೂಡ ದೇ ಆರ್ ಗೆಟಿಂಗ್ ಫ್ರಮ್ White labeling. ಇಷ್ಟು ಕಮಾಡಿಫೈಡ್, ಇಷ್ಟು ಜಮಾನೆಯಿಂದ ಇರೋ ಒಂದು ಕ್ಯಾಟಗರಿಯಲ್ಲಿ do you think they can make their invade to this category? We were proved wrong. So I actually did not contribute anything in that project because I didn't believe in it. But my team member, one guy who believed in it strongly, he gave his entire thing, and today we are celebrating him. Any project will be like that only. We don't do any work. They are the ones who are doing all the things. So we celebrate them. Okay. Now we are celebrating him, saying that you saw something which I couldn't see. You saw something which the chairman of this company couldn't see. Okay. So that proves that while I feel that you cannot set up a new retail shop today and fight with all Sangeetas or Biggies or the e-commerce problem today, anta nange ansudru, maybe I shouldn't give a negative thing like that. I should motivate people to try. But there is no rocket science in doing retail. Anyone should try and do something innovative only. Okay. They should do something new. Okay. We are also doing retail very differently. Yeah, ಇದು ನೋಡಿದ್ರಲ್ಲ ಗೊತ್ತಾಯ್ತು. Yeah. ಚೆನ್ನಾಗಿದೆ. Okay. My dad thinks he's in the mobile business. But I am not in the mobile business. Yes, I'm in retail. Retail, right. Today it's mobile phone, tomorrow it might be something else. Correct. ಸೊ ಇಲ್ಲಿವರೆಗೂ ನಮ್ಮ ಆಡಿಯನ್ಸ್ ನೋಡಿರ್ತಾರೆ ಎಲ್ಲ. ಐ ವಾಂಟ್
ಯು ಟು ಗಿವ್ ಸಮಥಿಂಗ್ ಫಾರ್ ಆಡಿಯನ್ಸ್. ಅಂದ್ರೆ ಈಗ ಸಂಗೀತ ಮೊಬೈಲ್ಸ್ಗೆ ಯಾರು ಬಂದ್ರು ಅಂದ್ರೆ ಇಫ್ ಕೂಪನ್ ಕೋಡ್ ಈ ಪಾಡ್ಕಾಸ್ಟ್ ಇಂದ ಯಾರು Yeah. ನೋಡ್ಕೊಂಡ್ ಬಂದ್ರೆ ಏನಾರು ಇಫ್ ಯು ವಾಂಟ್ ಗಿವ್ ಸಮಥಿಂಗ್ ಯು ಕ್ಯಾನ್ ಜಸ್ಟ್ ಗಿವ್. Yeah, sure. No worries. Ah. We'll happy to give that. Yeah. So, yeah. What offer you? ಅಲ್ಲ ನೀವ್ ಹೇಳಿ. like offer you want to I say can something. give anything. Yeah, You I, tell us what I, ಕೊಟ್ರು I need to take something back. So I'll want some feedback. Like generally, Yeah. what kind of offer you look for? ಹಂಗಲ್ಲ, ಈಗ ನಾನು ಈ ಪಾಡ್ಕಾಸ್ಟ್ ನೋಡಿದ್ದೀನಿ, ಒಂದ್ ಒಂದು ಹೊಸ giveaway ಫೋನ್ ತರ ತಗೋತಿದ್ದೀನಿ ಅಂದ್ರೆ, ಮಾಡ್ಬೋದು. ಸರ್ ಐ ವಾಚ್ ದಿಸ್ ಪಾಡ್ಕಾಸ್ಟ್ ಆನ್ ಯು ಅಂಡ್ ದೆನ್ ಐ Yeah. ವಾಂಟ್ ಟು ಬೈ ಫ್ರಮ್ ಸಂಗೀತ ಅಂತ ಬಂದಾಗ ದೇ ಕ್ಯಾನ್ ಇಫ್ ದೇ ಕ್ಯಾನ್ ಹ್ಯಾವ್ ಅ ಕೂಪನ್ ಕೋಡ್. ಕೂಪನ್ ಕೋಡ್ Yeah, ಕ್ಲೇಮ್ yeah, ಮಾಡಿ sure, ಏನಾದ್ರು sure, ಮಾಡೋ ತರ. ಸೊ ವಿ ಕ್ಯಾನ್ ಪುಟ್ ದಟ್ ಲೇಟರ್ ಇಫ್ ಯು whenever you generate the coupon code or something we can We'll just make the coupon code all rounder. okay. Yeah. They can use the coupon code all rounder. Okay. And no, all rounder rocks. Oh. All rounder rocks. Okay. And then we'll make it active in the website and in the store. Thank you so much. So that even people ellaru suppose by chance watching somewhere else also Yeah. they can order. Buy it. Nice. And we'll make it two offers. For one, for somebody ಯಾರು ಗ್ಯಾಜೆಟ್ ತಗೋಬೇಕು ಅನ್ಕೊಂಡವ್ರಿಗೂ ಒಂದ್ ಮಾಡೋಣ, ಫೋನ್ ತಗೊಳ್ಬೇಕವ್ರಿಗೂ ಒಂದ್ ಮಾಡೋಣ. Okay, nice. ಫೋನ್ ತಗೊಳ್ಳೋರ್ಗೆ ಇವಾಗಲೇ ಏನು ಹೇಳಿದ್ವಿ, ನೀವು 1 ಲಕ್ಷ ಫೋನ್ ಫಾರ್ ಎಕ್ಸಾಂಪಲ್ ತಗೋತಿದ್ರೆ 10,000 ಕೊಟ್ಟರೆ ಇನ್ಶೂರೆನ್ಸ್ ತಗೋಬೋದು. ನೀವು ಫೋನ್ ಹೊಡೆದಾಕೊಂಡ್ರೆ ಯು ಆರ್ ಸೇಫ್, ಹೊಡೆದಾಕೊಂಡಿಲ್ಲ ಅಂದ್ರೂ ನಿಮ್ಮ 10,000 ಬರುತ್ತೆ. ಇದರ್ ವೇ ಯು ಆರ್ ಸೇಫ್ ಅಂತ ಹೇಳ್ತಾರಲ್ಲ. ಬಟ್ ಎಸೆನ್ಷಿಯಲಿ ವಾಟ್ಸ್ ಹ್ಯಾಪನಿಂಗ್, ವಿ ಆರ್ ಟೇಕಿಂಗ್ 10,000 ಅಂಡ್ ಆಲ್ಸೋ ಗಿವಿಂಗ್ ಇಟ್ ಬ್ಯಾಕ್ ಟು ದೆಮ್ ಇನ್ ಕೇಸ್ ದೆನ್ ತಗೊಳ್ಳೋದು ಬೇಡ, ಕೊಡೋದು ಬೇಡ. ವಿಲ್ ಸ್ಟಿಲ್ ಗಿವ್ ದ ಸರ್ವಿಸ್ ವಿತೌಟ್ ದೆಮ್ ಪೇಯಿಂಗ್ ಎನಿಥಿಂಗ್. Free insurance Free insurance. from our Oh, coupon wow. code. Yeah. Oh my Super. god, that's huge. Very That's nice. huge. Thank you. So which Thank is you. nothing but 10%. 10% off. Yeah. Yeah. If you're buying a 10,000 rupees phone, it's 1,000 rupees discount for Discount. you in one way. Super. Yeah. on all the phones, On any phone, ಯಾವುದೇ ಫೋನ್ except ತಗೊಂಡು Apple. we will sit separately. Separately ಕುತ್ಕೊಳ್ಳೋಣ. Okay, like I'll tell you one more thing. uh, ಈ ಕಾನ್ಸೆಪ್ಟ್ ಆಫ್ ರೀಪ್ಲೇಸ್ಮೆಂಟ್ ಇದೆಯಲ್ಲ, ಹ್ಮ್. ಆಪಲ್ ವಿಚ್ ಇಸ್ ದ ರಿಚೆಸ್ಟ್ ಕಂಪನಿ ಆಫ್ ದ ವರ್ಲ್ಡ್, mm, ಅವ್ರು ಇವಾಗ ನೀವು ಫೋನ್ ಹೊಡೆದಾಕೊಂಡ್ರಿ ಅಂತ ಇಟ್ಕೊಳ್ಳಿ, mm. ಆಪಲ್ ಕೇರ್ ಅಂತ ಒಂದಿದೆ ಗೊತ್ತಲ್ಲ. ಟಚ್ ವುಡ್. ಆಪಲ್ ಕೇರ್ ಅಂತ ಹೌದು, ಒಂದಿದೆ. ಇದೆ, 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 ಗೊತ್ತಿದೆ. ಇದೆ. ಸೊ ಅಲ್ಲಿ ನೀವು ಆಪಲ್ ಕೇರ್ ಕೊಂಡ್ಕೊಂಡ್ರೆ, Yeah. ನಿಮ್ ಫೋನ್ ಹೊಡೆದೋದ್ರೆ Yeah. ದೇ ವಿಲ್ ಡೂ ಅ ಕ್ರಿಕೆಟ್ ಬಾಲ್ ರಿಪ್ಲೇಸ್ಮೆಂಟ್. Okay. ಕ್ರಿಕೆಟ್ ಬಾಲ್ ಸ್ಟೈಲ್ ಆಫ್ ರಿಪ್ಲೇಸ್ಮೆಂಟ್. used ತಂದ್ಕೊಡೋದು. They'll bring you a Ah, similarly oh. used one. Okay, okay. Which is of no use. ಪ್ಲಸ್ ನಂಗ್ ಅದ್ ನೀವು ಬೇಡ. ಸ್ಕ್ರೀನ್ Ah. ಪೇ ಮಾಡ್ಬೇಕು, 2,500 ಪೇ ಮಾಡ್ಬೇಕು ಸ್ಕ್ರೀನ್ ಹೋದ್ರೆ. ಹೌದೌದು. Whereas Sangeeta Yeah. gives you a new phone. Nice. ವಿಚ್ ಇಸ್ ನಾನ್ ಇದು Non ಐಫೋನ್ new. ಅಲ್ಲದೆ ಇರೋ ಫೋನ್. ಇಲ್ಲ ಇಲ್ಲ, give you iPhone. Oh, The super. service is there for iPhone ಓಕೆ also. ಓಕೆ ಓಕೆ. This offer is not there. ಇಷ್ಟೆಲ್ಲ ಮಾತಾಡ್ಬಿಟ್ಟು ಆಪಲ್ ನ ಅದೇ Apple pedestal ತಗೊಂಡ್ ಅಲ್ಲಿ ನೀವು ಇಟ್ಬಿಟ್ರೆ. Okay, fun, great conversation. ಥ್ಯಾಂಕ್ ಯು ಸೋ ಮಚ್. And for gadgets, we can work out like 5% or something. Yeah, Super, super, super. ಒಂದು ಮಾತು ಗ್ಯಾಜೆಟ್ಸ್ ಬಗ್ಗೆ ಹೇಳಬೇಕು, ಬಿಕಾಸ್ ದಿಸ್ ಇಸ್ ದ ನ್ಯೂ ಥಿಂಗ್ ದಟ್ಸ್ ಹ್ಯಾಪನಿಂಗ್ ನೌ. ಆಸ್ ಐ ಸೆಡ್, ಎವ್ರಿ ನಾನ್ ಲಿವಿಂಗ್ ಥಿಂಗ್ ಇಸ್ ಗೋಯಿಂಗ್ ಟು ಬಿಕಮ್ ಸ್ಮಾರ್ಟ್. Yeah. And most of the non-living things that we use are small in size, except car, bike, furniture, fridge, washing machine. Except these things, most of the personal personal durables that we use are non-living. They're all small. Correct. Right? We can pick them up. So what we see is that cap, goggles, pen, bulb, everything is becoming smart. True. And Fridge, ಶೂಸ್ AC, ಅಷ್ಟೇ. ಎಲ್ಲ. Even your shoes also. Shoe is becoming smart. ಹೌದು. Shoe has become smart. We have a smart shoe. We have Yeah, a yeah, smart yeah, shoe. yeah. So much so that we believe that that will be the next big thing in the world, anta. So we have pivoted more than anybody else, faster than anybody else, not missing that bus, into all these product categories. So we are India's highest dash cam sellers. Wow. ಸೊ ಆಲ್ರೌಂಡರ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮಗೆ ಗೊತ್ತಲ್ಲ, ಆಲ್ರೌಂಡರ್ಸ್ ರಾಕ್ಸ್ ಯೂಸ್ ಮಾಡಿದ್ರೆ ಇನ್ಶೂರೆನ್ಸ್ ಫ್ರೀ ಆಗಿ ಸಿಗುತ್ತೆ, ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ. ಸೊ ನಮ್ಮ 2 ಚಾನಲ್, ಒಂದು ಆಲ್ರೌಂಡರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಲ್ರೌಂಡರ್ಸ್ ಕ್ಲಿಪ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.